ಈ 12 ಜನ ಆಳ್ವಾರ್ಗಳಲ್ಲಿ ಒಂದೇ ಒಂದು ಆಳ್ವಾರ್ ಮಾತ್ರ ಸ್ತ್ರೀ. ಆ ಒಂದು ಪ್ರಸಿದ್ಧಿ ಹೊಂದಿರುವಂತಹ ಆಳ್ವಾರ್ ಯಾರಂದ್ರೆ ಆಂಡಾಳ್. ಆಂಡಾಳ್ ಅವರು ಈ ಒಂದು ನಾರಾಯಣನೇ ನನ್ನ ಪತಿ ಆಗಬೇಕು ಅನ್ನೋ ಒಂದು ಆ ಯೋಚನೆ ಹಿಂದೆ ಯಾವ ಆಧ್ಯಾತ್ಮಿಕ ಗುಣಗಳಿದೆ, ಏನು ನಾವು ನೋಡಬೇಕು? ಯಾಕೆ ಆಂಡಾಳು ನಮ್ಮ ಥರ ಮನುಷ್ಯರಲ್ಲ ಅನ್ನಕ್ಕೆ, ಆಕೆ ಅಯೋನಿಜೆ, ತುಳಸಿ ಕಾನನೋದ್ಭವ. ತುಳಸಿ ವನ ಇತ್ತಲ್ಲ, ಅದರ ಮಧ್ಯದಲ್ಲಿ ಯಾವುದೋ ಒಂದು ಮಗು ಅಳು ಶಬ್ದ ಕೇಳಿಸ್ತಿತ್ತು. ಡೈಲಿ ಹೋಗುವಾಗ ತುಳಸಿ ಎಲ್ಲ ಭಗವಂತನಿಗೋಸ್ಕರ ಸಮರ್ಪಣೆ ಮಾಡುವಾಗ ಹೋಗ್ತಾರಲ್ಲ, ಆ ಸಮಯದಲ್ಲಿ ಇವರು ಕೇಳಿಸಿದಾಗ ಹೋಗಿ ನೋಡಿದ್ರೆ ಅಲ್ಲಿ ಯಾರು ಅಂದರೆ ಅಯೋನಿಜ, ಒಂದು ಚಿಕ್ಕ ಪುಟ್ಟ ಹೆಣ್ಣು ಮಗು. ದೇವರಿಗೆ ಕೊಡಬೇಕಾಗಿರುವಂತಹ ಏನು ವರಮಾಲೆಗಳಿದೆ, ನೀವು ಹೇಳಿದ್ವಿ ಪುಷ್ಪ ಕೈಂಕರ್ಯ ಮಾಡ್ತಿದ್ರು ಅಂತ, ಇವಳು ಅದನ್ನು ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಫಸ್ಟ್ ತಾನು ಹಾಕ್ಕೊಂಡು ಚೆನ್ನಾಗಿದೆಯಾ ಅಂತ ಎಲ್ಲ ನೋಡಿ ಆಮೇಲೆ ದೇವರಿಗೆ ಅದನ್ನು ಸಮರ್ಪಣೆ ಮಾಡ್ತಿದ್ರು ಅಂತ. ಒಂದ್ಸಲ ಪೆರಿಯಾಳ್ವಾರರು ಆ ಮಾಲೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡುವಾಗ ಅದರಲ್ಲಿ ಒಂದು ಕೂದಲು ಎಳೆ ನೋಡ್ಬಿಟ್ಟು ಅವ್ರಿಗೆ ಶಾಕ್ ಆಗೋಯ್ತು. ಆಂಡ್ ಅಂದ್ರೇನೋ ಎರಡು ಅರ್ಥ ಬರುತ್ತೆ. ಒಂದು ಬ್ರಹ್ಮಾಂಡ ಅಂತ ತಮಿಳಲ್ಲಿ ಅರ್ಥ, ಇನ್ನೊಂದು ಆಂಡ್ ಅಂದರೆ ಹಲವು ವರ್ಷಗಳು ಅಂತ. ಭಗವಂತ ಬ್ರಹ್ಮಾಂಡಕ್ಕೆ ಅಧಿಪತಿ, ಅವನನ್ನೇ ಆಳೋದ್ರಿಂದ, ತನ್ನ ಪ್ರೀತಿಯಿಂದ ಅವನನ್ನು ಆಳೋದ್ರಿಂದ ಅವಳಿಗೆ ಆಂಡಾಳ್ ಅಂತ ಹೆಸರು. ಹೆಣ್ಣು ಮಕ್ಕಳಿಗೆ ಅವರು ಏನಾದರೂ ವಿಶೇಷವಾಗಿ ಈ ಥರ ಒಂದು ಭಕ್ತಿ ಪಂಥದಲ್ಲಿ ಏನು ಸಾಧನೆಗಳು ಮಾಡಬೇಕು ಅಂತ ಏನಾದರೂ ಹೇಳಿದಾರ? ವಾಯಾಲ್ ಪಾಡಿ, ಬಾಯಿಂದ ಹಾಡುತ್ತಾ, ಮನಸ್ಸಿನಾಲ್ ಚಿಂದಿಕ್ಕ, ಮನಸ್ಸಿನಿಂದ ಯಾವಾಗಲೂ ಚಿಂತನೆ ಮಾಡು. ಆಚಾರ್ಯವರೇಣ್ಯರು ಎಲ್ಲರೂ ಅದನ್ನೇ ಹೇಳ್ತಾರೆ. ನಾವು ಭಗವಂತನ ಸೇವೆ ಮಾಡುವಾಗ ಬಾಯಲ್ಲಿ ಅವನ ನಾಮಸ್ಮರಣೆ ಮಾಡಿ ಮನಸ್ಸಿನಲ್ಲಿ ಅವನ ಚಿಂತನೆ ಮಾಡ್ತಾ ಇರಬೇಕು. ಮಂಗಳಸೂತ್ರ ಕಟ್ತಾನ ಹೇಗೆ ಅಂತ. ಒಂದು ಕ್ಷಣದಲ್ಲಿ ಆಂಡಾಳು ನನ್ನನ್ನು ನಾನೇ ಸಮರ್ಪಿಸ್ಕೊತಿದ್ದೀನಿ ರಂಗಾ, ನನ್ನನ್ನು ಸ್ವೀಕಾರ ಮಾಡು ಅಂತ ಭಗವಂತನ ಮುನ್ನೆ ಭಿನ್ನಹ ಇಟ್ಟಾಗ ಭಗವಂತನಲ್ಲಿ ಆಂಡಾಳು ಹಾಗೇ ಐಕ್ಯ ಆಗ್ಬಿಡ್ತಾಳೆ. ಹರಿ ಓಂ. ವೇದಿಕ್ ವೆಲ್ನೆಸ್ನ ಇವತ್ತಿನ ವಿಶೇಷ ಪಾಡ್ಕಾಸ್ಟ್ಗೆ ನಿಮಗೆಲ್ಲ ಸುಸ್ವಾಗತ. ವಿಶೇಷ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದು ಎಪಿಸೋಡಲ್ಲಿ ನಾವು ಒಬ್ಬೊಬ್ಬ ಭಕ್ತಿ ಸಂತರುಗಳನ್ನು ಇಂಟ್ರಡ್ಯೂಸ್ ಮಾಡ್ತೀವಿ, ಅವ್ರ ಬಗ್ಗೆ ಮಾತಾಡ್ತೀವಿ, ಅಥವಾ ಯಾವುದೇ ಒಂದು ವಿಶೇಷ ಹಬ್ಬದ ಕುರಿತಾಗಿ ನಾವು ಮಾತಾಡ್ತೀವಿ. ಇವತ್ತು ನಾವು ಮಾತಾಡ್ತಿರೋದು ಒಬ್ಬ ಮಹಾಸಂತೆ, ತಮಿಳುನಾಡಿನಲ್ಲಿ ಬಹಳಷ್ಟು ಪಾಪ್ಯುಲರ್ ಆದಂತಹ ಒಬ್ಬ ಮಹಾ ಭಕ್ತೆ, ಅವರು ಆಂಡಾಳ್ ಅಂತ ಹೇಳಿ. ನಾವೆಲ್ಲ ಕೇಳಿರ್ತೀವಿ ಆಂಡಾಳ್ ಅಂತ, ಬಹಳಷ್ಟು ಈ ಪೇಂಟಿಂಗ್ಸ್ಗಳಲ್ಲಿ ನೋಡಿರ್ತೀವಿ. ಕೃಷ್ಣನ ಜೊತೆ ಆಂಡಾಳ್ ಅಂತ ಆ ಡಾನ್ಸಿಂಗ್ ಪೋಸಲ್ಲಿ ನಾವು ನೋಡಿರ್ತೀವಿ. ಈ ಆಂಡಾಳ್ ಅಂದರೆ ಯಾರು? ಈ ಆಳ್ವಾರ್ಗಳು ಅಂತ ಹೇಳಿ ವೈಷ್ಣವ ಸಂಪ್ರದಾಯದಲ್ಲಿ ತಮಿಳುನಾಡಲ್ಲಿ ಈ ವೈಷ್ಣವ ಭಕ್ತಿಯನ್ನು ಪ್ರತಿಪಾದಿಸಿದಂತಹ ಮಹಾಸಂತರು 12 ಜನ ಇದ್ದಾರೆ. ಅವರಲ್ಲಿ ಒಬ್ಬರು ಆಂಡಾಳ್. ಬಹಳಷ್ಟು ನಮಗೆ ಕನ್ನಡದವ್ರಿಗೆ ಇವ್ರ ಬಗ್ಗೆ ಗೊತ್ತಿಲ್ಲ, ಯಾಕೆಂದರೆ ಹೆಚ್ಚು ಇದನ್ನು ತಮಿಳುನಾಡಲ್ಲಿ, ಇನ್ಫ್ಯಾಕ್ಟ್ ಅದು ಪಠ್ಯ ಪುಸ್ತಕದಲ್ಲಿ ಕೂಡ ಇವರ ಒಂದು ಕೃತಿ ಸೇರಿದೆ, ಆಂಡಾಳ್ ಅವರ ಕೃತಿ. ಅಂತಹ ಮಹಾವಿಷ್ಣು ಭಕ್ತೆ, ಲಕ್ಷ್ಮೀ ಸ್ವರೂಪ ಅಂತ ಕೂಡ ನಂಬಿಕೆ ಇದೆ. ಅವರ ಬಗ್ಗೆ ಇವತ್ತನ್ನು ತಿಳಿಯೋಣ ಬನ್ನಿ. ಈ ಆಂಡಾಳ್ ಅವರ ದಿವ್ಯ ಚರಿತ್ರೆ, ಜೀವನದಲ್ಲಿ ಅವರು ಏನು ಸಾಧನೆ ಮಾಡಿ ನಮಗೇನು ಕೊಡುಗೆ ಕೊಟ್ಟಿದ್ದಾರೆ, ಭಗವಂತನನ್ನು ಒಲಿಸ್ಕೊಳ್ಳೋದಕ್ಕೆ ಅವರು ನಮಗೆ ಕೊಟ್ಟಂತಹ ಕೊಡುಗೆ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಆದಿತ್ಯ ರಂಗನ್ ಅವರು. ಆದಿತ್ಯ ರಂಗನ್ ಅವರೇ, ಸುಸ್ವಾಗತ. ನಮಸ್ಕಾರ, ನಮೋ ನಮಃ. ಸರ್, ಈ ಒಂದು ವಿಷಯದ ಬಗ್ಗೆ ತಾವು ಮಾತಾಡ್ತಿದ್ರೆ ಅದನ್ನು ನಮಗೆ ಕೇಳಬೇಕು ಅನ್ನೋ ತುಂಬ ಕುತೂಹಲ ಇದೆ. ಯಾಕೆಂದರೆ ನಮ್ಮಲ್ಲಿ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಆಂಡಾಳ್ ಅವ್ರ ಬಗ್ಗೆ ಗೊತ್ತಿರೋ ಜನ ತುಂಬ ಕಡಿಮೆ. ಶ್ರೀ ವೈಷ್ಣವರಲ್ಲಿ, ಅಯ್ಯಂಗಾರ್ಗಳಲ್ಲಿ ತುಂಬ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಈ ಸಾಮಾನ್ಯ ವರ್ಗದವ್ರಿಗೆ ಇದ್ರ ಬಗ್ಗೆ ಹೆಚ್ಚು ಗೊತ್ತಿಲ್ಲ ನಮಗೆ. ಇವಾಗ ನನಗೆ ತುಂಬ ಕುತೂಹಲ ಇದೆ, ಹಾಗಾಗಿ ಬಹಳಷ್ಟು ಪ್ರಶ್ನೆಗಳನ್ನು ನಾನು ರಿಸರ್ಚ್ ಮಾಡಿ ಹಾಕ್ಕೊಂಡು ಬಂದಿದ್ದೀನಿ. ತಾವು ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ಬೇಕು ನಮ್ಮ ವೀಕ್ಷಕರಿಗೆ ಅಂತ ಕೋರ್ಕೊಳ್ತೀನಿ ನಿಮ್ಮಲ್ಲಿ. ಖಂಡಿತ. ಅಶೇಷ ಕರುಣಾ ಸಿಂಧುಂ ಆಶ್ರಿತಂ ಶಿಷ್ಯ ಸಮ್ಮುಖೈ ಆರ್ಷವಿದ್ಯಾ ಪ್ರದಾತಾರಂ ಶೇಷಾದ್ರಿ ಗುರುಮಾಶ್ರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್, ತಾವು ರಾಮಾನುಜಾಚಾರ್ಯರ ಚರಿತ್ರೆ ಬಗ್ಗೆ ನಾವೊಂದು ಪಾಡ್ಕಾಸ್ಟ್ ಮಾಡಿದ್ವಿ. ಅದರಲ್ಲಿ ತಾವು ಆಳ್ವಾರ್ಗಳ ಬಗ್ಗೆ ಹೇಳಿದ್ರಿ. 12 ಜನ ಆಳ್ವಾರ್ಗಳಿದ್ದಾರೆ. ಯಾವ ಥರ ಇವರು ಆ ಭಕ್ತಿ ಪಂಥವನ್ನು, ವಿಷ್ಣು ಭಕ್ತಿಯನ್ನು ಸಾರಿದ್ರು ಅಂತ. ಅಂದರೆ ಅದರಲ್ಲಿ ಆಂಡಾಳ್ ಅವರು ಬರ್ತಾರೆ ಅಂತ ಹೇಳಿದ್ರಿ. ಈ ಆಂಡಾಳ್ ಅವರ ಬಗ್ಗೆ, ಅವರ ಒಂದು ಜನ್ಮದ ರಹಸ್ಯ, ಅವರ ಒಂದು ಆ ಬಾಲ್ಯ, ಇದರ ಬಗ್ಗೆ ತಾವು ತಿಳಿಸೋದಾದರೆ ಹೇಗೆ ಇವರ ಜನನ ಆಯಿತು, ಆಳ್ವಾರ್ ಅವ್ರ ಬಗ್ಗೆ, ಅವರ ಬಾಲ್ಯದ ಒಂದು ಆ ಚರಿತ್ರೆ ಬಗ್ಗೆ ತಿಳಿಸ್ಕೊಡ್ಬೇಕು. ಖಂಡಿತ. ನೋಡಿ, ಭಾರತದಲ್ಲಿ ಸನಾತನ ಧರ್ಮದಲ್ಲಿ ಅನೇಕ ಸಂಪ್ರದಾಯಗಳಲ್ಲಿ ನೀವು ಹೇಳ್ದಂಗೆ ಶ್ರೀ ವೈಷ್ಣವ ಸಂಪ್ರದಾಯವು ಒಂದು. ಅದರ ಪ್ರತಿಪಾದಕರು ಮುಖ್ಯವಾಗಿ ಭಗವದ್ ರಾಮಾನುಜಾಚಾರ್ಯರು, ಎಲ್ಲರಿಗೂ ಪ್ರಸಿದ್ಧವಾಗಿ ತಿಳಿದಿರುವಂತಹ ಆಚಾರ್ಯರು. ಆಳ್ವಾರುಗಳು ಅವರಿಗಿಂತ ಮುಂಚೆ ಇದ್ದವರು. ಅದರಿಂದ ಆಳ್ವಾರ್ ಪರಂಪರೆ, ಆಚಾರ್ಯ ಪರಂಪರೆ ಅಂತ ನೋಡಿದ್ರೆ ಆಳ್ವಾರ್ಗಳು 12 ಜನ ಆಳ್ವಾರ್ಹಳ್ ಅಂತ ಹೇಳ್ತಾರೆ, 12 ಜನ ಅಂತ.
ಈ 12 ಜನ ಆಳ್ವಾರ್ಗಳಲ್ಲಿ ಒಂದೇ ಒಂದು ಆಳ್ವಾರ್ ಮಾತ್ರ ಸ್ತ್ರೀ. ಆ ಒಂದು ಪ್ರಸಿದ್ಧಿ ಹೊಂದಿರುವಂತಹ ಆಳ್ವಾರ್ ಯಾರಂದ್ರೆ ಆಂಡಾಳು. ಈ 12 ಜನ ಆಳ್ವಾರ್ಗಳು ಅವರ ಅವತಾರದ ರಹಸ್ಯ ಏನು ಅಂದ್ರೆ, ಅವರೆಲ್ಲ ಶ್ರೀವೈಕುಂಠದಲ್ಲಿ ಭಗವಂತನಿಗೆ ಸೇವೆ ಮಾಡುವಂಥವರು, ಯಾವಾಗಲೂ ನಿತ್ಯ ಕೈಂಕರ್ಯ ಮಾಡ್ತಾ ಇರ್ತಾರೆ. ಗರುಡ, ಸುದರ್ಶನ, ಪಾಂಚಜನ್ಯ ಇತ್ಯಾದಿ, ನಂದಕ ಇತ್ಯಾದಿ ಅವತಾರ ಹೊಂದಿರುವಂಥವರೇ ಆಳ್ವಾರ್ಗಳು. ಇವರ ಅವತಾರ ಏನಕ್ಕಾಗತ್ತೆ ಅಂತ ಹೇಳಿದ್ರೆ, ಶ್ರೀಮದ್ ಭಾಗವತದಲ್ಲಿ ಅದರ ಉಲ್ಲೇಖ ಇದೆ. ಶ್ಲೋಕದಲ್ಲಿ ಏನಂತ ಹೇಳ್ತಾರೆ, ಭವಿಷ್ಯದಲ್ಲಿ ಕಲಿಯುಗದಲ್ಲಿ ದ್ರಾವಿಡ ದೇಶದಲ್ಲಿ ತಾಮ್ರಪರ್ಣಿ, ಪಯಸ್ವಿನಿ, ಕೃತಮಾಲ ಇತ್ಯಾದಿ ಪುಣ್ಯ ನದಿಗಳ ತೀರದಲ್ಲಿ ವಿಷ್ಣು ಭಕ್ತರು ಜನನ ಮಾಡ್ತಾರೆ, ಅವತಾರ ಮಾಡ್ತಾರೆ. ಅವರ ಅವತಾರದಿಂದ ವಿಷ್ಣು ಭಕ್ತಿ ಇನ್ನು ವೃದ್ಧಿ ಆಗತ್ತೆ, ಎಲ್ಲ ಕಡೆ ಅಲ್ಲಿ ಜನನ ಆಗಿ ಎಲ್ಲ ಕಡೆ ಪಸರಿಸುತ್ತೆ ಅನ್ನೋ ಒಂದು ವಿಷಯವನ್ನು ಭಾಗವತದಲ್ಲಿ ನಾವು ನೋಡ್ತೀವಿ ಶ್ಲೋಕದಲ್ಲಿ. ಅದಕ್ಕೆ ಅನುಗುಣವಾಗಿ ಆಳ್ವಾರರ ಜನನ ಆಗುತ್ತೆ. ಜನನ ಅಂದ್ರೆ ಅವರ ಅವತಾರ. ಯಾಕಂದ್ರೆ ಎಷ್ಟೋ ಜನ ಅಯೋನಿಜರು, ಅವರು ನಮ್ಮ ತರ ಸಾಮಾನ್ಯವಾಗಿ ಹುಟ್ಟಿದರು ಅಂತಾರಲ್ಲ, ಎಷ್ಟೋ ಜನ ಅಯೋನಿಜರು. ಅದರಲ್ಲಿ 12 ಆಳ್ವಾರರು ಅಂತ ಹೇಳ್ತೀವಿ. ಹೇಗೆ ಶೈವರಲ್ಲಿ ನಾಯನ್ಮಾರ್ ಅಂತ ಇರ್ತಾರೆ, ವೈಷ್ಣವರಲ್ಲಿ ಆಳ್ವಾರ್ಹಳ್ ಅಂತ ಹೇಳ್ತೀವಿ. 12 ಜನ ಯಾರು? ಅದರಲ್ಲಿ பொய்கை ஆழ்வார், பூதத்தாழ்வார், பேயாழ்வார், திருமழிசை ஆழ்வார், நம்ம ஆழ்வார், மதுரகவி ஆழ்வார், குலசேகர ஆழ்வார், பெரிய ஆழ்வார், ಆಂಡಾಳ್, ತೊಂಡರಡಿಪುಡಿ ಆಳ್ವಾರ್, ತಿರುಪ್ಪಾಣಾಳ್ವಾರ್, ತಿರುಮಂಗೈ ಆಳ್ವಾರ್ ಅಂತ 12 ಜನ. ಇದರಲ್ಲಿ ಮೊದಲ್ 3 ಅಂತ ಫಸ್ಟ್ ಆಳ್ವಾರ ಅವತಾರ ಆಗಿದ್ದು ದ್ವಾಪರ ಯುಗದಲ್ಲೇ ಆಗಿದ್ದು ಯಾರು ಅಂದ್ರೆ பொய்கை ಆಳ್ವಾರ್, ಭೂದತ್ತಾಳ್ವಾರ್, ಪೇಯ್ ಆಳ್ವಾರ್ ಅಂತ. ಅದಾದ್ಮೇಲೆ ತಿರುಮಳಿಶೈ ಆಳ್ವಾರ್ ಅಂತ. ಅದಾದ್ಮೇಲೆ ಮಧ್ಯಮರು ಅಂತ ಕರಿತೀವಿ. ಮಧ್ಯಮ ಟೈಮಲ್ಲಿ ಅಂದ್ರೆ ದ್ವಾಪರ ಯುಗ ಇನ್ನೇನು ಮುಗಿತಾ ಇದೆ, ಕಲಿಯುಗ ಪ್ರಾರಂಭ ಆಗ್ತಿದೆ ಅಂತ. ಆ ಟೈಮಲ್ಲಿ ಅವತಾರ ಆಗಿರುವಂತಹ ಆಳ್ವಾರರು ನಮ್ಮ ಆಳ್ವಾರ್, ಮಧುರಕವಿ ಆಳ್ವಾರ್, ಕುಲಶೇಖರ ಆಳ್ವಾರ್, ಪೆರಿಯ ಆಳ್ವಾರ್, ಆಂಡಾಳ್. ಸೊ ಆಂಡಾಳ್ನ ಸ್ಥಾನ 9ನೇದಿದೆ. ಇದರಲ್ಲಿ 9ನೇ ಸ್ಥಾನದಲ್ಲಿ ಬರ್ತಾರೆ. ಆಮೇಲೆ ಕಡೆಯವರು ಯಾರು ಅಂದ್ರೆ ತೊಂಡರಡಿಪುಡಿ ಆಳ್ವಾರ್, ತಿರುಪ್ಪಾಣ ಆಳ್ವಾರ್, ತಿರುಮಂಗೈ ಆಳ್ವಾರ್. ಸೊ 12 ಜನ ಆಳ್ವಾರ್ ಆಯ್ತು. ಇದಕ್ಕೆ ತಕ್ಕಂಗೆ ಒಂದು ಶ್ಲೋಕನೂ ಇದೆ. ಭೂತಂ ಸರಶ್ಚ ಮಹದಾಹ್ವಯ ಭಟ್ಟನಾಥ ಶ್ರೀ ಭಕ್ತಿಸಾರ ಕುಲಶೇಖರ ಯೋಗಿ ವಾಹನ್ ಭಕ್ತಾಂಗರೇಣು ಪರಕಾಲ ಯತೀಂದ್ರ ಮಿಶ್ರನ್ ಶ್ರೀಮತ್ ಪರಾಂಕುಶ ಮುನಿಂ ಪ್ರಣತೋಸ್ಮಿ ನಿತ್ಯಂ ಅಂತ. ಈ 12 ಜನ ಆಳ್ವಾರರ ಜೊತೆಗೆ ಆಚಾರ್ಯ ರಾಮಾನುಜರನ್ನು ನಾನು ಸ್ಮರಿಸಿ ನಮಸ್ಕಾರ ಮಾಡುತ್ತೇನೆ ಅನ್ನೋ ಒಂದು ವಿಷಯ. ಇದರಲ್ಲಿ ಆಂಡಾಳ್ ಹೆಸರು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಶ್ರೀ ಆಮೇಲೆ ಭಕ್ತಿಸಾರ ಅಂತ ಬರ್ತದೆ. ಈ ಶ್ರೀ ಅನ್ನೋದಿದೆಯಲ್ಲ, ಅದನ್ನ ಆಂಡಾಳ್ನ ಪ್ರತಿಪಾದನೆ ಮಾಡುವಂತಹ ಒಂದು ಶಬ್ದ ಅನ್ನೋದನ್ನ ಪೂರ್ವಾಚಾರ್ಯರ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಆಂಡಾಳು ಯಾರು ಅಂದ್ರೆ, ಈ 12 ಜನ ಆಳ್ವಾರಲ್ಲಿ ನಾನು ಹೇಳಿದ್ನಲ್ಲ, ಒಬ್ಬಳು ಸ್ತ್ರೀ, ಸಾಕ್ಷಾತ್ ಮಹಾಲಕ್ಷ್ಮಿ ಅವತಾರ. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದ್ರೆ, ಮಹಾಲಕ್ಷ್ಮಿ ಪರಮಪದ ವೈಕುಂಠದಲ್ಲಿ ಭಗವಂತನ ಕೈಂಕರ್ಯ ಮಾಡುವಾಗ ಶ್ರೀ ಭೂ ನೀಳ ಅಂತ 3 ವಿಧಾನದಲ್ಲಿ ಭಗವಂತನಿಗೆ ಸೇವೆ ಮಾಡ್ತಾಳೆ. ಮಾಧ್ವ ಸಂಪ್ರದಾಯದಲ್ಲಿ ಶ್ರೀ ಭೂ ದುರ್ಗಾ ಅಂತ ಹೇಳ್ತೀರಾ. ಉತ್ತರ ಭಾರತದಲ್ಲಿರುವಂತಹ ವೈಷ್ಣವ ಸಂಪ್ರದಾಯದಲ್ಲಿ ಶ್ರೀ ಭೂ ಲೀಲಾ ಅಂತ ಕರೀತಾರೆ. ನೀಳ, ಲೀಲಾ, ದುರ್ಗಾ. ಸೊ ಈ ನೀಳಾ ದೇವಿಯ ಅವತಾರ, ಭೂದೇವಿಯ ಅವತಾರ, ಶ್ರೀದೇವಿಯ ಅವತಾರ 3 ಜೊತೆಗೆ ಸೇರಿ ಆಗುವಂತಹ ಅವತಾರ ಆಂಡಾಳ್ ಅಂತ ಹೇಳಬಹುದು. ಪೂರ್ವಾಚಾರ್ಯರು ಸ್ಪೆಸಿಫಿಕ್ ಆಗಿ ಭೂದೇವಿಯ ಅವತಾರ ಅಂತ ಹೇಳ್ತಾರೆ. ಆಮೇಲೆ ಅನೇಕ ಆಚಾರ್ಯರು ತಮ್ಮದೇ ಆದ ಒಂದು ಅಡಿಷನ್ಸ್ ಅಂತ ಹೇಳ್ತಾರಲ್ಲ, ಯಾರ ಅವತಾರ ಇರಬಹುದು, ಯಾಕಂದ್ರೆ ಕೆಲವೊಂದು ಕಲ್ಯಾಣ ಗುಣಗಳನ್ನು ಇವಳು ತೋರ್ಪಡ್ತಾಳೆ ಅನ್ನೋಕ್ಕೋಸ್ಕರ ಶ್ರೀದೇವಿಯ ಅಂಶನೂ ಇದೆ, ಭೂದೇವಿಯ ಅಂಶನೂ ಇದೆ, ನೀಳಾದೇವಿಯ ಅಂಶ ಕೂಡ ಇದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಪ್ರತಿಪಾದನೆ ಮಾಡ್ತಾರೆ. ಅಂದ್ರೆ ಲಕ್ಷ್ಮಿಯದೇ 3 ರೂಪ, ಅದು ಭೂದೇವಿ ಆದ್ರೂ ತೊಂದರೆ ಇಲ್ಲ, ನೀಳಾದೇವಿ. ಯಾಕೆಂದ್ರೆ ಯಾವ್ದಾದ್ರೂ ಶ್ರೀ ಭೂದುರ್ಗದಲ್ಲೇ ಸೇರಿರೋದ್ರಿಂದ ಹೌದು, ಒರಿಜಿನಲಿ ಒಂದೇ ಲಕ್ಷ್ಮಿಯ 3 ಸತ್ವ ರಜಸ್ ತಮಸ್ಸನ ರೂಪ, ಮೂಲ ಪ್ರಕೃತಿ ಮಹಾಲಕ್ಷ್ಮಿಯ ಅವತಾರ ಅಂತ ಹೇಳ್ಬೋದು. ಅದರಲ್ಲಿ ಇನ್ನು ವಿದ್ವತ್ ಸಭೆಗಳಲ್ಲಿ ವಿಶ್ಲೇಷಣೆ ಮಾಡುವಾಗ ಏನಂತ ಹೇಳ್ತಾರೆ, ಯಾವ ರೀತಿ ಇವಳು ಶ್ರೀದೇವಿ, ಭೂದೇವಿ, ನೀಳಾದೇವಿ ಅಂತ ಕ್ವಶನ್ ಬರಬಹುದು. ಇವಾಗ ನೀವು ಭಗವಂತ ಪರಮಾತ್ಮ ಪುರುಷ, ಅವನಿಗೆ 3 ಶಕ್ತಿಗಳಿರುತ್ತೆ, ಕೇಳಿರ್ತೀರಾ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ. ಇವಾಗ ಕ್ರಿಯಾಶಕ್ತಿ ಅಂದ್ರೇನು, ಯಾವುದೋ ಒಂದು ವಸ್ತುವನ್ನ ಪ್ರಾಕೃತಪಡಿಸುವಂಥದ್ದು. ಪ್ರಾಕೃತವಾಗಿ ನಮಗೆ ನೋಡುವಂಥ ಶಕ್ತಿ ಯಾವುದು? ಭೂಮಿ. ಸೊ ಭೂದೇವಿ ಕ್ರಿಯಾಶಕ್ತಿ. ಇಚ್ಛಾಶಕ್ತಿ, ಜ್ಞಾನಶಕ್ತಿ ಅಂತ 2 ಇದೆ. ಜ್ಞಾನಶಕ್ತಿ ಯಾವ್ದಿರಬಹುದು ಅಂತ ಕ್ವಶನ್ ಮಾಡಿದ್ರೆ ಶ್ರೀದೇವಿ. ಯಾಕೆ ಅಂದ್ರೆ ಶ್ರೀ ವೈಷ್ಣವ ಸಂಪ್ರದಾಯ ಸ್ಟಾರ್ಟ್ ಆಗದೆ ಶ್ರೀಯಿಂದ, ಮಹಾಲಕ್ಷ್ಮಿಯಿಂದ. ಗುರುಸ್ಥಾನದಲ್ಲಿ ನಿಂತು ಭಗವಂತನ ಬಗ್ಗೆ ನಮಗೆ ಜ್ಞಾನವನ್ನು ಕೊಡುತ್ತಾಳೆ, ಆದ್ರಿಂದ ಅವಳು ಜ್ಞಾನಶಕ್ತಿ. 3ನೇದು ಯಾವುದು? ಇಚ್ಛಾಶಕ್ತಿ.
ಇಚ್ಛೆ ಅಂದ್ರೇನು? ಭಗವಂತನಿಗೆ ಸಂತೋಷ ಉಂಟು ಮಾಡುವಂತಹ ಯಾವುದೇ ಪ್ರಕ್ರಿಯೆ ಆದರೂ ಅದು ಅವನ ಇಚ್ಛೆ. ಇವಾಗ ನಮಗೆ ಕಷ್ಟ ಕೊಡಬೇಕು, ಸುಖ ಕೊಡಬೇಕು, ಜೀವನದಲ್ಲಿ ನಮ್ಮನ್ನು ಆಟ ಆಡಿಸ್ಬೇಕು ಅಂದರೆ ಭಗವಂತನಿಗೆ ಯಾವುದೋ ಒಂದು ಶಕ್ತಿ ಇರಬೇಕು. ಆ ಇಚ್ಛಾಶಕ್ತಿ ಯಾರು ಅಂದರೆ ಅದರ ಪರ್ಸಾನಿಫಿಕೇಶನ್, ಪುರುಷಾಕಾರ ಯಾರು ಅಂದರೆ ನೀಳಾದೇವಿ. ಅದೇ ಗಾಡ್ ವಿಲ್ಲಿಂಗ್ ಅಂತೀವಿ. ಗಾಡ್ ವಿಲ್ಲಿಂಗ್ ಅಂತ ಹೇಳ್ತೀವಲ್ಲ. ಸೊ ಭಗವಂತನಿಗೆ ಹ್ಲಾದ ಉಂಟು ಮಾಡುವಂತಹ ಸ್ವರೂಪ ಯಾವುದು ಅಂದರೆ ಈ ಹ್ಲಾದಿನಿ ಶಕ್ತಿ ನೀಳಾದೇವಿ. ಈ 3 ದೇವಿಯರ ಸಂಗಮ ಆಂಡಾಳಲ್ಲಿ ತನ್ನ ಕ್ಯಾರೆಕ್ಟರಿಸ್ಟಿಕ್ಸ್, ತನ್ನ ವಿಶೇಷಣಗಳಲ್ಲಿ ನಮಗೆ ಕಾಣಿಸುತ್ತೆ. ಜೀವನ ಚರಿತ್ರೆ ಆಗಬಹುದು ಅಂತ. ಆಂಡಾಳು, ಇವಾಗ ನಾವು ಅವತಾರ ಅಂತ ಹೇಳಿದ್ವಿ. ಅವತಾರ ಅಂದರೆ ಅದಕ್ಕೇನಾದರೂ ಒಂದು ಪ್ರಮಾಣ ಇರಬೇಕು. ಆ ಪ್ರಮಾಣದ ಬಗ್ಗೆ ಒಂದೇ ಒಂದು 2 ರೀತಿಲಿ ಹೇಳಬಹುದು. ಒಂದು ವೇದದಲ್ಲಿ ಬರುವಂತಹ ಪ್ರಮಾಣ, ಇನ್ನೊಂದು ಆಚಾರ್ಯ ಮುಖೇನ ಕೆಲವೊಂದು ವಿಶೇಷಣಗಳನ್ನು ನೋಡಿಕೊಂಡು ಇವ್ರ ಅವತಾರ ಆಗಿರಬಹುದು ಅನ್ನೋದು ಅಂತ. ಯಾಕೆ ಆಂಡಾಳು ನಮ್ಮ ಥರ ಮನುಷ್ಯರಲ್ಲ ಅನ್ನಕ್ಕೆ ಆಕೆ ಅಯೋನಿಜೆ. ಆಂಡಾಳ್ ಇದ್ದಿದ್ದ ಒಂದು ಕಾಲಮಾನ ಯಾವುದು ಅಂದರೆ, ಸಾಂಪ್ರದಾಯಿಕವಾಗಿ ನೋಡಿದ್ರೆ 3000 BC, ಅಂದರೆ ಕ್ರಿಸ್ತಪೂರ್ವ 3000, ಅಪ್ರಾಕ್ಸಿಮೇಟ್ಲಿ 3005, 3005 ವರ್ಷಗಳು ಬಿಫೋರ್ ಕ್ರೈಸ್ಟ್. ಸೊ ಆ ಕಾಲಮಾನದಲ್ಲಿ ಆಂಡಾಳ್ನ ಅವತಾರ ಆಗಿದ್ದು. ಎಲ್ಲಿ ಅಂದರೆ ಅದಕ್ಕೆ ಶ್ಲೋಕನೇ ಇದೆ. ಕರ್ಕಟೆ ಪೂರ್ವ ಫಾಲ್ಗುಣ್ಯ ತುಳಸಿ ಕಾನನೋದ್ಭವಾಂ ಪಾಂಡ್ಯೆ ವಿಶ್ವಂಭರಾಂ ಗೋದಾಂ ವಂದೇ ಶ್ರೀರಂಗನಾಯಿಕಾಂ ಅಂತ, ರಂಗನಾಯಕೀಂ ರಂಗನಾಯಿಕಾಂ ಅಂತ. ಕರ್ಕಟ ಮಾಸ, ನಮ್ಮಲ್ಲಿ ಸೌರಮಾನ ಮಾಸದಲ್ಲಿ ಕರ್ಕಟ ಮಾಸ, ಚಾಂದ್ರಮಾನ ಮಾಸದಲ್ಲಿ ಆಷಾಢ ಮಾಸ. ತಮಿಳುನಾಡಲ್ಲಿ ಆಡಿ ಅಂತ ಕರೀತಾರೆ ಅದನ್ನು. ಆಷಾಢನ ಆಡಿ ಅಂತ ಕರೀತಾರೆ. ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಪೂರ್ವ ಫಲ್ಗುಣ್ಯ ತುಳಸಿ ಕಾನನೋದ್ಭವಂ, ತುಳಸೀವನದಲ್ಲಿ ಅಯೋನಿಜೆಯಾಗಿ ಪ್ರತ್ಯಕ್ಷ ಆಗಿದ್ದು, ಪ್ರಕಟ ಆಗಿದ್ದು ಆಂಡಾಳು. ತಾಯಿ ಗರ್ಭದಲ್ಲಿ ಜನಿಸಿಲ್ಲ ಆಂಡಾಳು, ತಾನಾಗೆ ಪ್ರಕಟ ಆಗಿದ್ದು. ಇದಕ್ಕೆ ನೀವು ಸುಮ್ಮನೆ ಬೇರೆ ಕಥೆಗಳು, ನಮ್ಮ ಪೌರಾಣಿಕ ಕಥೆಗಳನ್ನು ನೋಡಿದ್ರೆ ಸೀತಾದೇವಿ ಅವತಾರ ಹೆಂಗಾಯ್ತು, ಪದ್ಮಾವತಿ ಅವತಾರ, ಶ್ರೀನಿವಾಸನ್ ವರೆಸುವಂತಹ ಪದ್ಮಾವತಿ ಅವತಾರ ಹೆಂಗಾಯ್ತು, ಎಲ್ಲರೂ ಅಯೋನಿಜರೇ. ಅದರಿಂದ ಸೇಮ್ ತತ್ವ ಆಗಿರೋದ್ರಿಂದ, ಮೂಲ ಪ್ರಕೃತಿ ತತ್ವ ಆಗಿರೋದ್ರಿಂದ ಆಂಡಾಳ್ ಜನನೂ ಹಾಗೆ ಆಗಿದೆ. ಎಲ್ಲಿ ಅಂದರೆ ಪಾಂಡ್ಯ ರಾಜ್ಯ ಅಂದರೆ ಮಧುರೈ ಸುತ್ತಮುತ್ತ ಇರುವಂತಹ ರಾಜ್ಯ ತಮಿಳುನಾಡಲ್ಲಿ. ಅಲ್ಲಿ ಶ್ರೀವಿಲ್ಲಿಪುತ್ತೂರ್ ಅಂತ ಒಂದು ಊರು. ಅದಕ್ಕೆ ಸಂಸ್ಕೃತದಲ್ಲಿ ಶ್ರೀಧನ್ವಿ ನವ್ಯನಗರೆ ಅಂತ ಹೇಳ್ತಾರೆ. ಶ್ರೀಧನ್ವಿ ನಗರ ಅಂತ. ಆ ಜಾಗದಲ್ಲಿ ವಟಪತ್ರಶಾಹಿ ಅಂತ ಭಗವಂತನ ಒಂದು ದಿವ್ಯ ದೇಶ ಇದೆ, ಒಂದು ದೇವಸ್ಥಾನ. ವಟಪತ್ರಶಾಹಿ ಅಂದರೆ ಆಲಯದ ಎಲೆ ಮೇಲೆ ಮಲಗಿರುವಂತಹ ಕೃಷ್ಣ. ಆ ಜಾಗದಲ್ಲಿ ತುಳಸಿವನ ಮೇಂಟೈನ್ ಮಾಡ್ತಿದ್ರು. ಯಾರು? ಪೆರಿಯಾಳ್ವಾರ್ ಅಲ್ಲಿ ತುಳಸಿವನನ ಮಾಡಿ ಪುಷ್ಪ ಕೈಂಕರ್ಯ ಮಾಡ್ತಿದ್ರು ಭಗವಂತನಿಗೆ. ಪುಷ್ಪ ಕೈಂಕರ್ಯ ಅಂದರೆ ಮಾಲೆ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡೋದು. ಅದೆಲ್ಲ ಮಾಡುವಾಗ ಆ ಟೈಮಲ್ಲಿ ಆ ಜಾಗದಲ್ಲಿ ಶ್ರೀವಿಲ್ಲಿಪುತ್ತೂರಲ್ಲಿ ತುಳಸಿ ಕಾನನೋದ್ಭವ, ತುಳಸಿ ವನ ಇತ್ತಲ್ಲ, ಅದರ ಮಧ್ಯದಲ್ಲಿ ಯಾವುದೋ ಒಂದು ಮಗು ಅಳು ಶಬ್ದ ಕೇಳಿಸ್ತಿತ್ತು. ಡೈಲಿ ಹೋಗುವಾಗ ತುಳಸಿ ಎಲ್ಲ ಭಗವಂತನಿಗೋಸ್ಕರ ಸಮರ್ಪಣೆ ಮಾಡುವಾಗ ಹೋಗ್ತಾರಲ್ಲ, ಆ ಸಮಯದಲ್ಲಿ ಇವರು ಕೇಳಿಸಿದಾಗ ಹೋಗಿ ನೋಡಿದ್ರೆ ಅಲ್ಲಿ ಯಾರು ಅಂದರೆ ಅಯೋನಿಜ, ಒಂದು ಪುಟ್ಟ ಹೆಣ್ಣು ಮಗು, ಒಂದು ಚಿಕ್ಕ ಕಂದ. ಅದು ಹಾಗೆ ಅಳಕ್ ಸ್ಟಾರ್ಟ್ ಮಾಡ್ತಿತ್ತು. ಅಲ್ಲಿ ಹೋಗಿ ನೋಡಿದ್ರೆ ಇವರು ಆಶ್ಚರ್ಯ ಆಗೋಯ್ತು. ಅಯ್ಯೋ, ಈ ಮಗು ಯಾರ್ದು ಒಂದು ಸುತ್ತಮುತ್ತ ಕೇಳಿದ್ರೆ ಯಾರು ಇಲ್ಲ, ಅದರಿಂದ ನಾನೇ ಸಾಕು ಮಗಳಾಗಿ ತಗೋತೀನಿ ಅಂತ. ಪಾಂಡ್ಯೆ ವಿಶ್ವಂಭರಾಂ ಗೋದಾಮ್ ಅಂತ. ವಿಶ್ವಂಭರ ಅಂದರೆ ಏನು? ಭೂಸೂಕ್ತದಲ್ಲಿ ಭೂಮಿಗೆ ವಿಶ್ವಂಭರ ಅಂತ ಇನ್ನೊಂದು ಹೆಸರು. ಸೊ ಇವಳು ಭೂಮಿ ದೇವಿಯ ಅಂಶ ಅವತಾರ, ಯಾಕಂದ್ರೆ ಭೂಮಿಲಿ ಸಿಕ್ಕದ್ಲಲ್ವಾ, ಅದರಿಂದ ಭೂಮಿ ದೇವಿಯ ಅಂಶ ಅವತಾರ ಅಂತ ಹೇಳಿ ಗೋದಾ ಅಂತ ಇವಳಿಗೆ ಹೆಸರಿಟ್ಟಿದ್ದು ಪೆರಿಯಾಳ್ವಾರು. ಏಕೆಂದ್ರೆ ತಮಿಳಲ್ಲಿ ಕೋದೈ ಅಂತ. ಕೋದೈ ಅಂದ್ರೆ ಬಳ್ಳಿ ಅಂತ. ಈಗ ಹೇಗೆ ವನದಲ್ಲಿ ಬಳ್ಳಿಗಳು ಮರಕ್ಕೆ ಸುತ್ಕೊಂಡಿರುತ್ತೋ ಅದೇ ತರ ಬಳ್ಳಿ ತರ ಇವಳು ಸಿಕ್ಕದ್ಲು. ಅದರಿಂದ ನೋಡಕ್ಕೂ ಪುಟ್ಟ ಮಕ್ಕಳಲ್ವಾ, ಹೆಣ್ಮಗುಗೆ ಆ ಥರ ಹೆಸರಿಡ್ತಾರೆ ಅಂತ ಕೋದೈ ಅಂತ ಹೆಸರಿಟ್ರು. ಗೋದಾಮ್ ಒಂದೇ ಶ್ರೀರಂಗನಾಯಿಕ. ಮುಂದೆ ಭಗವಂತನ ಕಥೆಯಲ್ಲಿ ಗೊತ್ತಾಗುತ್ತೆ ಭಗವಂತನನ್ನ ಹೇಗೆ ಇವಳು ವರಿಸಿದ್ಲು ಹೆಂಡತಿಯಾಗಿ ಅಂತ. ಸೊ ಈ ರೀತಿಯಲ್ಲಿ ಸಂಸ್ಕೃತದಲ್ಲಿ ಪೆರಿಯಾಳ್ವಾರ್ ಮಹಾಪಂಡಿತರು. ಅದರಿಂದ ಈ ಕೋದೈ ಅನ್ನೋ ತಮಿಳಿನಲ್ಲಿರುವಂತಹ ವಿಷಯನ ಸಂಸ್ಕೃತದಲ್ಲಿ ಗೋದಾ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಗೋದಾ ಅನ್ನೋದನ್ನ ನಾವು ವಿಂಗಡಣೆ ಮಾಡಿ ಹೇಳಿದ್ರೆ ಗೋ ಪ್ಲಸ್ ದಾ ಅಂತ. ಗೋಗೆ ಅನೇಕ ಅರ್ಥಗಳಿದೆ. ಗೋ ಅಂದರೆ ಜ್ಞಾನ, ಗೋ ಅಂದರೆ ಇಂದ್ರಿಯಗಳು, ಗೋ ಅಂದರೆ ವಿದ್ಯೆ, ಗೋ ಅಂದರೆ ನಮಗೆ ಭಗವಂತನಲ್ಲಿ ಇರುವಂತಹ ಪ್ರೀತಿ. ಎಷ್ಟೊಂದು ಅರ್ಥಗಳು ಬರುತ್ತೆ. ದಾ ಅಂದರೆ ಕೊಡುವವಳು, ಗೋ ಅಂದರೆ ಹಸು. ಸೊ ಗೋ ಅಂದರೆ ಜೀವಾತ್ಮ. ಜೀವಾತ್ಮ ಒಂದು ಹಸುವಿನ ರೂಪದಲ್ಲಿ ಇರ್ತಾನೆ, ಪರಮಾತ್ಮ ಪಶುಪತಿ. ಸೊ
ಆಂಡಾಳ್ ಹೇಗೆ ಅಂದ್ರೆ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಮಹಾಲಕ್ಷ್ಮಿ ಪುರುಷಾಕಾರ, ಒಂದು ಜೀವಾತ್ಮನ ಪರಮಾತ್ಮಗೆ ಸೇರಿಸುವಂತಹ ಕರ್ತವ್ಯ ಅವಳದು. ಅದರಿಂದ ಆಂಡಾಳ್ ಈ ವಿಷಯದಲ್ಲಿ ಗೋದ ಅಂದ್ರೆ ಒಂದು ಪಶುವಾಗಿರುವಂತಹ ಜೀವಾತ್ಮನನ್ನು ಉದ್ಧಾರ ಮಾಡಿ ಭಗವಂತನೆಡೆಗೆ ಕರೆದುಕೊಂಡು ಹೋಗುತ್ತಾಳೆ. ಅದರಿಂದ ಗೋದ, ಜೀವಾತ್ಮವನ್ನು ಭಗವಂತನಿಗೆ ಕೊಡ್ತಾಳೆ ಅಂತ. ಅದೇ ತರ ಜ್ಞಾನ, ಗೋ ಅಂದ್ರೆ ಭಗವಂತನ ಬಗ್ಗೆ ಇರುವಂತಹ ಜ್ಞಾನವನ್ನು ಜೀವಾತ್ಮನಿಗೆ ಕೊಡ್ತಾಳೆ. ಅದರಿಂದ ಗೋದ ಅಂತ ಹೆಸರು. ಅನೇಕ ಅರ್ಥಗಳಿದೆ, ಒಂದೆರಡು ಎಕ್ಸಾಂಪಲ್ಸ್ ಕೊಟ್ಟೆ ಅಷ್ಟೆ. ಆಂಡಾಳ್ನ ಜನನ ನಾನು ನಿಮಗೆ ಹೇಳಿದೆ ತುಳಸಿ ವನದಲ್ಲಿ ಆಯ್ತು ಅಂತ. ಯಾವ ದಿನ, ಯಾವ ನಕ್ಷತ್ರ ಹೇಗಿದ್ರು ಗೊತ್ತು, ಪೂರ್ವ ಫಲ್ಗುಣಿ ಅಂತ ಹೇಳಿದ್ವಿ. ಯಾವ ದಿನ ಆಯ್ತು ಅಂದ್ರೆ ಮಂಗಳವಾರ. ನಾವೆಲ್ಲ ಏನ್ ಅನ್ಕೋತೀವಿ, ಮಂಗಳವಾರ ರಿಕ್ತ ದಿವಸ, ಅವತ್ ಯಾವುದು ಒಳ್ಳೆ ಕೆಲಸ ಮಾಡಲ್ಲ. ಮಂಗಳವಾರದ ಜೊತೆ ಚತುರ್ಥಿನೂ ರಿಕ್ತ ತಿಥಿ, ಅವತ್ತು ಯಾವುದು ಒಳ್ಳೆ ಕೆಲಸ ಮಾಡಲ್ಲ ಅಂತ. ಆಂಡಾಳ ಅವತಾರ ಏನಕ್ಕೆ ಅವತ್ತಾಯ್ತು ಅಂದ್ರೆ ಭಗವಂತನಲ್ಲಿ ಭಕ್ತಿ ನಿಜವಾಗ್ಲೂ ಇತ್ತು ಅಂತ ಆದ್ರೆ ಈ ತಿಥಿ ವಾರ ನಕ್ಷತ್ರ ನೋಡೋ ನೆಸೆಸಿಟಿನೇ ಇಲ್ಲ ಅನ್ನೋದಕ್ಕೆ, ಅದನ್ನ ಪ್ರೂವ್ ಮಾಡಕ್ಕೆ. ಅದಕ್ಕೆ ನೋಡಿ, ಅಷ್ಟಮಿ ದಿನ ಕೃಷ್ಣ ಜನ್ಮ ಆಯ್ತು, ಶ್ರೀಕೃಷ್ಣನ ಅವತಾರ ಆಯ್ತು. ನವಮಿ ದಿನ ಶ್ರೀರಾಮನ ಅವತಾರ ಆಯ್ತು. ಅಷ್ಟಮಿ ನವಮಿ ರಿಕ್ತ ತಿಥಿಗಳು, ಆದ್ರೆ ಅವತ್ತು ಭಗವಂತನ ಅವತಾರ ಆಯ್ತು ಅಂದ್ರೆ ನಮ್ಮ ಪುರಂದರದಾಸರು ಹೇಳ್ತಾರಲ್ಲ, ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಅಂತ. ಆ ತರ ರಿಕ್ತ ತಿಥಿಗಳಲ್ಲಿ ನಾವ್ ಯಾವ್ದು ಕೆಟ್ಟದು ಅನ್ಕೋತೀವೋ ಅವತ್ತೇ ಭಗವಂತನ ಅನುಗ್ರಹ ಆಗಕ್ ಸಾಧ್ಯ ಇದೆ ಅನ್ನೋದನ್ನ ಪ್ರೂವ್ ಮಾಡಕ್ಕೆ, ತೋರ್ಸಕ್ಕೆ ಅಂತ ಆಂಡಾಳ್ನ ಜನನ ಆಯ್ತು. ಸಂವತ್ಸರದ ಹೆಸರು ನಳನಾಮ ಸಂವತ್ಸರ ಅಂತ. ಅವತ್ತಿನ ಶುಕ್ಲ ಪಕ್ಷ, ಈ ಆಷಾಢ ಮಾಸ ಅಂದ್ರೆ ಸೌರಮಾನದಲ್ಲಿ ಕರ್ಕಾಟಕ ಮಾಸ, ಚಾಂದ್ರಮಾನದಲ್ಲಿ ಆಷಾಢ ಮಾಸ, ಶುಕ್ಲ ಪಕ್ಷ, ಚತುರ್ಥಿ, ಪೂರ್ವ ಫಲ್ಗುಣಿ ನಕ್ಷತ್ರ ಮತ್ತೆ ಮಂಗಳವಾರದಂದು ಆಂಡಾಳ್ನ ಅವತಾರವಾಯಿತು ತುಳಸಿವನದಲ್ಲಿ. ಆಂಡಾಳು ಒಂದು ಚಿಕ್ಕ ಮಗುವಾಗಿದ್ದಾಗ್ಲೇನೆ ನಾನು ಕೇಳಿರುವಂತಹ ಕಥೆನಲ್ಲಿ ಏನಂದ್ರೆ, ಅವಳು ಪರಿಯಾಳ್ವಾರ್ ಹೇಳಿದ್ರಿ, ದೊಡ್ಡ ಸಂಸ್ಕೃತ ಪಂಡಿತರು, ಅವರು ಜ್ಞಾನಿಗಳು ಅಂತ. ಇವಳು ದೇವರಿಗೆ ಕೊಡ್ಬೇಕಾಗಿರುವಂತಹ ಏನು ವರಮಾಲೆಗಳಿದೆ, ನೀವು ಹೇಳ್ತಿದ್ರಿ ಪುಷ್ಪ ಕೈಂಕರ್ಯ ಮಾಡ್ತಿದ್ರು ಅಂತ, ಇವಳು ಅದನ್ನ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಫಸ್ಟ್ ತಾನು ಹಾಕೊಂಡು ಚೆನ್ನಾಗಿದ್ಯಾ ಅಂತ ಎಲ್ಲ ನೋಡಿ ಆಮೇಲೆ ದೇವರಿಗೆ ಅದನ್ನ ಸಮರ್ಪಣೆ ಮಾಡ್ತಿದ್ಲು ಅಂತ. ಅದನ್ನ ಕೋಪ ಮಾಡ್ಕೊಂಡು ಅವ್ರ ತಂದೆ, ಇದು ಅಪಚಾರ, ಇದು ಆಚಾರಕ್ಕೆ ವಿರುದ್ಧ, ಇದು ನಾವು ಸಾಮಾನ್ಯವಾಗಿ ದೇವರಿಗೆ ಹೂವನ್ನ ಒಂದು ಸಮರ್ಪಣೆ ಮಾಡ್ತೀವಿ ಅಂದ್ರೆ ಅದು ಎಷ್ಟು ಹೇಳ್ತಾರೆ ಅಂದ್ರೆ ನಮ್ಮ ಶಾಡೋ ಬೀಳಬಾರ್ದು, ಅದ್ರ ಮೇಲೆ ನೆರಳು ಬೀಳಬಾರ್ದು, ಅದ್ರ ಜೊತೆಗೆ ನಮ್ಮ ಉಸಿರು ಕೂಡ ತಾಕಬಾರ್ದು, ಎಂಜಲಾಗಬಾರ್ದು ಕೈ, ಅಷ್ಟು ನಾವು ನೋಡ್ಕೊಳ್ತೀವಿ. ಹಾಗಾಗಿ ಅವರ ತಂದೆ ಅಷ್ಟು ಧರ್ಮದಲ್ಲಿದ್ದವ್ರಿಗೆ ಎಷ್ಟು ಕೋಪ ಬಂದಿರ್ಬೋದು. ಆ ವಿಷಯದ ಬಗ್ಗೆ ತಾವು ಹೇಳೋದಾದ್ರೆ, ಯಾಕೆ ಅಷ್ಟು ಅವಳಿಗೆ ಅವಳು ಯಾಕೆ ಫಸ್ಟ್ ಹಾಕೊಂಡು ಆಮೇಲೆ ದೇವ್ರಿಗೆ ಸಮರ್ಪಣೆ ಮಾಡ್ತಿದ್ಲು? ನೋಡಿ, ಚಿಕ್ಕ ವಯಸ್ಸಿಂದಾನೆ ಆಂಡಾಳ್ನ ಇವರು ಎತ್ತಿ ಬೆಳೆಸಿದವರು ಪೆರಿಯಾಳ್ವಾರು. ಚಿಕ್ಕ ವಯಸ್ಸಿಂದಾನೆ ಆಂಡಾಳಿಗೆ ಏನು ಹೇಳ್ಕೊಡ್ತಿದ್ರು, ಭಗವಂತನ ಕೀರ್ತನೆ ಮಾಡುವಂಥದ್ದು, ಭಗವಂತನ ಕಲ್ಯಾಣ ಗುಣಗಳು, ನಾರಾಯಣ ಬಿಟ್ರೆ ಬೇರೆ ಯಾರೂ ಇಲ್ಲ, ಅವನು ಅಷ್ಟು ಸುಂದರವಾಗಿರ್ತಾನೆ, ಅವನು ಅಷ್ಟು ಶಕ್ತಿಯುತವಾಗಿರ್ತಾನೆ, ಅವನು ಬುದ್ಧಿವಂತರಲ್ಲಿ ಬುದ್ಧಿವಂತ ಇತ್ಯಾದಿ. ಭಗವಾನ್ ಅನ್ನೋ ಶಬ್ದಕ್ಕೆ ಷಡ್ಗುಣಗಳ ಬಗ್ಗೆ ಮಾತಾಡ್ತೀವಲ್ಲ, ಎಲ್ಲ ವಿಸ್ತಾರವಾಗಿ ಪೆರಿಯಾಳ್ವಾರ್ ಹೇಳ್ತಿದ್ರು. ಪೆರಿಯಾಳ್ವಾರರು ಒಂದು ಆಳ್ವಾರ್ರೆ, ಅದರಿಂದ ಅವರು ಪಾಶುರಂಗಗಳೆಲ್ಲ ಮಾಡಿದ್ರು. ಅದನ್ನೆಲ್ಲ ಚಿಕ್ಕ ವಯಸ್ಸಿಂದನೇ ಆಂಡಾಳಿಗೆ ಹೇಳ್ಕೊಟ್ಟಾಗ ಆಂಡಾಳು ಇನ್ನೂ ಚಿಕ್ಕ ಮಗು, 4 ವರ್ಷ, 5 ವರ್ಷ, 6 ವರ್ಷ ಬರ್ತಾ ಬರ್ತಾ ಅದಕ್ಕೇನಾಗತ್ತೆ, ಭಗವಂತನನ್ನ ಒಂದು ಐಶ್ವರ್ಯದಲ್ಲಿ ನೋಡೋದಿಲ್ಲ, ಸಖಾರೂಪದಲ್ಲಿ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ಲು ಆಂಡಾಳು. ಅವಾಗ್ಲೇ ಫ್ರೆಂಡ್ ಆಗಿ. ನಾವು ಒಂದು ಫ್ರೆಂಡ್ ಜೊತೆ ಹೆಂಗ್ ಬಿಹೇವ್ ಮಾಡ್ತೀವಿ, ನಾವು ಸಂತೋಷವಾಗಿರ್ತೀವಿ, ಅವ್ರ ಜೊತೆ ಕುಣಿದಾಡ್ತೀವಿ. ಆಂಡಾಳು ಕೆಲವೊಂದು ಇದರಲ್ಲೂ ಚಿತ್ರಣಗಳಲ್ಲೂ ತೋರಿಸ್ತಾರೆ. ಆಂಡಾಳು ಹೇಗೆ ಅಂದ್ರೆ, ಭಗವಂತನ ನೀನ್ ನನ್ನ ಜೊತೆ ಆಟ ಆಡಕ್ ಬರಲ್ವಾ, ಬಿಡು, ನಾನು ನಿನ್ನ ಹತ್ರ ಮಾತಾಡಲ್ಲ, ಬಿಟ್ಬಿಡ್ತೀನಿ ಅನ್ನೋ ರೀತಿಲಿ ಮಾಡಿರಬಹುದು. ಅದು ಕವಿಯ ಒಂದು ಕವಿತ್ವದ ಪರಾಕಾಷ್ಠೆನೂ ಇರಬಹುದು. ಬಟ್ ಆದ್ರೆ ಆ ರೀತಿನಲ್ಲಿ ಆಂಡಾಳು ತನ್ನ ಸಖ್ಯವನ್ನು ತೋರಿಸ್ತಿದ್ಲು. ಅವಾಗ ಏನಾಗ್ತಿತ್ತು, ಭಗವಂತನಿಗೆ ಇವರು ದಿನ ಮಾಲೆ ಸಮರ್ಪಣೆ ಮಾಡ್ತಿದ್ರು. ಪೆರಿಯಾಳ್ವಾರು ತಾವೇ ಹೂವನ್ನು ಶೇಖರಿಸಿ ಅದನ್ನ ನೀಟಾಗಿ ಮಾಲೆಯಾಗಿ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡ್ತಿದ್ರು. ಎಲ್ಲಿ, ಆ ವಟಪತ್ರಶಾಹಿ ದೇವಸ್ಥಾನ ಅಂತ ಹೇಳಿದ್ನಲ್ಲ ಅಲ್ಲಿ. ಆಂಡಾಳಿಗೆ ಏನಾಗ್ತಿತ್ತು, ದಿನ ನೋಡಿದಾಗ ಅವಳು ಖುಷಿ ಆಗ್ತಿತ್ತು. ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಅವನು ಎಷ್ಟು ಚೆನ್ನಾಗಿ ಕಾಣಿಸ್ತಾಳಲ್ವಾ, ಹೇಗೆ ಕಾಣಿಸ್ಬೋದು, ನಾನು ಹಾಕೊಂಡು ನೋಡ್ತೀನಿ ಕನ್ನಡಿಲಿ, ತನ್ನನ್ನು ತಾನೇ ನೋಡ್ಕೊಂಡು, ಓ ಎಷ್ಟು ಸುಂದರವಾಗಿರ್ತಾನಲ್ವಾ ಅಂತ. ಅದು ಯಾವಾಗ ಮಾಡ್ತಿದ್ಲು, ಪೆರಿಯಾಳ್ವಾರು ನೋಡದೇ ಇರೋವಾಗ ಮಾಡ್ಬಿಟ್ಟು, ಫಾಸ್ಟಾಗಿ ಮಾಡ್ಬಿಟ್ಟು ಹಿಂಗೆ ನೋಡ್ಬಿಟ್ಟು, ಓಹ್ ಚೆನ್ನಾಗಿ ಕಾಣ್ತಾನೆ ಅಲ್ವಾ ಅಂತ. ಅವಾಗ ಏನಾಗತ್ತೆ, ಇವನಿಗೆ ಹೆಂಗೆ ಕಾಣಿಸ್ಬಹುದು, ಇವಾಗ ನಾವು
ಇವಾಗ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ಗೆಲ್ಲೋ ಹೋಗ್ತೀವಿ, ನಮಗೆ ಆತ್ಮೀಯರ ಜೊತೆ ಯಾರೋ ಜೊತೆ ಹೋಗ್ತೀವಿ, ನಾವೇನು ಮಾಡ್ತೀವಿ, ಅವ್ರಿಗೆ ಡ್ರೆಸ್ ಕೊಡಿಸ್ಬೇಕು ಟ್ರಯಲ್ ನೋಡ್ತೀವಿ. ಟ್ರಯಲ್ ನೋಡ್ತೀವಿ. ಟ್ರಯಲ್ ನೋಡುವಾಗ ನಮ್ಮ ಮುಂದೆ ಸುಮ್ಮನೆ ಹಿಂಗೆ ಇಟ್ಕೊಂಡು ನೋಡ್ತೀವಿ, ಈ ಕಲರ್ ಚೆನ್ನಾಗಿ ಕಾಣುತ್ತಾ ಅಂತ. ಅವಾಗ ಆ ಮನುಷ್ಯ ಅಲ್ಲಿದ್ದಾಗ ಅವ್ರ ಮುಂದೆ ಹಿಂಗಿಟ್ಟು ಕನ್ನಡಿಲಿ ನೋಡ್ತೀವಿ. ಇಲ್ಲಿ ಭಗವಂತ ಅಲ್ವಾ, ಭಗವಂತನ ತೊಗೊಂಬಂದು ಇಟ್ಟು ತೋರ್ಸೋಕ್ಕಾಗಲ್ವಲ್ಲ, ಅದರಿಂದ ಆಂಡಾಳು ತನಗೆ ತಾನು ಹಾಕ್ಕೊಂಡು ಮಾಡಿರಬಹುದು. ಅದರಲ್ಲಿ ಏನಂದರೆ, ಚಿಕ್ಕ ಮಗುಗೆ ಕರ್ಮ, ಜ್ಞಾನ, ವೈರಾಗ್ಯ ಅನ್ನೋ ಅರಿವು ಇರಲ್ಲ ಅಂತಲ್ಲ, ಅದು ತುಂಬ ಡಾರ್ಮೆಂಟಾಗಿ ಕೂತಿರುತ್ತೆ ಮನಸ್ಸಲ್ಲಿ. ಅದಕ್ಕೇನಿದ್ರು ಭಕ್ತಿ, ಪ್ರೀತಿ, ಆತ್ಮೀಯತೆ ಅನ್ನೋದು ತುಂಬ ಚೆನ್ನಾಗಿ ಕುಳಿತಿರುತ್ತೆ ಮನಸ್ಸಲ್ಲಿ. ಅದನ್ನ ಆಂಡಾಳು ಪ್ರದರ್ಶನ ಮಾಡಿದ್ಲು ಆ ವಿಷಯದಲ್ಲಿ. ಅವಾಗ ಈ ಥರನೇ ಮಾಡ್ತಿದ್ದಾಗ, ದಿನ ಈ ಥರ ಆಗ್ತಿದ್ದಾಗ ಏನಾಯಿತು, ಒಂದ್ಸಲ ಪೆರಿಯಾಳ್ವಾರರು ಆ ಮಾಲೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡುವಾಗ ಅದರಲ್ಲಿ ಒಂದು ಕೂದಲು ಎಳೆ ನೋಡ್ಬಿಟ್ಟು ಅವ್ರಿಗೆ ಶಾಕ್ ಆಗೋಯ್ತು. ಎಲ್ಲಿಂದ ಬರ್ತಿದೆ ಇದು ಗೊತ್ತಿಲ್ವಲ್ಲ ಅಂತ ತಿರ್ಗಾ ಇನ್ನೊಂದ್ಸಲ ಸಮರ್ಪಣೆ ಮಾಡಕ್ಕೆ ಹೋದಾಗ, ಬೆಳಿಗ್ಗೆ ಕದ್ದು ನೋಡಿದಾಗ ಅಲ್ಲಿ ಆಂಡಾಳು ದಿನ ಮಾಡ್ತಿದ್ಲಲ್ಲ, ಇದ್ರ ಕನ್ನಡಿ ಮುಂದೆ ನಿಂತ್ಕೊಂಡು ಹಾಕೊಳ್ಳೋದು, ಅದನ್ನು ಮಾಡಿದಾಗ ಪೆರಿಯಾಳ್ವಾರ್ಗೆ ಬೇಜಾರಾಗೋಯ್ತು. ಏನಮ್ಮ ಈ ಥರ ಕೆಲಸ ಮಾಡಿಬಿಟ್ಟಿಯಲ್ಲ ಅಂತ ಹೇಳಿ. ಕೆಲವೊಬ್ರು ಏನು ಹೇಳ್ತಾರೆ, ಕೆಲವೊಂದು ಕಥೆಗಳಲ್ಲಿ ಏನು ಹೇಳ್ತಾರೆ, ಕೋಪ ಬಂದ್ಬಿಡ್ತು ಅವ್ರಿಗೆ ಅಂತ. ಕೆಲವೊಂದು ಕಥೆಯಲ್ಲಿ ಇಲ್ಲ, ಬೇಜಾರಾಯಿತು ಅಂತಾರೆ. ಒಟ್ಟಿನಲ್ಲಿ ಅದನ್ನು ತಿರ್ಗಾ ಸಮರ್ಪಣೆ ಮಾಡಲಿಲ್ಲ, ಯಾಕಂದ್ರೆ ಅದು ಉಚ್ಚಿಷ್ಟ ಅಂತ, ಭಗವಂತನಿಗೆ ಸಮರ್ಪಣೆ ಮಾಡೋಕ್ಕೆ ಯೋಗ್ಯ ಅಲ್ಲ ಅಂತ. ಕರ್ಮಠರಲ್ವ ಇವರು, ಭಕ್ತಿನೂ ಇದೆ, ಬಟ್ ಆದರೂ ಭಗವಂತನಿಗೆ ಸಮರ್ಪಣೆ ಮಾಡೋಕ್ಕೆ ಯೋಗ್ಯ ಇಲ್ಲ ಅಂದಾಗ ಅವ್ರು ಏನು ಮಾಡಿಬಿಟ್ರು, ಇವತ್ತು ಸಮರ್ಪಣೆ ಮಾಡಲ್ಲ ಅಂತ ಸುಮ್ಮನಾಗ್ಬಿಟ್ರು. ರಾತ್ರಿ ಏನಾಯಿತು, ಅವ್ರು ಮಲ್ಕೊಂಡಿದ್ದಾಗ ಅವ್ರ ಕನಸಲ್ಲಿ ಭಗವಂತ ಬಂದ್ಬಿಟ್ಟು, ಪೆರಿಯಾಳ್ವಾರರೇ, ಅವ್ರಿಗೆ ವಿಷ್ಣು ಚಿತ್ತ ಅನ್ನೋದು ಇನ್ನೊಂದು ಹೆಸರು, ಯಾವಾಗಲೂ ಭಗವಂತನ ಸ್ಮರಣೆಯಲ್ಲಿ ಇರೋದ್ರಿಂದ ವಿಷ್ಣು ಚಿತ್ತ ಅಂತ ಸಂಸ್ಕೃತ ಹೆಸರು, ಭಗವಂತನ ಸ್ಮರಣೆ ಅಂತ. ಸೊ ಅವಾಗ ಕೇಳಿದಾಗ ಅವರು ಹೇಳ್ತಾರೆ, ಇಲ್ಲ ನನ್ನ ಮಗಳು ಈ ಥರ ಮಾಡಿಬಿಟ್ಲು, ಅಪಚಾರ ಆಗೋಯ್ತು, ನಾನು ಹೆಂಗೆ ನಿನಗೆ ಸಮರ್ಪಣೆ ಮಾಡೋದು ಈ ಥರ ಅಂದಾಗ ಭಗವಂತ ಹೇಳ್ತಾನೆ, ನಿಮಗೆ ಯಾರು ಹೇಳಿದ್ದು ನಾನು ಹೇಳಿದ್ನ ಅಪಚಾರ ಆಗಿದೆ ಅಂತ? ನನಗೆ ಅವಳು ಹಾಕ್ಕೊಂಡು ನನಗೆ ಸಮರ್ಪಣೆ ಮಾಡಿದ್ರೇ ನನಗೆ ಸಂತೋಷ, ಇಲ್ಲ ಅಂದರೆ ನನಗೆ ಬೇಡ, ನೀವು ಯೋಚನೆ ಮಾಡಬೇಡಿ, ದಿನ ಅವಳು ಹಾಕ್ಕೊಂಡ್ಮೇಲೆ ನನಗೆ ಸಮರ್ಪಣೆ ಮಾಡಿ ಅಂತ ಭಗವಂತ ನಿಯಮನ ಮಾಡ್ತಾನೆ. ಮರುದಿನದಿಂದ ಅವ್ರು ಏನು ಮಾಡ್ತಾರೆ, ಅವಳು ಆಂಡಾಳು ಅದೇ ಮಾಡ್ತಾಳಲ್ವ, ಮಾಡಿದಾಗ ಅದನ್ನೇ ಸಮರ್ಪಣೆ ಮಾಡಿದಾಗ ಭಗವಂತ ಸ್ವೀಕಾರ ಮಾಡ್ತಾನೆ. ಅದು ಮನೋಧರ್ಮ, ಸ್ವೀಕಾರ ಮಾಡ್ತಾನೆ ಅನ್ನೋದು. ಅದಾದಮೇಲೆ ಪೆರಿಯಾಳ್ವಾರರಿಗೆ ತುಂಬ ಸಂತೋಷ ಆಗುತ್ತೆ, ತನ್ನ ಮಗಳ ಸಾಕು ಮಗಳ ಮೇಲೆ ಭಗವಂತನಿಗೆ ಇಷ್ಟೊಂದು ಪ್ರೀತಿ ಅಂತ 2 ಹೆಸರುಗಳು ಬರುತ್ತೆ ಆಂಡಾಳ್ಗೆ. ಒಂದು ಶೂಡಿ ಕೊಡುತ್ತ ನಾಚಿಯಾರ್ ಅಂತ. ಏನಂದರೆ, ಶೂಡಿ ಅಂದರೆ ತಾನೇ ಹಾಕ್ಕೊಂಡು, ಕೊಟ್ಟ, ನಾಚಿಯಾರ್ ಅಂದರೆ ಕವಯಿತ್ರಿ ಅಂತ ತಮಿಳಲ್ಲಿ ಹೆಸರು. ಶೂಡಿ ಕೊಡುತ್ತ ನಾಚಿಯಾರ್ ಅಂತ ಆಚಾರ್ಯರೆಲ್ಲ ಪುಂಖಾನುಪುಂಖವಾಗಿ ಹೊಗಳ್ತಾರೆ ಆಂಡಾಳ್ನ. ಇವತ್ತಿಗೂ ನಾವು ಹಾಗೆ ಹೇಳೋದು, ಶೂಡಿ ಕೊಡುತ್ತ ನಾಚಿಯಾರ್ ಅಂತ. ಪೆರಿಯಾಳ್ವಾರರು ಏನಂತ ಹೆಸರಿಟ್ಟಿದ್ರು ಮೊದಲು, ಗೋದಾ ಅಂತ ಹೆಸರಿಟ್ಟಿದ್ರ. ಇವಾಗ ಏನಾಯ್ತು, ಹೆಸರು ಚೇಂಜ್ ಆಯ್ತು, ಆಂಡಾಳ್ ಅಂತ. ಆಳ್ ಅಂತ. ಯಾರನ್ನ ಆಳ್ತಾಳೋ ಅವಳಿಗೆ ಆಂಡಾಳ್ ಅಂತ. ಆಂಡ್ ಅಂದ್ರೇನು, 2 ಅರ್ಥ ಬರುತ್ತೆ. ಒಂದು ಬ್ರಹ್ಮಾಂಡ ಅಂತ ತಮಿಳಲ್ಲಿ ಅರ್ಥ, ಇನ್ನೊಂದು ಆಂಡ್ ಅಂದರೆ ಹಲವು ವರ್ಷಗಳು ಅಂತ. ಭಗವಂತ ಬ್ರಹ್ಮಾಂಡಕ್ಕೆ ಅಧಿಪತಿ, ಅವನನ್ನೇ ಆಳೋದ್ರಿಂದ, ತನ್ನ ಪ್ರೀತಿಯಿಂದ ಅವನನ್ನು ಆಳೋದ್ರಿಂದ ಅವಳಿಗೆ ಆಂಡಾಳ್ ಅಂತ ಹೆಸರು. ಅದ್ಭುತ. ಇನ್ನೊಂದು ಇಲ್ಲಿ ಅವತಾರ ರಹಸ್ಯ ಅಂತ ನೋಡಿದಾಗ, ನೀಳಾ ಸೂಕ್ತಂ ಅಂತ ತೈತ್ತಿರೇಯ ಸಂಹಿತೆಯಲ್ಲಿ ಕೆಲವು ಮಂತ್ರ ಬರುತ್ತೆ. ಆ ಮಂತ್ರಗಳಲ್ಲಿ ಏನಂತ ಹೇಳ್ತಾರೆ, ನೀಳಾದೇವಿ ಮಹಾಲಕ್ಷ್ಮಿ ಒಂದು ಸ್ವರೂಪ ಅಲ್ವಾ, ಪಯಸ್ವತಿ ಘೃತವತಿ ಅಂತ ಹೆಸರು. ಪಯಸ್ವತಿ, ಪಯಃ ಅಂದರೆ ಹಾಲು, ಘೃತ ಅಂದರೆ ತುಪ್ಪ. ನಾವು ಮಾತಾಡುವಾಗ ಆಡು ಭಾಷೆಯಲ್ಲೂ ಮಾತಾಡ್ತೀವಲ್ಲ, ಹಾಲು ತುಪ್ಪ ಕುಡಿದು ನೆಮ್ಮದಿಯಾಗಿರಿ ಅಂದರೆ ಒಂಥರ ತುಂಬ ಲಕ್ಸುರಿಯಸ್ ಲೈಫ್ ಅಂತ. ಅದರ ಒಳ ಅರ್ಥ ಏನಂದ್ರೆ, ಭಗವಂತನಿಗೆ ಅದ್ರ ಮುಖಾಂತರ ಸಂತೋಷ ಕೊಡುವವಳು ಅಂತ. ಹಾಲು ತುಪ್ಪ ಇದ್ರೆ ಸಂತೋಷವಾಗಿದ್ದೀವಿ ಜೀವನದಲ್ಲಿ ಅಂತ. ಆಂಡಾಳು ಏನು ಮಾಡ್ತಾಳೆ, ತನ್ನ ಒಂದು ಕೃತಿ, ಅದು ಮುಂದೆ ಹೇಳ್ತೀನಿ ತಿರುಪಾವೈಯಲ್ಲಿ, ಏನಂತ ಹೇಳ್ತಾಳೆ, ನಾವು ನಿನ್ನ ವ್ರತ ಮಾಡ್ತಿದ್ದೀವಿ ಭಗವಂತ, ನಿನ್ನನ್ನು ಸೇರಕ್ಕೋಸ್ಕರ, ಅದರಿಂದ ನಾವು ಹಾಲನ್ನು ತಿನ್ನಲ್ಲ, ಹಾಲನ್ನು ಸ್ವೀಕಾರ ಮಾಡಲ್ಲ, ತುಪ್ಪನೂ ಸ್ವೀಕಾರ ಮಾಡಲ್ಲ. ಯಾರಿಗೂ ಅವಕಾಶ ಇಲ್ಲ, ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಸೊ ಆ ಕನೆಕ್ಷನ್ ವೇದದಲ್ಲಿ ಘೃತವತಿ ಪಯಸ್ವತಿ ಅಂತ ಬರುತ್ತಲ್ಲ ನೀಳಾ ಸೂಕ್ತದಲ್ಲಿ, ಇಲ್ಲಿ ಆಂಡಾಳದನ್ನ ತುಂಬ ಒಂದು ಏನು ಹೇಳ್ತಾರೆ, ತುಂಬ ಸಣ್ಣದಾಗಿ ಹಿಂಟ್ ಕೊಡ್ತಾಳೆ, ನಾನು ನೀಳಾದೇವಿ ಅವತಾರ ಕೂಡ ಅನ್ನೋಕ್ಕೋಸ್ಕರ. ಸೊ ಆ ಅವತಾರದ ರಹಸ್ಯ ಇಲ್ಲೂ ಗೊತ್ತಾಗುತ್ತೆ. ಇನ್ನೊಂದು ನನ್ನ 3ನೇ ಪ್ರಶ್ನೆ ಇವತ್ತಿನ ಒಂದು ಡಿಸ್ಕಷನ್ನಲ್ಲಿ, ಈ ಸಾಮಾನ್ಯವಾಗಿ ನೀವು ಹೇಳಿದ್ರಿ ಚಿಕ್ಕ ಹುಡುಗಿಯಿಂದನೇ
ಅವಳಿಗೆ ತಂದೆ ಎಲ್ಲ ಆ ವಿಷ್ಣುವಿನ ಮಹಿಮೆಗಳು, ಅವನೆಷ್ಟು ಸುಂದರ, ಎಷ್ಟು ಐಶ್ವರ್ಯವಂತ, ಎಲ್ಲ ಆ ಭಗವಂತ ಎಲ್ಲದ ಅವನ ಕ್ವಾಲಿಟಿಗಳು, ಆ ಗುಣಗಳ ಬಗ್ಗೆ ಹೇಳಿದಾಗ ಅದೊಂದು ಅಟ್ರಾಕ್ಷನ್ ಅಂತ ಬೆಳೆದಿರುತ್ತೆ. ಇದು ಸಿಕ್ಕಿದ್ರೆ ನನಗೆ ಗಂಡ ಆದರೆ ವಿಷ್ಣುವನ್ನೇ ಮದುವೆ ಆಗಬೇಕು ಅಂತ ಚಿಕ್ಕ ಮಕ್ಕಳಲ್ಲಿ ಯಾರ ಬಗ್ಗೆ ಜಾಸ್ತಿ ಹೇಳ್ತೀವಿ ಅವರಲ್ಲಿ ಒಂದು ಭಾವನೆ ಬರುವಂತಹದ್ದು. ಆ ಥರ ಬಹಳಷ್ಟು ಜನ ಇದ್ದಾರೆ. ನಾವು ನೋಡಿದ್ರೆ ಈ ಮೀರಾಬಾಯಿ ಇರ್ಬೋದು, ಕೃಷ್ಣನನ್ನು ನನ್ನ ಪತಿ ಅನ್ನೋ ಒಂದು ಭಾವದಿಂದ ಅವರನ್ನು ಬಹಳಷ್ಟು ಜನ 16,000 ಅವನ ಏನು ಕೃಷ್ಣನ ಮಹಿಷಿ ಷಣ್ಮಹಿಷಿಯರು ಎಲ್ಲರೂ ಕೃಷ್ಣನನ್ನ ಪತಿ ಅಂತಾನೆ ತಿಳಿದು ಭಕ್ತಿ ಮಾಡಿದಂಥವ್ರು. ಹಾಗೆ ಏನು ಆಂಡಾಳು, ಅದೇ ಥರ ನಮ್ಮ ಕನ್ನಡದಲ್ಲಿ ಅಕ್ಕ ಮಹಾದೇವಿ, ಚೆನ್ನಮಲ್ಲಿಕಾರ್ಜುನ ನೀನೇ ನನ್ನ ಗಂಡ ಅಂತ ಹೇಳಿ ಅಷ್ಟು ವಿರಕ್ತ ಭಾವದಿಂದ ಭಕ್ತಿ ಭಾವದಿಂದ ಈಶ್ವರನನ್ನೇ ಗಂಡ ಅಂತ ಹೇಳಿ ಪೂಜೆ ಮಾಡಿದ್ದು. ಅದೇ ಥರ ಆಂಡಾಳವರು ಈ ಒಂದು ನಾರಾಯಣನೇ ನನ್ನ ಪತಿ ಆಗಬೇಕು ಅನ್ನೋ ಒಂದು ಆ ಯೋಚನೆ ಹಿಂದೆ ಯಾವ ಆಧ್ಯಾತ್ಮಿಕ ಗುಣಗಳಿದೆ, ಏನನ್ನು ನಾವು ನೋಡಬೇಕು? ನೋಡಿ, ಭೌತಿಕವಾಗಿ ನೋಡಿದ್ರೆ ಚಿಕ್ಕ ವಯಸ್ಸಿಂದ ನಮ್ಗೆ ಯಾರ ಬಗ್ಗೆ ಆಸೆ ಮೂಡಿರುತ್ತೋ ಅವರನ್ನು ನಾವು ಇಮ್ಯಾಜಿನ್ ಮಾಡ್ಕೊಂತ ಅವರ ಸಂಗಾತಿಯಾಗಿ ಬರಲಿ ಅಥವಾ ಅವರ ಸಂಗಾತ್ಯದಲ್ಲಿ ನಮಗೆ ಅವಕಾಶ ಸಿಗಲಿ ಅಂತ ಯೋಚನೆ ಮಾಡ್ತಿರ್ತೀವಿ. ಈಗಿನ ಕಾಲದಲ್ಲಿ ನೋಡಿದ್ರೆ ಫಿಲಮ್ ಆ್ಯಕ್ಟರ್ಸ್ ಬಗ್ಗೆ ಇಲ್ಲ ಯಾರಾದರೂ ಫೇಮಸ್ ಪೀಪಲ್ ಬಗ್ಗೆ ಜೀವನದಲ್ಲಿ ತುಂಬ ಇವ್ರು ತುಂಬ ಫೇಮಸ್ ಆಗಿದ್ದಾರಪ್ಪ, ಇವ್ರ ಜೊತೆ ಇರೋಣ ಅನ್ನೋ ಒಂದು ಭಾವನೆಗಳು ಬರೋದು ಸಹಜ. ಕೆಲವೊಬ್ರು ಹೇಳ್ತಾರಲ್ಲ, ನನ್ನ ಕ್ರಶ್ಶು ಚಿಕ್ಕ ವಯಸ್ಸಿಂದ ಕ್ರಶ್ಶು, ಇವ್ರನ್ನ ಮೀಟ್ ಮಾಡಿಬಿಟ್ಟೆ, ಯಾವುದೋ ಒಂದು ಲೈವ್ ಇವೆಂಟ್ ಇತ್ತು, ಇವ್ರ ಸೈನ್ ತೊಗೊಂಡೆ, ಅವ್ರ ಶರ್ಟ್ ಬಿಸಾಕಿದ್ರು, ಶೂಸ್ ಬಿಸಾಕಿದ್ರು, ನನಗೆ ಫ್ಯಾನ್ ಮೊಮೆಂಟು ಅನ್ನೋ ಥರ ಎಲ್ಲ ಮಾತಾಡ್ತಾರಲ್ಲ. ಆ ಥರ ಉತ್ಕೃಷ್ಟರಲ್ಲಿ ಉತ್ಕೃಷ್ಟ ಯಾರು? ಪರಸ್ಪರಾಣಂ ಪರಮಃ ಅಂತ. ಉತ್ಕೃಷ್ಟರಲ್ಲಿ ಯಾರು? ಇವಾಗ ಒಂದು ನಗರ ತಗೊಂಡ್ರೆ ನಗರಕ್ಕೆ MLA ಉತ್ಕೃಷ್ಟ, ಹೋಗ್ತಾ ಹೋಗ್ತಾ ಮಿನಿಸ್ಟರು, ಹೋಗ್ತಾ ಹೋಗ್ತಾ ರಾಜ, ಹೋಗ್ತಾ ಹೋಗ್ತಾ ಈ ರಾಜಾಧಿರಾಜ ಯಾರು ಅಂತ ಹೇಳಿದಾಗ ಪೆರಿಯಾಳ್ವಾರ್ ಆ ಕಾಲದಲ್ಲಿ ಏನು ಹೇಳಿದ್ರು, ನೋಡಮ್ಮ ಇವರೆಲ್ಲ ಈ ಲೆವೆಲಲ್ಲಿ ಇದ್ದಾರೆ, ಅವ್ರವ್ರ ಅಧಿಕಾರಕ್ಕೆ ಅವ್ರವ್ರ ಯೋಗ್ಯತೆಗೆ ತಕ್ಕಂಗಿದ್ದಾರೆ. ರಾಜರಲ್ಲಿ ಎಲ್ಲರಿಗೂ ರಾಜ ಯಾರು? ಪುರುಷರಲ್ಲಿ ಪುರುಷೋತ್ತಮ ಯಾರು ಅಂದರೆ ಅವ್ನು ಭಗವಂತ ಶ್ರೀಮನ್ನಾರಾಯಣ ಒಬ್ಬನೇ ಅಂತ ಚಿಕ್ಕ ವಯಸ್ಸಲ್ಲೇ ಹೇಳಿದಾಗ, ಹೇಗಿದ್ರು ಇವಳು ಅವತಾರ ದೇವಿ ಇವಳು. ಅದರಿಂದ ಅವಳಿಗೇನಾಯಿತು, ಆಸೆ ಬಂದೇ ಬರುತ್ತೆ ಚಿಕ್ಕ ವಯಸ್ಸಿಂದಾನೆ, ಇವನನ್ನೇ ನಾನು ವರೆಸ್ಬೇಕು. ಬೇರೆ ಅನ್ಯ ದೇವತೆಗಳೆಲ್ಲ ಇವತ್ತಿರ್ತಾರೆ ನಾಳೆ ಹೋಗ್ಬಿಡ್ತಾರೆ, ಆದರೆ ಇವನೊಬ್ಬನೇ ನಿತ್ಯ, ಅದರಿಂದ ಇವನನ್ನೇ ವರೆಸ್ಬೇಕು ಅನ್ನೋದು ಆಸೆ ಬಂದಿರುತ್ತೆ ಚಿಕ್ಕ ವಯಸ್ಸಲ್ಲಿ. ಅವಾಗ ಆಂಡಾಳು ಏನು ಮಾಡ್ತಾಳೆ, ಹೆಂಗೆ ಕೃಷ್ಣನ್ ಹೆಂಗಾದರೂ ಪಡಿಬೇಕಲ್ಲ ನಾನು ಯೋಚನೆ ಮಾಡ್ತಾ ಇರ್ತಾಳೆ. ಆವಾಗ ತಂದೆ ಹೇಳಿರುವಂತಹ ಕಥೆಗಳ ಜ್ಞಾಪಕ ಬರುತ್ತೆ. ದ್ವಾಪರ ಯುಗದಲ್ಲಿ ಕೃಷ್ಣನನ್ನು ತಮ್ಮ ಪತಿಯಾಗಿ ಪಡಿಬೇಕು ಅಂತ ಗೋಪಿಕಾಸ್ತ್ರೀಯರು ಎಲ್ಲರೂ ಸೇರಿ ಮಾರ್ಗಶಿರ ಮಾಸದಲ್ಲಿ ಕಾತ್ಯಾಯಿನಿ ವ್ರತ ಮಾಡ್ತಾರೆ. ಇದು ಗೊತ್ತಿರುವಂತಹ ಇದು ಉಲ್ಲೇಖ ಇದೆ, ಇದು ಭಾಗವತದಲ್ಲಿ ಕಾತ್ಯಾಯಿನಿ ವ್ರತ. ಆಂಡಾಳು ಏನ್ ಮಾಡಿದ್ಲು, ಓಹೋ ಸರಿ, ಹೇಗಿದ್ರು ನಾವ್ ಅನ್ಕೋತೀವಿ ಆಂಡಾಳು ಅವಾಗ ಕಂಡು ಹಿಡಿದ್ಲು ಅಂತ. ಅವಳು ಮಹಾಲಕ್ಷ್ಮಿ, ಅವಳು ಅಪರೋಕ್ಷ ಜ್ಞಾನಿಗಿಂತ ಮೇಲೆ ಅವಳು. ಆದ್ರೂ ಇದ್ರೂ ಅವಳಿಗೆ ಗೊತ್ತಿರುತ್ತಲ್ವ, ಅದರಿಂದ ಏನು ಮಾಡ್ತಾಳೆ, ಓ ಸರಿ, ಗೋಪಿಕಾ ಸ್ತ್ರೀಯರು ಯಾವ ಪಥವನ್ನು ಹಿಡಿದ್ರೋ ಅದೇ ಪಥ ನಾನು ಹಿಡಿತೀನಿ, ಅವಾಗ ಕೃಷ್ಣ ನನಗೆ ಸಿಗ್ತಾನೆ ಅಂತ. ಅದಕ್ಕೆ ಏನು ಮಾಡೋದು, ಕಾತ್ಯಾಯನಿ ವ್ರತ ಮಾಡೋಕ್ಕಾಗುತ್ತಾ? ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಆಚಾರ್ಯರಲ್ಲಿ ನಾರಾಯಣನ ಬಿಟ್ಟು ಬೇರೆ ಯಾರನ್ನು ನಾವು ಉಪಾಸನೆ ಮಾಡಬಾರ್ದು, ಅವನೊಬ್ಬನೇ ಸಾಧ್ಯ, ಸಾಧನ ಎಲ್ಲ ಅವನೇ ಅನ್ನೋದನ್ನ ತುಂಬ ಕ್ಲಿಯರಾಗಿ ಪ್ರತಿಪಾದನೆ ಮಾಡಿಬಿಟ್ಟಿದ್ರು. ಪೆರಿಯಾಳ್ವಾರ್ ಅಷ್ಟೊತ್ತಿಗೆ ಹೇಳ್ಕೊಟ್ಟಿದ್ರು. ಅವಾಗ ಏನು ಮಾಡಿದ್ಲು ಆಂಡಾಳು, ನನ್ನ ವ್ರತಾನೂ ಪರಿಪೂರ್ಣ ಆಗಬೇಕು, ನನ್ನ ಸಿದ್ಧಾಂತದಕ್ಕೂ ವಿರೋಧ ಆಗಬಾರ್ದು ಅಂತ ಭಗವಂತನನ್ನೇ, ಕಾತ್ಯಾಯನಿ ಜಾಗದಲ್ಲಿ ಭಗವಂತನನ್ನೇ, ನೀನೇ ನನಗೆ ವ್ರತ ಮಾಡೋಕ್ಕೆ ನೀನೇ ಮುಖ್ಯವಾದ ಉದ್ದೇಶ, ನೀನೇ ಸಾಧ್ಯ ಅಂತ ತಿಳಿದುಕೊಂಡು ವ್ರತ ಶುರು ಮಾಡ್ತಾಳೆ. ಅವಳು ಹೇಗೆ ಮಾಡ್ತಾಳೆ ಅಂದರೆ, 30 ದಿನ ಮಾರ್ಗಶಿರ ಮಾಸ, ಈ ಸೌರಮಾನದಲ್ಲಿ ಧನುರ್ಮಾಸ ಅಂತ ಹೇಳ್ತೀವಿ, ಡಿಸೆಂಬರ್ 16, 17 ಆ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ. ಕರೆಕ್ಟಾಗಿ ಮಕರ ಸಂಕ್ರಾಂತಿಗೆ ಮುಕ್ತಾಯ ಆಗುತ್ತೆ, ಸಮಾಪ್ತಿ ಆಗುತ್ತೆ. ಇವಾಗ ಏನಂದರೆ ಆ ಟೈಮಲ್ಲಿ ಆಂಡಾಳು ಅವಳಿಗೆ ಕೆಲವೊಬ್ಬರು ಸುಮಾರು ವಿದ್ವಾಂಸರು ಏನು ಹೇಳ್ತಾರೆ, 7 ವರ್ಷ ಇರಬಹುದು ಅಂತಾರೆ, ಕೆಲವೊಬ್ಬರು 9 ವರ್ಷ, 5 ವರ್ಷ, 9 ವರ್ಷ, 7 ವರ್ಷ ಅಂತೆಲ್ಲ ವಿದ್ವಾಂಸರು ಹೇಳ್ತಾರೆ. ಒಂದು ಆವ್ರೇಜ್ ಇಟ್ಕೊಳ್ಳೋಣ, ಒಂದು 8 ವರ್ಷ 9 ವರ್ಷ ಏಜ್ ಇರಬಹುದು. ಆ ಟೈಮಲ್ಲಿ ಅವಳಿಗೆ ಆಸಕ್ತಿ ಆಗ್ಬಿಟ್ಟು ನಾನು ಕೃಷ್ಣನ್ ಪಡಿಬೇಕು, ಹೇಗಾದರೂ ಪಡಿಬೇಕು ಅನ್ನೋಕ್ಕೋಸ್ಕರ ಈ ತನ್ನ ವ್ರತವನ್ನು ಶುರು ಮಾಡೋಕ್ಕೋಸ್ಕರ ಒಂದು ಇದನ್ನೇ ಬರೀತಾಳೆ, ಗ್ರಂಥದ ಥರ. ಅದು ಏನಂದರೆ ತಿರುಪ್ಪಾವೈ ಅಂತ ನಾವು ಕರಿತೀವಿ. ತಿರು ಅಂದರೆ ಶ್ರೀ, ಒಳ್ಳೆಯ ಅಂತ, ಪಾವೈ ಅಂದರೆ ವ್ರತ ಸಂಸ್ಕೃತದಲ್ಲಿ, ಒಳ್ಳೆಯ ವ್ರತ. ಏನದು ಒಳ್ಳೆಯ ವ್ರತ ಅಂದರೆ, ಭಗವಂತನನ್ನೇ ಉದ್ದೇಶವಾಗಿಟ್ಕೊಂಡು ಭಗವಂತನ ಕೈಂಕರ್ಯ ಮಾಡ್ತಾ 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 ಅವನನ್ನ ಪಡೆಯೋದು. ಇವಾಗ ನಮ್ಗೇನೋ ಬೇಕು ಅಂದರೆ ನಾವು ಒಂದು ವ್ರತ ಮಾಡ್ತೀವಲ್ವಾ, ಇವಾಗ ಎಷ್ಟೋ ವ್ರತಗಳಿದೆ, ಸಂಕಷ್ಟಹಾರ ಚತುರ್ಥಿ ವ್ರತ ಇದೆ, ಭೀಮನ ಅಮಾವಾಸ್ಯೆ ವ್ರತ ಇದೆ, ಅನಂತ ಪದ್ಮನಾಭನ ವ್ರತ ಇದೆ, ವರಮಹಾಲಕ್ಷ್ಮಿ ವ್ರತ ಇದೆ,
ಇನ್ನೇನು ಅದು ಬಂತು ಹತ್ರ. ಸೊ ಆ ಥರ ಎಷ್ಟೋ ವ್ರತಗಳಿದೆ. ಎಲ್ಲದಕ್ಕೂ ಒಂದು ಏನೋ ಒಂದು ಕಾಮ್ಯಾರ್ಥ ಇರುತ್ತೆ. ಧರ್ಮ ಅರ್ಥ ಕಾಮ ಅಂತ. ಮೋಕ್ಷಕ್ಕೆ ಮಾಡುವಂತಹ ವ್ರತ ಯಾವುದು ಅಂದರೆ ಈ ತಿರುಪ್ಪಾವೈ ವ್ರತ. 30 ದಿನ, 30 ದಿನಕ್ಕೆ ಒಂದೊಂದು ಶ್ಲೋಕಗಳು, 10 ಶ್ಲೋಕಗಳಿರುತ್ತೆ. ಪಾಶುರಂ ಅಂತ ಕರೀತಾರೆ ಅದಕ್ಕೆ ತಮಿಳಲ್ಲಿ. ಪಾಶುರ ಅಂದ್ರೆ ಒಂದು ಶ್ಲೋಕಗಳು ಅಂತ. ಶ್ಲೋಕಗಳು. ಸೊ ಮೊದಲನೇ ಎಷ್ಟು 2 ಲೈನ್ ಇರುತ್ತಾ? 10 ಲೈನ್ ಇರುತ್ತೆ. ಒಂದು ಶ್ಲೋಕದಲ್ಲಿ 10 ಲೈನ್ ಇರುತ್ತೆ. ಅದರಲ್ಲಿ ಆಂಡಾಳು ಶುರು ಮಾಡ್ತಾಳೆ, ಮಾರ್ಹಳಿ ತಿಂಗಳ್ ಮದಿನಿಡೆಯಿಂದ ನನ್ನಾಳಾಳ್ ಅಂತ. ಅಂದರೆ ಮಾರ್ಗಶಿರ ಮಾಸದ ಒಳ್ಳೆಯ ಚಂದ್ರನ ಕಾಂತಿರುವಂತಹ, ಮನಸ್ಸು ತುಂಬ ಸಂತೋಷವಾಗಿರುವಂತಹ ದಿನ ಅಂತ ಶುರು ಮಾಡ್ತಾ 30 ಪಾಶುರಗಳಲ್ಲೂ ಭಗವಂತನ ಲೀಲಾಜಾಲವಾಗಿ ಕೊಂಡಾಡ್ತಾಳೆ. ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾಳೆ, ನಾವು ಅನ್ಕೋತೀವಿ ಹೆಂಗೆ ಯಾರನ್ನಾದ್ರೂ ಇಂಪ್ರೆಸ್ ಮಾಡಬೇಕು. ಇವಾಗ ಒಂದು ಗಂಡ ಅಥವಾ ಹೆಂಡತಿ ಅಥವಾ ಒಂದು ಗಂಡು ಅಥವಾ ಹೆಣ್ಣನ್ನ ಯಾರಾದರೂ ಒರೆಸ್ಬೇಕು ಅಂದರೆ ಫಸ್ಟ್ ಇಂಪ್ರೆಸ್ ಮಾಡೋದು ಯಾರು? ಅವ್ರ ಫ್ಯಾಮಿಲಿ ಅವ್ರನ್ನ ಇಂಪ್ರೆಸ್ ಮಾಡಬೇಕು. ಅದೊಂದು ಪದ್ಧತಿ ಇದೆ. ಅವ್ರನ್ನ ಇಂಪ್ರೆಸ್ ಮಾಡೋದು ಒಂದು ಕಡೆ ಇರುತ್ತೆ, ಫ್ಲರ್ಟ್ ಮಾಡೋದು. ಆಂಡಾಳು ಏನು ಮಾಡಿದ್ಲು, ಮೊದಲನೇ ಪಾಶುರದಲ್ಲೇ ಎಷ್ಟೊಂದು ವಿಷಯಗಳಿದೆ. ಮೇಯ್ನಾಗಿ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಮೊದಲನೇ ಪಾಶುರದಲ್ಲಿ ಏನು ಹೇಳ್ತಾಳೆ, ಯಶೋದೈ ಇಳಂ ಶಿಂಗಮ್ ಅಂತ ಹೇಳ್ಬಿಟ್ಲು. ಅಲ್ಲೇ ಸ್ಟಾರ್ಟಿಂಗಲ್ಲೇ ಯಶೋದಿಯ ಸಿಂಹದ ಮರಿ ಕೃಷ್ಣ ಅಂತ ಹೇಳಿದ್ಲು. ಫಸ್ಟೇ ಅತ್ತೆ ಕಡೆಗೆ ಕಾಳು ಹಾಕ್ತಾರೆ ಅಂತಾರಲ್ಲ, ಆ ಥರ ಅತ್ತೆ ಹೆಸರು ಹೇಳ್ಬಿಟ್ರೆ ಸಂತೋಷ ಆಗ್ಬಿಡುತ್ತೆ. ತಾಯಿ ಹೆಸರು ಹೇಳಿದ್ನಲ್ಲ ಅಂತ ಮಗನಿಗೆ ಸಂತೋಷ ಆಗುತ್ತೆ, ಅತ್ತೆ ಆದವಳಿಗೂ ಸಂತೋಷ ಆಗ, ನೋಡಿದ್ಯಾ ನನ್ನನ್ನು ಫಸ್ಟ್ ಐಡೆಂಟಿಫೈ ಮಾಡಿಬಿಟ್ಲು ಅಂತ. ಸೊ ಯಶೋದೈ ಇಳಂ ಶಿಂಗಮ್ ಅಂತ ಒಂದು ಉಲ್ಲೇಖ ಬರುತ್ತೆ. ಮೊದಲನೇ ಪಾಶುರದಲ್ಲೇ ಏನಕ್ಕೋಸ್ಕರ ಮಾಡ್ತಿದ್ದೀವಿ ಅಂತಾನೂ ಹೇಳ್ತಾಳೆ. ನಾರಾಯಣನೇ ನಮಕ್ಕೆ ಪರೈ ತರುವಾನ್ ಅಂತ. ಆ ಪರೈ ಅನ್ನೋ ಪದಕ್ಕೆ ತುಂಬ ಅರ್ಥಗಳಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಾರಾಯಣನೇ ನಮಗೆ ಮೋಕ್ಷ ಕೊಡುತ್ತಾನೆ. ಸೊ ಕೃಷ್ಣ ನಾರಾಯಣ ಒಂದೇ, ನಾರಾಯಣ ಮೋಕ್ಷ ಕೊಡುತ್ತಾನೆ ಅಂತ ಇಲ್ಲಿಂದ ಶುರು ಮಾಡ್ತಾಳೆ. ಎರಡನೇ ಪಾಶುರದಲ್ಲಿ ನಾನು ಅವಾಗಲೇ ಹೇಳಿದ್ನಲ್ಲ, ನೆಯ್ಯುಣ್ಣೋಂ ಪಾಲುಣ್ಣೋಂ ಅಂತ. ಮೊದಲನೇ ಪಾಶುರದಲ್ಲಿ ನಾರಾಯಣ ನಿನಗೋಸ್ಕರ ಮಾಡ್ತಿದ್ದೀನಿ. ಎರಡನೇ ಪಾಶುರದಲ್ಲಿ ನಿನಗೋಸ್ಕರ ವ್ರತ ಮಾಡ್ತಿರೋದ್ರಿಂದ ಕೆಲವೊಂದೆಲ್ಲ ಬಿಟ್ಬಿಡ್ತೀವಿ ನಾವು. ಏನು, ನಾವು ಕಣ್ಣು ಕಪ್ಪು ಹಚ್ಕೊಳ್ಳಲ್ಲ, ಯಾಕಂದರೆ ಅದು ಸೌಂದರ್ಯದ ಸಂಕೇತ. ಅಂದರೆ ವ್ರತ ಮಾಡುವಾಗ ನಾವು ನಮ್ಮನ್ನೇ ನಾವು ಆದಷ್ಟು ಸೌಂದರ್ಯದ ಕಡೆ ಎಳ್ಕೊಂಡು ಹೋಗಬಾರ್ದು ಅಂತ. ಆಮೇಲೆ ನಾನು ಹಾಲು ಮತ್ತು ತುಪ್ಪನ ಸ್ವೀಕಾರ ಮಾಡಲ್ಲ, ಯಾಕಂದರೆ ಅದರಿಂದ ತಿಂತಾ ಇದ್ರೆ ಆಲಸ್ಯ ಬರೋ ಚಾನ್ಸಸ್ ಇದೆ ಅಂತ. ನನ್ನನ್ನು ನಾನೇ ಕೃಶ ಮಾಡ್ಕೋತೀನಿ ಅನ್ನೋಕ್ಕೋಸ್ಕರ ಅಂತ ತಪಸ್ಸು ಮಾಡೋದು ಅಷ್ಟೇ. ಹೋಗ್ತಾ 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 ವಾಮನನ್ನ ಕೊಂಡಾಡ್ತಾಳೆ. ಓಂಗಿ ಉಲಹಳಂದ ಉತ್ತಮನ್ ಪೇರ್ಪಾಡಿ ಅಂತ. ಅಂದರೆ ವಾಮನ ಹೇಗೆ 3 ಲೋಕಗಳನ್ನು ಆಳದೆ ನೀನು ಅಂತ. ರಾಮನ್ ಕೊಂಡಾಡ್ತಾಳೆ, ಕೃಷ್ಣನ್ ಕೊಂಡಾಡ್ತಾಳೆ. ಬರೀ ಕೃಷ್ಣನ್ ಕೊಂಡಾಡ್ಬಿಟ್ಟು ಅಲ್ಲಿ ನಿಲ್ಸಲ್ಲ, ಒಬ್ಬೊಬ್ಬರಾಗೆ ಎಲ್ಲರನ್ನೂ ಹಿಡ್ಕೋತಾಳೆ. ಆಂಡಾಳು ತುಂಬ ಬುದ್ಧಿವಂತೆ. ಬಲರಾಮನನ್ನು ಕೊಂಡಾಡ್ತಾಳೆ, ಯಾಕಂದ್ರೆ ಅವ್ರ ಅಣ್ಣ, ನೀನನ್ನು ಕೊಂಡಾಡ್ಬೇಕು. ಸರಿ, ನಂದ ಯಶೋಧ ಕೊಂಡಾಡ್ತಾಳೆ. ಆಮೇಲೆ ಕೃಷ್ಣನಿಗೆ ಎಲ್ಲ 16,108 ಮಹಿಷಿಯರಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಅಷ್ಟಮಹಿಷಿಯರು, ಅಷ್ಟಭಾರ್ಯರು. ಅದರಲ್ಲಿ ಪ್ರಮುಖವಾಗಿ ರುಕ್ಮಿಣಿ ಸತ್ಯಭಾಮ ಇರ್ತಾರೆ. ಆದರೆ ಆಂಡಾಳು ಏನು ಮಾಡ್ತಾಳೆ, ನೀಲಾದೇವಿ ಅಂತ ಇನ್ನೊಬ್ಳು ಮಹಿಷಿ ಇರ್ತಾಳೆ. ಅವಳಿಗೆ ತಮಿಳಲ್ಲಿ ನಪ್ಪಿನ್ನೈ ಅಂತ ಹೆಸರು. ಆ ನಪ್ಪಿನ್ನಯ್ಯನೂ ಬಿಡಲ್ಲ, ಅವಳನ್ನು ಹೊಗಳ್ತಾಳೆ. ಹೊಗಳಿದಾಗ ಅದ್ರ ಮುಖಾಂತರ ಏನಾದರೂ ನಂಗೆ ಚಾನ್ಸ್ ಸಿಗುತ್ತಾ ಅಂದು. ಸೊ ಆಂಡಾಳು ಹೇಗೆ ಅಂದರೆ ಕಾಂಟೆಂಪ್ರರಿಯಾಗಿ ಇರೋ ಜೀವನದಲ್ಲೂ ಎಲ್ಲರನ್ನೂ ಹೊಗಳೋ ಥರ, ಅಟ್ ದ ಸೇಮ್ ಟೈಮ್ ಭಗವಂತನನ್ನು ಸೇರೋಕ್ಕೋಸ್ಕರ ಅವಕಾಶ ಆಗೋ ತರಹ ವಿಶ್ಲೇಷಣೆನೂ ಮಾಡ್ತಾಳೆ. ಅವನನ್ನು ಸ್ತೋತ್ರ ಮಾಡ್ತಾಳೆ. ಮಾಡಿ ಕೊನೆಗೆ ಏನಾಗುತ್ತೆ, ಕೊನೆಗೆ ಭಗವಂತ ನರಸಿಂಹಾವತಾರನೂ ಹೊಗಳ್ತಾಳೆ, ಎಲ್ಲ ಅವತಾರಗಳನ್ನು ಹೊಗಳ್ತಾಳೆ. ನರಸಿಂಹನಲ್ಲೂ ನಾನು ಕೃಷ್ಣನನ್ನು ಕಾಣ್ತೀನಿ. ಇವಾಗ ನರಸಿಂಹ ಅಂದರೆ ಎಲ್ಲರಿಗೂ ಭಯ ಆಗೋಗುತ್ತೆ, ಆದರೆ ಆಂಡಾಳು ನರಸಿಂಹನನ್ನು ಮಾಧುರ್ಯವಾಗಿ ನೋಡ್ತಾಳೆ. ಆಮೇಲೆ ಕೊನೆಯ ಪಾಶುರಗಳಲ್ಲಿ ಏನು ಮಾಡ್ತಾಳೆ, ಸರಿ ಆಯಿತು, ಇಷ್ಟು ದಿನ ಮಾಡಿದ್ವಿ, ಇನ್ಮೇಲಿಂದ ನಾನು ಸ್ವೀಕಾರ ಮಾಡ್ತೀನಿ, ನನ್ನ ವ್ರತ ಪೂರ್ತಿ ಆಯಿತು, ನಿನ್ನನ್ನು ಹೊಂದುವಂತಹ ಸಾಧ್ಯತೆ ನಾನು ಕಾಣ್ತಿದ್ದೀನಿ ಅಂತ ಹೇಳಿ ಕರವೈಹಳ್ ಪಿನ್ಚಂದ್ರ ಕಾನಂ ಶೇರ್ದುಂಬೋಮ್ ಅಂತಿದೆ. ಕೂಡಾರೈ ವೆಲ್ಲುಂ ಶೀರ್ ಗೋವಿಂದ ಅಂತೆಲ್ಲ ಬರುತ್ತೆ. ಏನಂದರೆ ಒಂದಿನ ಮೊಸರನ್ನ ಮಾಡಿ ನೈವೇದ್ಯ ಮಾಡಿ ನಾನು ಸ್ವೀಕಾರ ಮಾಡ್ತೀನಿ. ಇನ್ನೊಂದು ದಿನ ಇದು ಏನೋ ಸಕ್ಕರೆ ಪೊಂಗಲ್ಗೆ ಚೆನ್ನಾಗಿ ತುಪ್ಪ ಹಾಕಿ, ಬೇಳೆ ತುಪ್ಪ, ಆಮೇಲೆ ಗೋಡಂಬಿ, ದ್ರಾಕ್ಷಿ ಎಲ್ಲ ಹೇಳ್ತಾ ಇದ್ರೆ ನನಗೆ ಬಾಯಲ್ಲಿ ನೀರು ಹಿಡಿದ್ರೆ. ನಾವು ಈ ದೇವಸ್ಥಾನಗಳಿಗೆ ಹೋದ್ರೆ ಎಸ್ಪೆಷಲಿ ಮಾಘ ಮಾಸದಲ್ಲಿ ಬೆಳಗ್ಗೆ ಪೊಂಗಲ್ ಕೊಡ್ತಾರೆ. ನಾವು ಆ ಪೊಂಗಲ್ಗೋಸ್ಕರ ಹೋಗ್ತಾ ಇದ್ವಿ ಚಿಕ್ಕ ಹುಡುಗರಲ್ಲಿ. ಈಗೆಲ್ಲ ಕಡಿಮೆ ಇದರಲ್ಲಿ. ನಮ್ಮ ಸಣ್ಣ ಹಳ್ಳಿ ಊರಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇತ್ತು. ಅಲ್ಲಿ ಹೋದ್ರೆ ಬೆಳಗ್ಗೆ ಹೊತ್ತು ಒಂದೇ ಪಿಡ್ಚೆ ಕೊಡ್ತಾರ ಅವ್ರು. ಹಿಂಗ್ ಕೈಯಲ್ಲಿ ಹಿಂಗ್ ಹಿಡಿದ್ಬಿಟ್ಟು ಹಿಂಗ್ ಕೊಡ್ತಾರೆ ಅಷ್ಟೇ.
ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಆ ಚಳಿನಲ್ಲಿ ಎದ್ದು ಯಾಕೆ ಬಿಸಿ ಹೋಗೋದು ಬಿಸಿಯಾಗಿ. ಅಂದ್ರೆ ಸೂಪರ್. ಅದಕ್ಕೆ ಏನ್ ತುಪ್ಪ ಎಲ್ಲ ಹಾಕಿ ಗೋಡಂಬಿ ನೀವ್ ಹೇಳ್ದಂಗೆ ಹಾ. ನಮ್ಗೆ ಬಾಯಲ್ಲಿ ನೀರ್ ಬರುತ್ತೆ ಈಗ ನೆನೆಸ್ಕೊಂಡ್ರೇನೆ. ಅಷ್ಟು ಚೆನ್ನಾಗಿರುತ್ತೆ. ಆ ಅಷ್ಟು ಸಕ್ಕರೆ ಸ್ವಾದ. ಪೊಂಗಲ್ ಆಗ್ಲಿ, ಆ ಹ್ಮ್. ನಾರ್ಮಲ್ ಪೊಂಗಲ್ ಆಗ್ಲಿ, ಆಮೇಲೆ ಆ ಪುಳಿಯೋಗರೆ, ಹೌದು. ಏನು ದೇವಸ್ಥಾನದಲ್ಲಿ ಮಾಡೋ ಪುಳಿಯೋಗರೆನೇ ಜಾಸ್ತಿ ರುಚಿ. ನಾವು ಮನೇಲಿ ಮಾಡಿದ್ರು ಅಷ್ಟು ಬರಲ್ಲ. ಅಷ್ಟು ರುಚಿ ಬರಲ್ಲ. ಆ ಆ ತರ. ಸಕ್ಕರೆ ಪೊಂಗಲ್ ಅವಳು ಏನ್ ಹೇಳ್ತಾಳೆ, ಮೂಡನೈಪೆ ಇದು ಅಂತಾಳೆ. ಹ್ಮ್. ಈ ಮೂಡ ಅಂದ್ರೆ ಈ ಮೊಣಕೈ, ಹ. ಮೊಣಕೈವರೆಗೂ ತುಪ್ಪ ಸುರಿಬೇಕಂತೆ. ಆ ತರ ತುಪ್ಪ ಹಾಕಿ ನಿನಗ್ ನೈವೇದ್ಯ ಮಾಡ್ತೀನಿ ಅಂತ ಓ, ಕೊನೆಗೆ ಹಿಂಗ್ ಹೇಳ್ತಾಳೆ. ಇಟ್ಕೊಂಡ್ರೆ ಹಿಂಗ್ ಸುರಿಬೇಕು. ಹಿಂಗ್ ಸುರಿಬೇಕು ಅಂತ. ನೋಡಿ ಅಷ್ಟು ಪ್ರೀತಿ ಆಂಡಾಳಿಗೆ. ಓ, ನನ್ನ ವ್ರತ ಪರಿಪೂರ್ಣ ಆಯ್ತಪ್ಪ ಅಂತ ಅದನ್ನ ಸಮರ್ಪಣೆ ಮಾಡಿ ಕೊನೆಗೆ 2 ಪಾಶುರಗಳಲ್ಲಿ ಶಿತ್ತಂ ಶಿರುಕಾಲೆ ಅಂತ ಒಂದು ವಂಗಕ್ಕಡಲ್ ಅಂತ ಇವತ್ತಿಗೂ ಅದನ್ನ ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ತೀವಿ. ಅದರಲ್ಲಿ ಏನಂದ್ರೆ ಬೆಳ್ಳಂ ಬೆಳಿಗ್ಗೆ ಎದ್ದು ನಿನಗೆ ದರ್ಶನ ಮಾಡಿ ನಿನ್ನ ಒಂದು ಅನುಗ್ರಹವನ್ನು ಮಾಡ್ತೀವಿ. ಮತ್ತನಂಗ್ ಕಾಮಂಗಳ್ ಮಾತ್ತೇಲೋರೆಂಬಾವಾಯ್ ಅಂತ ಹೇಳ್ತಾಳೆ. ನಿನ್ನನ್ನ ಕಾಮನೆಯಾಗಿ ನಾನು ಇವಾಗ ಧರ್ಮ ಅರ್ಥ ಕಾಮ ಒಂದ್ ಕಡೆಯಲ್ಲಿ ಮೋಕ್ಷಕ್ಕೋಸ್ಕರ ನಿನ್ನನ್ನೇ ನಾನು ಕಾಮನೆಯಾಗಿ ಇಟ್ಕೊಂಡಿದ್ದೀನಿ. ದಯವಿಟ್ಟು ಇದನ್ನ ಚೇಂಜ್ ಮಾಡ್ಬೇಡ. ಯಾಕಂದ್ರೆ ನೀನ್ ಒಬ್ನೇ ಸುಪ್ರೀಂ ಕಂಟ್ರೋಲರ್. ಮನಸ್ಸಿಗೆ ನೀನ್ ಮನಸ್ಸಾಗ್ಲಿ, ದೇಹ ಆಗ್ಲಿ, ಆತ್ಮ ಆಗ್ಲಿ ಎಲ್ಲದಕ್ಕೂ ನಿಯಾಮಕ, ಪರಮ ನಿಯಾಮಕ ನೀನೊಬ್ನೇ. ಆದ್ರಿಂದ ದಯವಿಟ್ಟು ನಮ್ಮ ಕಾಮನೆಗಳನ್ನ ಬೇರೆ ಕಡೆ ಹೋಗೋ ತರ ಮಾಡಬೇಡ, ನೋಡ್ಕೊ ನಮ್ಮನ್ನ ಅಂತ ಹೇಳಿ. ಆಮೇಲೆ ಆಂಡಾಳಿ ಏನು ಹೇಳ್ತಾಳೆ, 30ನೇ ಪಾಶುರ, ಕೊನೆಯ ಪಾಶುರದಲ್ಲಿ ವಂಗಕ್ಕಡಲ್ ಕಡೆಯಿಂದ ಮಾಧವನೈ ಕೇಶವನೈ ಅಂತ ಹೇಳ್ತಾಳೆ. ಅಂದ್ರೆ ಕೂರ್ಮಾವತಾರನೂ ಹೋಳ್ತಾಳೆ ನೋಡಿ. ವಂಗಕ್ಕಡಲ್ ಅಂದ್ರೆ ಕ್ಷೀರಸಾಗರ ಕಡೆಯಿಂದ ಅದನ್ನ ಇವರು ಸೇರಿ ಕಡಿದ್ರಲ್ಲ, ಚರ್ನ್ ಮಾಡಿದ್ರು, ಅದಕ್ಕೆ ಅವ್ರು ಸಮುದ್ರ ಮಂಥನ ಮಾಡಕ್ಕೆ ಯಾರ್ ಕಾರಣ ಅಂದ್ರೆ ಭಗವಂತ. ಅಲ್ಲಿ ಕೂರ್ಮನಾಗಿದ್ದಿದ್ರಿಂದ ಅಂತ ಕೂರ್ಮನ್ನೂ ಬಿಟ್ಟಿಲ್ಲ. ಆಂಡಾಳು ಅಷ್ಟು ಮಾಧುರ್ಯದಿಂದ ಅವನ ಸ್ಮರಣೆ ಮಾಡ್ತಾಳೆ, ಸ್ತೋತ್ರ ಮಾಡ್ತಾಳೆ. ಕೊನೆಗೆ ಏನ್ ಹೇಳ್ತಾಳೆ, ಈ ಅವಳು ಎಲ್ಲಿ ಇದನ್ನೆಲ್ಲ ಹೇಳ್ಕೊಟ್ಟವ್ರು ಯಾರು? ಅವ್ರ ತಂದೆ ಅಲ್ವಾ ಪೆರಿಯಾಳ್ವಾರು. ಅದರಿಂದ ಅದನ್ನ ಹೇಳ್ತಾಳೆ, ಪಟ್ಟರ್ ಪಿರಾನ್ ಕೋದೇಶೊನ್ನ ಅಂತ. ಅಂದ್ರೆ ಪಟ್ಟರ್ ಪಿರಾನ್ ಅಂದ್ರೆ ಭಟ್ಟರು. ಯಾರು ಅವರು ಅಂದ್ರೆ ಪೆರಿಯಾಳ್ವಾರರು. ಅವರ ಮಗಳಾದ ನಾನು ಹೇಳಿದ್ದ ಈ 30 ಸ್ತೋತ್ರಗಳು, ಪಾಶುರಗಳನ್ನು ಯಾರು ಸ್ಮರಿಸಿ ಪಠಿಸಿ ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾರೋ ಈ 30 ದಿನಗಳು, ಅವ್ರಿಗೆ ಏನೇನ್ ಬೇಕೋ ಭಗವಂತ ಎಲ್ಲ ಕರುಣಿಸಿ ಅವರನ್ನ ಆಲಿಂಗನ ಮಾಡ್ತಾನೆ, ಅಂದ್ರೆ ಮೋಕ್ಷ ಕೊಡ್ತಾನೆ ಅಂತ ಆಂಡಾಳು ತುಂಬಾ ಚೆನ್ನಾಗಿ ಹೇಳ್ತಾಳೆ. ಈ 30 ಪಾಶುರಗಳು ಯಾವಾಗ ಅಂದ್ರೆ ನಾನು ಹೇಳಿದ್ನಲ್ಲ ಮಾರ್ಗಶಿರ ಮಾಸದಲ್ಲಿ ಅಂತ. ಆ ಮಾಸದಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಅನಧ್ಯಯನೋತ್ಸವ ಅಂತ ಬರುತ್ತೆ. ಬೇರೆ ಯಾವ ಪಾಶುರಗಳ ಇದು ಮಾಡಲ್ಲ, ಅನುಸಂಧಾನ ಮಾಡೋದಿಲ್ಲ. ತಿರುಪಳ್ಳಿ ಎഴുಚಿ ಅಂತ ಇನ್ನೊಂದಿದೆ, ಅದು ಮಾಡ್ತಾರೆ. ಅದು ಬಿಟ್ರೆ ಆಂಡಾಳಿಗೆ ಪ್ರಾಮುಖ್ಯತೆ ಕೊಡೋದು, ಪ್ರಾಧಾನ್ಯತೆ ಆಂಡಾಳಿಗೆ ಮಾತ್ರ. ಈ ಪೂರ್ತಿ ಮಾಸ ಆಂಡಾಳಿಗೆ ಮೀಸಲು. ಅದು ಆಂಡಾಳನ ಹಿರಿಮೆ ಅಂತ ಹೇಳಬಹುದು ನಾವು. ಯಾರಿಗೂ ಒಂದು ಮಾಸ ಪೂರ್ತಿ ಯಾವ ಆಳ್ವಾರಿಗೂ ಮೀಸಲಾಗಿ ಇಡಲ್ಲ. ಈ ಧನುರ್ಮಾಸ ಮಾರ್ಗಶಿರ ಮಾಸದಲ್ಲಿ ಆಂಡಾಳಿಗೆ ಇರ್ತಾರೆ. ಸೊ ಆಂಡಾಳು ಏನ್ ಮಾಡ್ತಾಳೆ, ಈ ವಯಸ್ಸಲ್ಲಿ ಅದನ್ನ ಸಮರ್ಪಣೆ ಮಾಡಿದ್ಮೇಲೆ ಅವಳಿಗೆ ಆ ಹೋಗೋ ದಾರಿನಲ್ಲಿ ಇದರ ಒಂದು ಒಳ ಅರ್ಥ ಏನಂದ್ರೆ ಜೀವಾತ್ಮನಿಗೂ ಪರಮಾತ್ಮನಿಗೂ ಸಂಬಂಧ ಬೆಸೆಯುವಂತಹ ಒಂದು ಕ್ರಿಯೆ. ಸಂಬಂಧ ಅನಾದಿ, ಯಾವಾಗ್ಲೂ ಇದೆ. ನಿತ್ಯರು, ಜೀವಾತ್ಮರು ನಿತ್ಯರು, ಪರಮಾತ್ಮರು ನಿತ್ಯರು. ಅಂದ್ರೆ ಮಾಯೆಯಲ್ಲಿ ನಾವು ಸಿಲುಕ್ಬಿಟ್ಟು ಮರೆತ್ಬಿಟ್ಟಿದೀವಿ ಭಗವಂತನ ತಿರ್ಗಾ ನಮ್ಗೆ ಸ್ಮರಣೆ ಮಾಡಿ ಅವನ ಕಡೆ ಎಳೆಯೋದಕ್ಕೆ ಈ ತಿರುಪ್ಪಾವೈಯನ್ನು 30 ಪಾಶುರಗಳ ಹಾರ ಅಂತಾನೆ ಹೇಳ್ಬೋದು. ಆ ಮಣಿಮಾಲ ಅಂತ ಹೇಳ್ತಾರಲ್ಲ, ಮಣಿಮಯ ಹಾರದ ಮುಖಾಂತರ ಭಗವಂತನನ್ನ ನಮ್ಮನ್ನು ಸೇರಿಸ್ತಾರೆ ಅಂತ. ಇನ್ನೊಂದು ವಿಶೇಷತೆ ಏನ್ ಗೊತ್ತಾ, ಆಂಡಾಳು ಹುಟ್ಟಿದ್ದು ಆಷಾಢ ಮಾಸ, ಆಡಿ. ಆಂಡಾಳಿ ತಿರುಪ್ಪಾವೈ ರಚನೆ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದ್ದು ಮಾರ್ಗಶಿರ ಮಾಸ. ನೀವು ನೋಡಿದ್ರೆ 2 ಮಾಸಗಳಲ್ಲೂ ಯಾವುದೇ ರೀತಿ ಫಂಕ್ಷನ್ಗಳು ಮಾಡಲ್ಲ, ಒಳ್ಳೆ ಕಾರ್ಯಗಳು ಅಂತ ಹೇಳ್ತಾರಲ್ಲ, ಅಂದ್ರೆ ನಾವು ಉಪನಯನ, ಮದ್ವೆ ಆಷಾಢ ಮಾಸದಲ್ಲೂ ಮಾಡಲ್ಲ, ಧನುರ್ಮಾಸ ಮಾರ್ಗಶಿರ ಮಾಡಲ್ಲ. ಆ ಮಾಸಗಳನ್ನ ಆಂಡಾಳಿ ಹಿರಿಮೆ ಏನಂದ್ರೆ, ಒಂದು ಮಾಸದಲ್ಲಿ ತಾನು ಅವತಾರ ಮಾಡಿದ್ರೆ ಇನ್ನೊಂದು ಮಾಸದಲ್ಲಿ ಆ ಅವತಾರದ ಪರಿಪೂರ್ಣತೆಯನ್ನು ಹೆಂಗ್ ಹೊಂದಬೇಕು ಅನ್ನೋದನ್ನ ಇನ್ನೊಂದು ಮಾಸದಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಇದು ಆಂಡಾಳ್ನ ಹಿರಿಮೆ, ತಿರುಪ್ಪಾವೈಯಲ್ಲಿ ಬರುವಂತಹ ವಿಷಯ. ಈ ಅದ್ಭುತವಾಗಿ ತಿಳಿಸಿದ್ರಿ. ಅಂದ್ರೆ ತಿರುಪ್ಪಾವೈ 30 ಪಾಶುರಗಳು, ಒಂದೊಂದರಲ್ಲಿ 10 ಶ್ಲೋಕಗಳಿರುತ್ತೆ. ಅದರಲ್ಲಿ ಅವನು ಭಗವಂತನನ್ನ ಕೊಂಡಾಡ್ತಾಳೆ. ಮಹಾಲಕ್ಷ್ಮಿ ಸ್ವರೂಪ, ಅವಳಿಗೇನು ಯಾರು ಅವಳಿಗಿಂತ ಹೆಚ್ಚು ಕೊಂಡಾಡಕ್ ಸಾಧ್ಯ. ಆ ಒಂದು 30 ದಿನಗಳಲ್ಲಿ ಈ 30 ತಿರುಪ್ಪಾವೈ ಯಾರು ಹೇಳ್ತಾರೆ ಅವ್ರಿಗೆ ಕೂಡ ಭಗವಂತನ ಒಂದು ಅನುಗ್ರಹ ಆಗತ್ತೆ ಅಂತ ಹೇಳಿದ್ರಿ. ಸಕಲ ಸೌಭಾಗ್ಯಗಳ ಪ್ರಾಪ್ತಿ ಆಗತ್ತೆ. ಎಷ್ಟೋ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲೇ ನಾನು ನೋಡಿದೀನಿ. ಎಷ್ಟೋ ಜನ ಇದಕ್ಕೆ ಕುಲ, ಗೋತ್ರ, ಜಾತಿ, ಮತ ಅಥವಾ ಇವ್ರು ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲ. ಯಾರಾದರೂ ಗುರುಮುಖೇನ ಕಲ್ತ್ಕೊಂಡು ಭಗವಂತನಿಗೆ ಸಮರ್ಪಣೆ ಮಾಡ್ಬೋದು. ನನಗೆ ಗೊತ್ತಿರುವಂತಹ ಸರ್ಕಲ್ಸಲ್ಲೇ ಎಷ್ಟೋ ಜನಕ್ಕೆ ಮದುವೆ ಆಗದೇ ಇರುವಂತಹ ಹೆಣ್ಣು ಮಕ್ಕಳಿಗೆ ಮದುವೆ ಆಗಿದೆ, ಗಂಡು ಮಕ್ಳಿಗೂ ಕೂಡ. ಮಕ್ಕಳಾಗದೇ ಇರುವಂತಹವರಿಗೆ ಪುತ್ರ ಪುತ್ರಿ ಪ್ರಾಪ್ತಿ ಆಗಿದೆ. ಕೆಲಸದಲ್ಲಿ ಒದ್ದಾಟ ಅಂತ ಇರೋರಿಗೆ ಕೆಲಸ ಅನುಕೂಲವಾಗಿ ಆಗಿರುವಂತಹದ್ದು ಆಗಿದೆ.
30 ದಿನಗಳಲ್ಲಿ ಇವರು ವ್ರತನಿಷ್ಠೆಯಿಂದ ಇರಬೇಕು. ವ್ರತ ಅಂದ್ರೆ ಏನೂ ಇಲ್ಲ, ಭಗವಂತನಿಗೆ ಈ 30 ಪಾಶಗಳನ್ನು ಸಮರ್ಪಣೆ ಮಾಡೋದಷ್ಟೇ. ಈ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಈ ತಿರುಪ್ಪಾವೈಗೆ ತುಂಬಾ ಉನ್ನತವಾದ ಸ್ಥಾನ ಇದೆ. ಹೌದು. ಅದರಲ್ಲಿ ಒಂದು ವಾಕ್ಯ ಬರುತ್ತೆ, ವೇದಂ ಅನೈತಕ್ಕುಂ ವಿತ್ತಾಗುಂ, ಹ್ಮ್. ಸಮಸ್ತ ವೇದಗಳಿಗೂ ತಿರುಪ್ಪಾವೈ ಬೀಜ ಸ್ವರೂಪ. ಹೌದು. ಅಂದ್ರೆ ಇದರ ಅರ್ಥ ಏನು ಅಂತ. ಯಾಕಂದ್ರೆ ವೇದಗಳು ಅಂದ್ರೆ ನಾವು ತುಂಬಾ ಮೇಲೆ ಇಡ್ತೀವಿ ಅದನ್ನು. ಹೌದು. ಅಂದ್ರೆ ಮೊದಲೇ ಬರುವಂತಹದ್ದೇ ವೇದಗಳು, ಅದರಲ್ಲೂ ಉಪನಿಷತ್ತುಗಳು ಅಂತ ಎಲ್ಲ ಆಚಾರ್ಯರು ಅದನ್ನ ಹೊಂದಿದ್ದಾರೆ. ಈ ತಿರುಪ್ಪಾವೈ ಆ ವೇದಗಳ ಒಂದು ಬೀಜ ಸ್ವರೂಪ ಅಂತ ಈ ಒಂದು ಉಕ್ತಿ ಹೇಳ್ತಾ ಇದೆ. ಅದ್ರ ಬಗ್ಗೆ ತಾವು ತಿಳಿಸೋದಾದ್ರೆ. ಖಂಡಿತ. ಈಗ ಇದರ ಒಂದು ಪೂರ್ತಿ ಶ್ಲೋಕ ಹೇಗೆ ಬರುತ್ತೆ ಅಂದರೆ, ವೇದಪಿರಾನ್ ಭಟ್ಟರ್ ಅಂತ ಒಬ್ಬರು ಆಚಾರ್ಯರು, ಅವರು ಈ ಶ್ಲೋಕನ ರಚನೆ ಮಾಡಿ ಸಮರ್ಪಣೆ ಮಾಡಿದ್ದಾರೆ. ಪಾತಕಂಗಳ್ ತೀರ್ಕುಂ ಪರಮನಡಿ ಕಾಟ್ಟುಂ ವೇದಂ ಅನೈತ್ತಕ್ಕುಂ ವಿತ್ತಾಹುಂ ಗೋதை தமிழ் ஐயைந்தும் ஐந்தும் ಅರಿಯಾದ ಮಾನಿಡರೈ ವಯ್ಯಂ ಸುಮಪ್ಪದು ವಂಬು ಅಂತ ಪೂರ್ತಿ ಶ್ಲೋಕ. ಪಾತಕಂಗಳ್ ತೀರ್ಕುಂ, ಪಾತಕಗಳು, ನಾವು ಮಾಡಿರೋ ಪಾಪಗಳು ಪಾಪಗಳೆಲ್ಲ ಎಲ್ಲಾನು ಸಂಹಾರ ಮಾಡುವಂಥದ್ದು. ಪರಮನ್ ಅಡಿಕಾಟ್ಟುಂ, ಪರಮನ್ ಅಂದ್ರೆ ಯಾರು? ಪರಮಾತ್ಮ. ಭಗವಂತ. ಅಡಿ ಅಂದ್ರೆ ಅವನ ಪಾದಗಳನ್ನು, ಕಾಟ್ಟುಂ ಅಂದ್ರೆ ತೋರಿಸುವುದು ತಮಿಳಲ್ಲಿ. ವೇದಂ ಅನೈತ್ತಕ್ಕುಂ ವಿತ್ತಾಹುಂ, ಎಲ್ಲಾ ವೇದಗಳ ಸಾರಾಂಶ. ವಿತ್ ಅಂದ್ರೆ ದುಡ್ಡು ಅಂತಾನೂ ಆಗತ್ತೆ, ಸಾರಾಂಶ ಅಂತಾನೂ ಆಗುತ್ತೆ. ವೇದಂ ಅನೈತ್ತಕ್ಕುಂ ವಿತ್ತಾಹುಂ, ಎಲ್ಲಾ ವೇದಗಳ ಸಾರಾಂಶವನ್ನು ತೆಗೆದು 30 ಪಾಶುರಗಳೆಲ್ಲ ಹಾಕಿದ್ದಾಳೆ. ಗೋதை ತಮಿಳ್ ಐಯೈಂದುಂ ಐಂದುಂ, ಈ ಒಂದು ತಿರುಪ್ಪಾವೈಯನ್ನು, ಅದ್ರ ಬಗ್ಗೆ ಅಂದ್ರೆ ತಿರುಪ್ಪಾವೈ ಅಂತ ಗೊತ್ತಿದೆ, ಆದ್ರೆ ಅದರ ಅನುಸಂಧಾನ ಮಾಡದೇ ಇರೋರು ಐಯೈಂದುಂ ಐಂದುಂ ಅರಿಯಾದ ಮಾನಿಡರೈ, ತಿಳಿದೇ ಇರುವಂತಹ ಮನುಷ್ಯರು, ಮಾನಿಡರ್ ಅಂದ್ರೆ ಮನುಷ್ಯರು, ವಯ್ಯಂ ಸುಮಪ್ಪದ ವಂಬ್, ಈ ಭೂಮಿಗೆ ಅವರು ಭಾರ ಅಂತ ಈ ಶ್ಲೋಕದ ಅರ್ಥ. ಇದ್ರಲ್ಲಿ ಒಂದು ತಿಳ್ಕೊಬೇಕಾಗಿರುವಂಥದ್ದು ಏನಂದ್ರೆ, ವೇದಗಳ ಅರ್ಥ ತುಂಬಾ ಕಷ್ಟ, ನಮ್ಗೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ಏನಾಯ್ತು, ಉಪನಿಷತ್ತಲ್ಲಿ ಅದ್ರ ಸಾರ ಬಂತು, ಏನೋ ಜೀವಾತ್ಮ ಪರಮಾತ್ಮ ತತ್ವ ಪ್ರಕೃತಿ ಅನ್ನೋದು. ಅದು ಕೂಡ ಕಷ್ಟ ಅರ್ಥ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಇತಿಹಾಸ ಪುರಾಣಗಳು, ಶ್ರೀಮದ್ ರಾಮಾಯಣ, ಶ್ರೀಮದ್ ಮಹಾಭಾರತ ಇತ್ಯಾದಿ ಗ್ರಂಥಗಳಲ್ಲಿ ಕಥೆಗಳ ಮುಖಾಂತರ ಭಗವಂತನ ಪಾರಮಾತ್ಮ್ಯತೆಯನ್ನು ತೋರಿಸುವುದು ಸುಲಭ ಅಂತ ಅಂದ್ಕೊಂಡು ಋಷಿಗಳೆಲ್ಲ ಪ್ರತಿಪಾದನೆ ಮಾಡಿದ್ರು. ಅಲ್ಲೂ ಕಷ್ಟ ಆಯ್ತು, ಯಾಕಂದ್ರೆ ನಮ್ಮ ಯೋಗ್ಯತೆ ಇಲ್ವಲ್ಲ, ನಾವು ಇನ್ನೂ ಅವರ ಮಹಾ ಅಪರೋಕ್ಷ ಜ್ಞಾನಿಗಳು, ಆದ್ರೆ ನಾವು ಪರೋಕ್ಷದ ವಿಷಯಗಳೇ ಗೊತ್ತಿರಲ್ಲ ನಮ್ಗೆ. ಎದ್ರ ಕಂಡ್ರೇನೋ ಅದ್ರ ಬಗ್ಗೆನೇ ಸಣ್ಣ ಸಂಸ್ಕೃತನೇ ಬರಲ್ಲ ನಮಗೆ, ವೇದಗಳಲ್ಲಿ ತುಂಬಾ ಮೇಲಾಯ್ತು, ಅರ್ಥ ಆಗದ್ ಕಷ್ಟ ಅಂತ. ಅದಾದ್ಮೇಲೆ ತಿರ್ಗಾ ದಿವ್ಯ ಪ್ರಬಂಧಗಳು ಅಂತ ಬಂತು. ನಾ ಹೇಳದ್ನಲ್ಲ, ಆಳ್ವಾರುಗಳೇನು ಅತ್ಯಂತ ಕಾರುಣಿಕವಾಗಿ ಎಲ್ಲರಿಗೂ ಅವಕಾಶ ಸಿಗ್ಲಿ ಅಂತ ದಿವ್ಯ ಪ್ರಬಂಧಗಳ ನಮಗೆ ಕೊಟ್ಟಿದ್ದಾರೆ. ದಿವ್ಯ ಪ್ರಬಂಧಗಳಲ್ಲಿ ಎಗೇನ್ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಸುಮಾರು ಅರ್ಥಗಳು ಆಚಾರ್ಯ ಮುಖೇನ ಅರ್ಥ ಮಾಡ್ಕೊಂಡ್ರೇನೆ ಸರಿಯಾಗಿ ಅರ್ಥ ಆಗೋದು, ಇಲ್ಲಾಂದ್ರೆ ಅದು ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಸರಿ, ಇನ್ಯಾವುದಾದ್ರೂ ಈಸಿ ಬರಬಹುದು ಅಂತ ನೋಡಿದ್ರೆ, ಈ 30 ಪಾಶುರಗಳು ತಿರುಪ್ಪಾವೈ ದಿವ್ಯ ಪ್ರಬಂಧಗಳಲ್ಲೇ ಉತ್ಕೃಷ್ಟವಾಗಿರುವಂಥದ್ದು ತಿರುಪ್ಪಾವೈ ಅಂತ. ಯಾಕೆ ಅಂದ್ರೆ, ಈ ವೇದಗಳ ಅರ್ಥ ಅಲ್ಲಿಂದ ಹಿಡಿದು ಪುರಾಣ, ಇತಿಹಾಸ, ಎಲ್ಲ ಕಥೆಗಳ ಅರ್ಥಗಳನ್ನೆಲ್ಲ ಸಂಕ್ಷಿಪ್ತವಾಗಿ ಆಂಡಾಳ್ ಹೇಳಿದ್ದಾರೆ. ಆದ್ರಿಂದ ಇದರಲ್ಲಿ ತುಂಬಾ ಗಾಢವಾದ ವಿಷಯಗಳಿದೆ. ಏನು, ಒಂದು ಜೀವಾತ್ಮ ಪರಮಾತ್ಮ ತತ್ವ. ಒಂದು ಫ್ಯೂ ಎಕ್ಸಾಂಪಲ್ಸ್ ಕೊಡ್ತೀನಿ, ಯಾಕಂದ್ರೆ ಇದ್ರ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ಕೊಂಡಿರ್ಬೋದು, ಆದರೆ ಟೈಮ್ ಲಿಮಿಟ್ ಇರೋದ್ರಿಂದ. ನಾರಾಯಣನೇ ನಮಕ್ಕೆ ಪರೈ ತರುವಾನ್ ಅಂತ ಒಂದು ಸ್ತೋತ್ರದಲ್ಲಿ ಒಂದು ಶ್ಲೋಕ ಬರುತ್ತೆ ಪಾಶುರಮಲ್ಲಿ. ವೇದದಲ್ಲಿ ತದ್ವಿಷ್ಣೋಃ ಪರಮಂ ಪದಂ ಸದಾ ಪಶ್ಯಂತಿ ಸೂರಯಃ, ತದ್ ವಿಷ್ಣೋಃ ಪರಮಂ ಪದಂ ಅನ್ನೋ ಆ ವಿಷಯವನ್ನ ಆಂಡಾಳು ನಾರಾಯಣನೇ ನಮಕ್ಕೆ ಪರೈ ತರುವಾನ್, ಆ ಪರಮಾತ್ಮ ಆ ಪರತ್ವದಲ್ಲಿ ಕುಳಿತು ಆ ಪರತ್ವದಲ್ಲಿ ಅವನಿಗೆ ಕೈಂಕರ್ಯ ಮಾಡುವಂತಹ ಸ್ಥಾನವನ್ನು ನಮಗೆ ಕೊಡುತ್ತಾನೆ. ಅದನ್ನ ವೇದಗಳು ತದ್ವಿಷ್ಣೋಃ ಪರಮಂ ಪದಂ ಅಂತ ಹೇಳಿದೆ. ಆಯ್ತಾ? ಅದೇ ತರ ಭಗವಂತ ಅಂತರ್ಯಾಮಿಯಾಗಿ ಎಲ್ಲಾರನ್ನೂ ಆಳ್ತಾನೆ ಅನ್ನೋದಕ್ಕೆ ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮ ಗುಹಾಯಾಮ್ ನಿಹಿತೋಸ್ಯ ಜಂತೋಹೋ ಅಂತ ವೇದಗಳಲ್ಲಿ ವೇದ ಮಂತ್ರಗಳು ಹೇಳುತ್ತೆ. ಆಳಿಮಳೆ ಕಣ್ಣ ಒಂದಣಿ ಕೈಕರವೇಲ್ ಆಳಿಯುಳ್ಪುಕ್ಕು ಉಹಂದ ಕುಡಾರ್ತೇರಿ ಅಂತ ಹೇಳ್ತಾರೆ. ಆಳಿಮಳೆ ಕಣ್ಣ, ಮಳೆ ಬರೆಸ್ತಾನಲ್ಲ ವರುಣ, ಆ ವರುಣನಿಗೆ ಅಂತರ್ಯಾಮಿಯಾಗಿ ನೀನು ಮಳೆ ಬರೆಸ್ತೀಯಾ ಅನ್ನೋ ವಿಷಯನ ಅಲ್ಲಿ ಅಣೋರಣೀಯಾನ್ ಮಹತೋ ಮಹೀಯಾನ್ ಅನ್ನೋ ವಿಷಯವನ್ನ ಇಲ್ಲಿ ಆಂಡಾಳ್ ತಿರುಪ್ಪಾವೈಲಿ ಹೇಳ್ತಾಳೆ. ಎಷ್ಟೋ ವಿಷಯಗಳು, ಕೊನೆಗೇನು, ಭಗವಂತ ನಾರಾಯಣ ಒಬ್ಬನೇ ಮೋಕ್ಷಪ್ರದಾಯಕ ಅಂತ. ಇಲ್ಲಿ ಇನ್ನೊಂದು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಸುಮಾರು ಜನ ತಪ್ಪು ತಿಳ್ಕೊತಾರೆ, ಹಾಗಾದರೆ ಬೇರೆ ದೇವತೆಗಳನ್ನೆಲ್ಲ ದ್ವೇಷ ಮಾಡುವಂತಹ ಸಂಪ್ರದಾಯನ ಇದು ಅಂತ. ಕ್ಲಿಯರಾಗಿ ಹೇಳ್ಬಿಡ್ತೀನಿ, ಇಲ್ಲಿ ದ್ವೇಷ ಮಾಡೋ ಪ್ರಶ್ನೆ ಇಲ್ಲ. ಏಕದೇವೋಪಾಸನೆ ಅಂತ ಒಂದಿದೆ. ಯಾವುದೇ ಸನಾತನ ಧರ್ಮದಲ್ಲಿ ಯಾವುದೇ ಸಂಪ್ರದಾಯ ತಗೊಳ್ಳಿ, ಅವ್ರು ವೈಷ್ಣವರಾಗಿದ್ದರೆ ವಿಷ್ಣುವನ ಪರಮಾತ್ಮ ಅಂತ
ಪೂಜೆ ಮಾಡ್ತಾರೆ. ಶೈವರಾಗಿದ್ದರೆ ಶಿವನ ಪರಮಾತ್ಮ ಅಂತ ಪೂಜೆ ಮಾಡ್ತಾರೆ. ಶಾಕ್ತರಾಗಿದ್ದರೆ ಶಕ್ತಿನ ಪರಮಾತ್ಮ ಅಂತ ಪೂಜೆ ಮಾಡ್ತಾರೆ. ವೈಷ್ಣವರಲ್ಲಿ ಏಕದೇವೋಪಾಸನೆ ಅನ್ನೋದನ್ನು ದೃಢೀಕರಿಸೋಕ್ಕೋಸ್ಕರ ಆಂಡಾಳು ಈ ರೀತಿಯಲ್ಲಿ ತನ್ನದೇ ಆದಂತಹ ಒಂದು ಸಿದ್ಧಾಂತದಲ್ಲಿ ಬಂದು ಸ್ತೋತ್ರಗಳ ಮುಖಾಂತರ ಪ್ರತಿಪಾದನೆ ಮಾಡ್ತಾರೆ. ಅದರಿಂದ ಈ ಥರ ಒಂದು 2 ಎಕ್ಸಾಂಪಲ್ಸ್ ಕೊಟ್ಟಿರೋದ್ರಿಂದ ಅದರ ಮುಖಾಂತರ ವೇದಗಳ ಸಾರಾಂಶವನ್ನು ಆಂಡಾಳು ತಿರುಪ್ಪಾವೈಯಲ್ಲಿ ಹೇಳಿದ್ದಾರೆ ಅನ್ನೋ ವಿಷಯ ತಿಳಿದುಕೊಳ್ಬಹುದು. ಚೆನ್ನಾಗಿ ತಿಳಿಸ್ಕೊಟ್ರಿ. ಅಂದರೆ ವೇದಗಳ ಸಾರ ಅಂತ ನಮಗೆ ಈಗ ಹರಿದಾಸ ಸಾಹಿತ್ಯದಲ್ಲೂ ಹೇಳ್ತೀವಿ. ಅಂದರೆ ವ್ಯಾಸ ಸಾಹಿತ್ಯ ಅಂದರೆ ವೇದವ್ಯಾಸರು ಬರೆದಂತಹ ಅದು, ದಾಸ ಸಾಹಿತ್ಯ ಅಂದರೆ ಪುರಂದರ ದಾಸರೇ ಮೊದಲಾದ ಎಲ್ಲ ಹರಿದಾಸರು ಮಾಡಿದಂಥದ್ದು ಕನ್ನಡದಲ್ಲಿ ಏನು ಇದೆ ಈ ಎಲ್ಲ ವಿಷಯಗಳನ್ನು ತತ್ವಗಳನ್ನು ಎಲ್ಲ ಸಾಮಾನ್ಯರಿಗೂ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿ ಎಲ್ಲರಿಗೂ ಅರ್ಥ ಆಗುತ್ತೆ. ಇಡೀ ಶ್ರೀಹರಿ ಅಂತ ನಾಮಸ್ಮರಣೆ ಮಾಡಿ ಸಾಕು ಅನ್ನೋ ಥರದ್ದು ಅಂದರೆ ವೇದಗಳಲ್ಲಿ ಹೇಳಿರೋದು ಅದು. ಸರ್ವ ಶಬ್ದ ವಾಚ್ಯ ಅಂತ ಹೇಳಿರೋದನ್ನ ಹೇಗೆ ಹರಿದಾಸರು ಹೇಳಿದ್ದಾರೆ ಅದೇ ಥರ ಈ ತಿರುಪ್ಪಾವೈಯಲ್ಲಿ ಆಂಡಾಳವರು ಈ ಎಲ್ಲ ವಿಷಯಗಳನ್ನು ಭಗವಂತನ ಸಾರ, ವೇದಗಳಲ್ಲಿರುವ ಸಾರನ ತಮಿಳಿನಲ್ಲಿ ತುಂಬ ಸುಲಭವಾಗಿ ಅರ್ಥ ಆಗೋ ಥರ, ಅದಕ್ಕೆ ಮೀನಿಂಗ್ ನೀವು ಹೇಳ್ದಂಗೆ ಬಹಳಷ್ಟು ಗಾಢವಾದ ಅರ್ಥಗಳಿರುತ್ತೆ. ಈ ನಾಮಸ್ಮರಣೆ ಅಂತ ಹೇಳಿದ್ರಲ್ವಾ, ವಾಯಾಲ್ ಪಾಡಿ ಮನತ್ತಿನಾಲ್ ಶಿಂದಿಕ್ಕ ಅಂತ ಹೇಳ್ತಾರೆ ಆಂಡಾಳು ತಿರುಪಾವೈಯಲ್ಲಿ. ವಾಯಾಲ್ ಪಾಡಿ ಬಾಯಿಂದ ಹಾಡುತ್ತಾ, ಮನತ್ತಿನಾಲ್ ಶಿಂದಿಕ್ಕ ಮನಸ್ಸಿನಿಂದ ಯಾವಾಗಲೂ ಚಿಂತನೆ ಮಾಡು. ಆಚಾರ್ಯವರೇಣ್ಯರು ಎಲ್ಲರೂ ಅದನ್ನೇ ಹೇಳ್ತಾರೆ. ನಾವು ಭಗವಂತನ ಸೇವೆ ಮಾಡುವಾಗ ಬಾಯಲ್ಲಿ ಅವನ ನಾಮಸ್ಮರಣೆ ಮಾಡಿ ಮನಸ್ಸಿನಲ್ಲಿ ಅವನ ಚಿಂತನೆ ಮಾಡ್ತಾ ಇರಬೇಕು. ಎರಡೂ ಸಮಾಗಮ ಆದಾಗ್ಲೇ ವಾಂಗ್ಮೇ ಮನಸ್ಸಿ ಪ್ರತಿಷ್ಠಿತ ಅಂತ ವೇದ ಮಂತ್ರ ಇದೆ. ಮಾತು ಮನಸ್ಸು ಎರಡು ಒಂದೇ ಸಮನಾಗಿರ್ಬೇಕು, ಸಮಂಜಸವಾಗಿದ್ದರೇನೆ ಭಗವಂತನ ಪ್ರಾಪ್ತಿ ಆಗುತ್ತೆ ಅಂತ ವೇದಗಳು ಹೇಳಿರುವಂತಹ ವಾಕ್ಯವನ್ನು ಇಲ್ಲಿ ಆಂಡಾಳು ಅದೇ ತಮಿಳಲ್ಲಿ ಹೇಳ್ತಾರೆ, ನೀವು ಹೇಳಿದಂಗೆ. ಖಂಡಿತ ಅದ್ಭುತ. ಈಗ ಇನ್ನೊಂದು ವಿಶೇಷವಾದ ವಿಷಯದ ಬಗ್ಗೆ ನಾನು ಬರ್ತೀನಿ. ಈ ರಾಮಾನುಜಾಚಾರ್ಯರು ಏನು ಮತ ಪ್ರತಿಷ್ಠಾಪನೆ ಮಾಡಿದ್ರು, ವಿಶಿಷ್ಟಾದ್ವೈತ ಪ್ರತಿಪಾದಕರು, ಅವರಿಗೂ ಈ ಆಂಡಾಳವ್ರಿಗೂ ಇರುವಂತಹ ಒಂದು ಅದ್ಭುತವಾದ ಸಂಬಂಧ. ಸಾಮಾನ್ಯವಾಗಿ ಈ ಪರಂಪರೆಯಲ್ಲಿ ರಾಮಾನುಜಾಚಾರ್ಯರಿಗೆ ತಿರುಪ್ಪಾವೈ ಜಿಯರ್ ಅಂತ ಕರೀತಾರೆ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಆಂಡಾಳವರ ಅಣ್ಣ ಅಂತ ಇವ್ರನ್ನ ಕರೀತಾರೆ. ಅಂದ್ರೆ ಆಂಡಾಳವ್ರು ತಾವು ಹೇಳ್ದಂಗೆ ಇದು 3005 BC. ಹೌದು. ರಾಮಾನುಜಾಚಾರ್ಯ ಬಂದಿದ್ದು 11th ಸೆಂಚುರಿ, 10ನೇ ಶತಮಾನ, 11ನೇ ಶತಮಾನ. ಐ ಥಿಂಕ್ 1013 or 1012 ಅಂತ ಅನ್ಕೊಳ್ತೀನಿ. ಅಂದ್ರೆ ಒಂದು 4000 ವರ್ಷಗಳ ಡಿಫ್ರೆನ್ಸ್ ಇದೆ. ಹತ್ರ 4017, 4018 ವರ್ಷಗಳು ಡಿಫ್ರೆನ್ಸ್ ಇದೆ ಅವರ ಜನನಕ್ಕೂ ಇವರ ಜನನಕ್ಕೂ. ಹೌದು. ಸೊ ಹೀಗೆ ಇವ್ರ ಅಣ್ಣ ತಂಗಿ ಹೇಗಾಗಕ್ಕೆ ಸಾಧ್ಯ? ಇದ್ದಿದ್ರೆ ಅಟ್ಲೀಸ್ಟ್ ತಮ್ಮ ಅಂತನಾದ್ರೂ ಹೇಳ್ಬೇಕಂದ್ರೆ, ಈಗ ಮುಂಚೆ ಹುಟ್ಟಿದ್ದವರು ಅಂದ್ರೆ ಮುಂಚೆ ಅವತಾರ ಮಾಡಿದವರು ಆಂಡಾಳಾಗಿ ಅವರ 4000 ವರ್ಷ ಆದ್ಮೇಲೆ ಬಂದವರು ರಾಮಾನುಜರು. ಇವರು ಅಣ್ಣ ಹೇಗಾಗ್ತಾರೆ? ಈ ವಿಷಯದ ಒಂದು ಖಂಡಿತ ನೋಡಿ. ಆಂಡಾಳು ದೊಡ್ಡೋಳ ಆದ್ಮೇಲೆ, ಅಂದ್ರೆ ವಯಸ್ಕರಾದ್ಮೇಲೆ, ವಯಸ್ಕರಲ್ಲ, ತನ್ನ ಟೀನೇಜ್ ಇಯರ್ಸ್ ಅಂತ ಹೇಳಬಹುದು, ತರುಣಿಯಾಗಿ ಯೌವನ ಪ್ರಾಪ್ತಿ ಆದಮೇಲೆ ಆಂಡಾಳಿಗೆ ಆಸೆ ಆಯಿತು, ಏನು ಮದುವೆ ಮಾಡ್ಕೋಬೇಕು ಅಂತ. ಅಟ್ ದ ಸೇಮ್ ಟೈಮ್ ಪೆರಿಯಾಳ್ವಾರ್ಗೂ ಒಂದು ಕರ್ತವ್ಯ, ಮಗಳನ್ನ ಮದುವೆ ಮಾಡಿ ಕಳಿಸ್ಬೇಕು ಅನ್ನೋದು ಒಂದು ಕರ್ತವ್ಯ. ಆಂಡಾಳಿಗೆ ಏನಂದರೆ ಇಚ್ಛೆ, ನಾನು ಯಾರನ್ನೂ ಮನುಷ್ಯನ ಮದುವೆ ಆಗಲ್ಲ, ನಾನು ಭಗವಂತನ ಒಬ್ಬನ್ನೇ ಮದುವೆ ಆಗೋದು ಅಂತ. ಆಳ್ವಾರ್ ಆಗಿರೋದ್ರಿಂದ ಅವ್ರಿಗೆ ಅರ್ಥ ಆಯಿತು, ನಾಯಿಕಾ ಭಾವದಲ್ಲಿ ಇವಳು ಭಗವಂತನ ಪ್ರೀತಿ ಮಾಡಿದಾಳೆ, ಅದರಿಂದ ಮದುವೆ ಮಾಡಬೇಕು ಅಂತ. ಹೇಗೆ ಮದುವೆ ಮಾಡೋದು? ಭಗವಂತ ಎಲ್ಲಿ? ಅರ್ಚಾವತಾರದಲ್ಲಿ ತಾನೇ ಇದ್ದಾನೆ. ಎಲ್ಲ ದೇವಸ್ಥಾನಗಳಲ್ಲೂ ಮೂರ್ತಿ ರೂಪದಲ್ಲಿ ಇದ್ದಾನೆ, ಅರ್ಚಾವತಾರ ಆಗಿದ್ದಾನೆ. ತುಂಬ ಕಷ್ಟ. ಆವಾಗ ಆಂಡಾಳನ್ನ ಕೂರಿಸ್ಕೊಂಡ್ಬಿಟ್ಟು ಪೆರಿಯಾಳ್ವಾರ್ ಮಾತಾಡ್ತಾರೆ. ನೋಡಮ್ಮ, 108 ದಿವ್ಯ ದೇಶಗಳಿದೆ, ಅದರಲ್ಲಿ 106 ದಿವ್ಯ ದೇಶಗಳು ಈ ಲೋಕದಲ್ಲಿ. ಇನ್ನೆರಡು, ಒಂದು ಕಾರ್ಯವೈಕುಂಠ ಶ್ವೇತದ್ವೀಪ, ಇನ್ನೊಂದು ಪರಮಪದ ವೈಕುಂಠ. ಈ 106 ದಿವ್ಯ ದೇಶಗಳಲ್ಲಿ ಯಾವ ಭಗವಂತನ ನೀನು ವರ್ಷಕ್ಕೆ ಇಷ್ಟಪಡ್ತೀಯಾ ಅಂತ ಕೇಳ್ತಾರೆ. ಅವಾಗ ಆಂಡಾಳು ಏನು ಹೇಳ್ತಾಳೆ, ಅವ್ರ ಬಗ್ಗೆ ನೀವು ವಿಶ್ಲೇಷಣೆ ಮಾಡಿ ಚೆನ್ನಾಗಿ ನೋಡೋಣ ಯಾರು ನನಗೆ ಅನುಕೂಲವಾಗಿದ್ದಾರೆ ಅಂತ. ಪೆರಿಯಾಳ್ವಾರ್ ಒಂದೊಂದಾಗಿ ಶುರು ಮಾಡ್ತಾರೆ. ಬದ್ರಿನಲ್ಲಿರೋ ಬದ್ರಿನಾರಾಯಣ ಅಂತ. ಆಂಡಾಳು ಹೇಳ್ತಾಳೆ, ನಂಗೆ ಚಳಿಪ, ಆ ಚಳಿಲಿ ನನಗಿರಕ್ಕಾಗಲ್ಲ, ಆ ಚಳಿಲಿ ನನಗಿರಕ್ಕಾಗಲ್ಲ, ಎಲ್ಲಿ ಜೀವನ ಮಾಡೋಕ್ಕಾಗುತ್ತೆ ಅಂತ. ಸರಿ ಹೋಗ್ಲಿ, ದ್ವಾರಕಾಧೀಶ ಇದ್ದಾನೆ ಅಂತ. ಅವನಿಗೆ ಆಲ್ರೆಡಿ 14,108 ಹೆಂಡತಿರಿದ್ದಾರೆ, ನನ್ನನ್ನು ಇಟ್ಕೊಂಡು ನನಗೇನು ವ್ಯಾಲ್ಯೂ ಕೊಡ್ತಾನೋ ಇಲ್ವೋ ಅಂತ. ಸರಿ, ರಾಮನ ದಿವ್ಯ ದೇಶಗಳು ಹೇಳ್ತಾರೆ. ರಾಮ ಏಕಪತ್ನಿ ವ್ರತಸ್ಥ, ಅಲ್ಲೇ ಡ್ರಾಪ್ ಆಫ್ ಆಗಿಬಿಡುತ್ತೆ. ಕೊನೆಗೆ ನಮಗೆ ತುಂಬ ಇಷ್ಟ ಆಗಿರುವಂತಹ ತಿರುಪತಿ ತಿಮ್ಮಪ್ಪನ ಹತ್ರ ಅಂತ. ಆಂಡಾಳು ಹೇಳ್ತಾಳೆ, ನನಗೆ ತುಂಬ ಇಷ್ಟ, ಆದರೆ ಪ್ರಾಬ್ಲಮ್ ಏನು, ಪದ್ಮಾವತಿ ಜೊತೆ ಆಲ್ರೆಡಿ ಮದುವೆ ಆಗಿದೆ, ಅಲ್ಲಿ ಲಕ್ಷ್ಮೀ ಪದ್ಮಾವತಿಗೆ ಆಲ್ರೆಡಿ ಜಗಳ ಆಗಿದೆ,
ಅದನ್ನ ಬಿಟ್ಟು ಇವಾಗ ನಾನು ಹೋಗಿ ಇನ್ನೊಬ್ಳಾಗಿ ಕೂತ್ಕೊಂಡ್ರೆ ನಾನು ಹೆಂಗ್ ಜೀವನ ಮಾಡ್ಲಿ ಅವನ ಜೊತೆ ಅಂತ. ಅಂದ್ರೆ ಇದೊಂದು ಕವಿತ್ವದ ಇದು. ಆಮೇಲೆ ಅಲ್ಲಿ ಇದ್ದಕ್ಕಿದ್ದಂತೆ ಮಳೆ ಆಗುತ್ತೆ, ಇದ್ದಕ್ಕಿದ್ದಂತೆ ಬಿಸಿಲು ಜಾಸ್ತಿ, ಹೇಳಕ್ಕೆ ಆಗಲ್ಲ, ಅದರಿಂದ ನಂಗೆ ಕಷ್ಟ ಅಂತ. ತಿರುಪತಿ ಬೇಡ ಅಂತ. ತಿರುಪತಿ ಬೇಡ. ಒಂದೊಂದಾಗ ಎಲ್ಲ ದೇವ್ರನ್ನು ಬೇಡ, ಸರಿ ಹೋಗ್ತಿಲ್ಲ, ಬೇಡ ಅನ್ನಕ್ಕಿಂತ ಇನ್ನೊಂದ್ ಸ್ವಲ್ಪ ಯಾರಾದ್ರೂ ಬೆಟರ್ ಇದಾರಾ ಅಂತ ನೋಡಕ್ ಆಂಡಾಳು. ಕೊನೆಗೆ ಏನಾಗತ್ತೆ, ರಂಗನಾಥನ ಬಗ್ಗೆ ಹೇಳ್ತಾರೆ. ರಂಗನಾಥನ ಬಗ್ಗೆ ಹೇಳಿದಾಗ ಓಹೋ ಇದು ಪರ್ಫೆಕ್ಟ್ ಆಗಿದೆ. ಯಾಕೆ ಅಂದ್ರೆ ಶ್ರೀರಂಗಂ ಇರೋದು ಒಂದು ಐಲ್ಯಾಂಡ್ ತರ, ದ್ವೀಪ ತರ. ಈ ಕಡೆ ಕಾವೇರಿ, ಈ ಕಡೆ ಕೊಲ್ಲಿಡಮ್, ಎರಡು ಸಪ್ರೇಟ್ ಆಗಿ ಇಲ್ಲಿ ಸೇರುತ್ತೆ. ಅದರಿಂದ ಅಲ್ಲಿ ಪರ್ಫೆಕ್ಟ್ ಆಗಿದೆ, ಜಾಗನೂ ಚೆನ್ನಾಗಿದೆ, ನೋಡಕ್ಕೂ ತುಂಬಾ ಪ್ರಶಾಂತವಾಗಿದೆ, ದೊಡ್ಡ ದೊಡ್ಡ ದೇವಸ್ಥಾನ. ಅದರಿಂದ ಒಪ್ಕೋತಾಳೆ ಆಂಡಾಳು. ಆ ಸಂದರ್ಭದಲ್ಲಿ ಆಂಡಾಳು ತನ್ನ 3 ಇಚ್ಛೆಗಳನ್ನು ಹೇಳ್ತಾಳೆ. ಏನು? ಒಂದು, ನಾನು ಭಗವಂತನ ಮದುವೆ ಆಗಬೇಕು ಅಂತ. ಪೆರಿಯಾಳ್ವಾರ್ ಆಯ್ತು, ಅದು ಮಾಡ್ಕೊಡ್ತೀನಿ ಅಂತ. ಎರಡನೇದು, ಇನ್ನೊಂದು ಆಂಡಾಳ್ ಇರೋ ಜಾಗ ಶ್ರೀವಿಲ್ಲಿಪುತ್ತೂರು. ಆ ಶ್ರೀವಿಲ್ಲಿಪುತ್ತೂರು ಮಧುರೈ ಡಿಸ್ಟ್ರಿಕ್ಟು. ಅಲ್ಲಿ ಇನ್ನೊಂದು ದಿವ್ಯ ದೇಶ ಇದೆ, ಅದರ ಹೆಸರು ತಿರುಮಾಳಿರುಂ ಶೋಲೈ. ತಿರುಮಾಳಿರುಂ ಶೋಲೈ ಅಂತ. ಅಲ್ಲಿ ಭಗವಂತನ ಹೆಸರು ಅಳಹರ್ ಅಂತ. ಈ ಮಧುರೈಯಲ್ಲಿ ಮೀನಾಕ್ಷಿಗೆ ಸುಂದರೇಶ್ವರರಿಗೆ ಮದುವೆ ಕನ್ಯಾದಾನ ಮಾಡಿಕೊಟ್ಟಿದ್ದ ಅಳಹರ್. ಓ. ಸೊ ಸುಂದರ ಬಾಹು ಪೆರುಮಾಳ್ ಅಂತ. ಅವ್ರ ದಿನ ವರ್ಷಕ್ಕೊಂದ್ಸಲ ಅಳಗರ್ ಆತ್ತಕ್ಕೆ ಎರಗಿನಾರ್ ಅಂತ ಹೇಳ್ತಾರೆ. ಅಂದ್ರೆ ಅವರು ಮೇಲೆ ಬೆಟ್ಟದ ಮೇಲಿಂದ ಕೆಳಗಡೆ ಇಳಿದು ಬಂದ್ರು, ವೈಗೈ ನದಿ ಇದೆ, ಅಲ್ಲಿ ಇಳಿದು ಬಂದು ಕನ್ಯಾದಾನ ಮಾಡಿಕೊಟ್ರು ಅನ್ನೋ ಒಂದು ಪದ್ಧತಿ ಇದೆ. ಸೊ ಅಲ್ಲಿರೋ ದೇವರು ತುಂಬಾ ಚೆನ್ನಾಗಿರ್ತಾನೆ ನೋಡಕ್ಕೆ. ಸುಂದರ ಬಾಹು ಅಂತಾನೆ ಅವನ ಹೆಸರು. ಪಂಚಾಯುಧಗಳನ್ನು ಹೊಂದಿರ್ತಾನೆ. ಅವನಿಗೇನಂದ್ರೆ, ನಾನು ನೈವೇದ್ಯ ಸಮರ್ಪಣೆ ಮಾಡಬೇಕು. ಏನ್ ನೈವೇದ್ಯ? 100 ಕಿನ್ನಗಳಲ್ಲಿ, ಬಟ್ಲುಗಳಲ್ಲಿ ಕ್ಷೀರಾನ್ನ ಸಮರ್ಪಣೆ ಮಾಡಬೇಕು, ಅದು ನನಗೊಂದು ಆಸೆ ಅಂತ. 3ನೇ ಆಸೆ ಏನು? ವೃಂದಾವನದಲ್ಲಿ ನನಗೊಂದು ಅವಕಾಶ, ನನಗೊಂದು ಜಾಗ ಬೇಕು, ಕೃಷ್ಣನಿಗೆ ಯಾವಾಗಲೂ ನಾನು ಸೇವೆ ಮಾಡ್ಕೊಂಡಿರ್ಬೇಕು ಕೊನೆವರೆಗೂ ಅಂತ. ಸರಿ, ಮೊದಲನೇ ಆಸೆ ಇವಳು ಹೇಳ್ಬಿಡ್ತಾಳಲ್ಲ, ಅದು ತುಂಬಾ ಅನುಕೂಲ ಪೆರಿಯಾಳ್ವಾರ್ಗೆ, ಮದುವೆ ಮಾಡ್ಕೊಡ್ಬಹುದು ಅಂತ. ಇವಾಗ ಅವರು ಯೋಚನೆ ಮಾಡ್ತಿರ್ತಾರಲ್ಲ, ಸರಿ ರಂಗನಾಥ ಒಪ್ಕೊಂಡ್ಲು, ಸರಿ ಮಗಳು ಒಪ್ಕೊಂಡ್ಲು, ರಂಗನಾಥ ಒಪ್ಕೋಬೇಕಲ್ಲ, ಹೆಂಗೆ ಅವನ ಜೊತೆ ಇದು ಅಂತ. ತಿರ್ಗಾ ಕನಸಲ್ಲಿ ಭಗವಂತ ಪ್ರತ್ಯಕ್ಷ ಆಗ್ತಾನೆ. ಆಗ್ಬಿಟ್ಟು, ಪೆರಿಯಾಳ್ವಾರೇ ನೀವು ಯೋಚನೆ ಮಾಡಬೇಡಿ, ನೀವು ಹೇಗೆ ಒಂದು ಮದುವೆಗೆ ಎಲ್ಲಾರನ್ನೂ ಕರ್ಕೊಂಬರ್ತಾರಲ್ಲ ಹೆಣ್ಣಿನ ಕಡೆಯವರು, ಅದೇ ಥರ ನೀವು ಒಳ್ಳೆ ಪಲ್ಲಕ್ಕಿಯಲ್ಲಿ ಆಂಡಾಳನ್ನ ಕೂರಿಸ್ಕೊಂಡು ವಾದ್ಯ ಘೋಷಗಳ ಜೊತೆಗೆ ನೀವು ಬನ್ನಿ, ಶ್ರೀರಂಗಮ್ಮಗೆ ಬನ್ನಿ, ನಾನು ಕಾಯ್ತಾ ಇರ್ತೀನಿ ಮದುವೆ ಆಗಕ್ಕೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಯೋಚನೆ ಮಾಡ್ತಾರೆ. ಆದರೆ ಅವ್ರಿಗೆ ಅಷ್ಟು ಅನುಕೂಲ ಇರಬೇಕಲ್ಲ. ಆ ಸಂದರ್ಭದಲ್ಲಿ ವಲ್ಲಭರಾಯ ವಲ್ಲಭದೇವ ಅಂತ ಒಬ್ಬ ರಾಜ, ಅವನೇನು ಮಾಡ್ತಾನೆ, ಅವ್ನು ಪೆರಿಯಾಳ್ವಾರ್ ಬಗ್ಗೆ ಗೊತ್ತಿರುತ್ತೆ, ಆಂಡಾಳ್ ಬಗ್ಗೆ ಗೊತ್ತಿರುತ್ತೆ. ಅವನೇನು ಮಾಡ್ತಾನೆ, ನಿಮ್ಗೆ ಮದುವೆಗೆ ಬೇಕಾಗುವಂತಹ ಏನೇನು ಖರ್ಚುಗಳಿರುತ್ತೆ, ಆಮೇಲೆ ವಾದ್ಯಗಳು, ಅದು ಇದು ಪಲ್ಲಕ್ಕಿ ಎಲ್ಲಾನು ನಾನು ಅನುಕೂಲ ಮಾಡಿಕೊಡ್ತೀನಿ ಅಂತ ವಲ್ಲಭರಾಯನು ಅವ್ರ ಜೊತೆ ಬರ್ತಾನೆ. ಇದಕ್ಕೊಂದು ಪ್ರೀ ರಿಕ್ವಿಸಿಟ್ ಏನಂದ್ರೆ, ಭಗವಂತ ಒಪ್ಕೋಬೇಕು ಅಂದ್ರೆ ಯಾರಾದರೂ ಒಬ್ರು ಅವನಿಗೆ ಇದು ಹಾಕಿರ್ಬೇಕಲ್ಲ. ಅದಕ್ಕೆ ಆಂಡಾಳು ಏನು ಮಾಡ್ತಾನೆ, ನಾಚ್ಯಾರ್ ತಿರುಮೊഴി ಅಂತ. ಆ ನಾಚ್ಯಾರ್ ತಿರುಮೊഴി ಅನ್ನೋ ಒಂದು, ಈ ತಿರುಪ್ಪಾವೈ ಬಿಟ್ಟು 143 ಶ್ಲೋಕಗಳು. ನಾಚ್ಯಾರ್ ತಿರುಮೊഴിಯಲ್ಲಿ ಭಗವಂತನನ್ನ ಒಂದು ಪ್ರಿಯತಮೆಯಾಗಿ, ಭಗವಂತನನ್ನ ಪ್ರಿಯತಮನಾಗಿ ನೋಡಿ, ನಿನ್ನನ್ನು ನಾನು ಸೇರಬೇಕು, ನಿನ್ನನ್ನು ಬಿಟ್ಟಿರಕ್ಕಾಗಲ್ಲ ನನ್ನ ಕೈಲಿ ಜೀವನದಲ್ಲಿ ಅನ್ನೋ ಥರ ಅನೇಕ ಸ್ತೋತ್ರಗಳನ್ನು ಬರೀತಾರೆ. ಈ ಭಾಗವತದಲ್ಲಿ ಗೋಪಿ ಗೀತಾ ಅಂತ ನೋಡ್ತೀವಿ. ಹೌದು, ಕೃಷ್ಣ ಜನ್ಮನಾವ್ರಜ ಅಂತಂದ್ರೆ ಎಲ್ಲ ಗೋಪಿಕಾ ಸ್ತ್ರೀಯರು ನಾನು ಬಿಟ್ಟಿರಕ್ಕಾಗಲ್ಲ ಅಂತ ಹೇಳಿ ಆ ಒಂದು ಗೋಪಿ ಗೀತಾ ಮೂಡ್ ಆಫ್ ಸಪರೇಷನ್ ಅಂತಾರೆ. ವಿಪ್ರಲಂಭ ಭಾವ, ಮಾಧುರ್ಯದಲ್ಲಿ ವಿಪ್ರಲಂಭ ಭಾವ ಅಂತ ಆ ತರದ ಒಂದು ಯಾಕಂದ್ರೆ ಇವಳು ಗೋಪಿಯಾಗೆ ಇದ್ದು ಭಗವಂತನನ್ನ ಸೇರ್ಬೇಕು ಅನ್ನೋ ಆಸೆಯಿಂದ ಆಂಡಾಳು ಆ ನಾಚ್ಯ ತಿರುಮೊഴിಲಿ, ಅದರಲ್ಲಿ ಮೇಘ ಸಂದೇಶ ಇದೆ, ಮೇಘಗಳನ್ನ ಕಳಿಸ್ತಾಳೆ, ಸಂದೇಶ ಕೊಡು, ತಿರುಪತಿಲಿರೋ ಶ್ರೀನಿವಾಸನಿಗೆ ಸಂದೇಶ ಕೊಡು ಅಂತ. ಅದೇ ತರ ಆಯಾ ಆರಾವ ಮುದನ್ ಅಂತ ಶಾರಂಗಪಾಣಿ ಕುಂಭಕೋಣಮಲ್ಲಿ ಆರಾವ ಮುದನ್ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾಳೆ, ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಹಾಗೆ ಈ ಮಳೆ ಆದ್ಮೇಲೆ ಹೂಗಳನ್ನು ನೋಡ್ಬಿಟ್ಟು ತನ್ನ ಒಂದು ವಿರಹ ವೇದನೆಯನ್ನು ತೋಡ್ಕೋತಾಳೆ. ವಿರಹ ವೇದನೆ ತುಂಬಾ ಸಿಕ್ಕಾಪಟ್ಟೆ ತೋಡ್ಕೋತಾಳೆ. ಕೊನೆ ದಶಕಗಳಿರುತ್ತೆ. ಕೊನೆ ದಶಕಗಳಲ್ಲಿ ಭಗವಂತನನ್ನ ಕೃಷ್ಣನಾಗಿ, ವೃಂದಾವನದಲ್ಲಿರುವಂತಹ ಕೃಷ್ಣನಾಗಿ ನೋಡಿ, ಅಲ್ಲಿ ಭಗವಂತನನ್ನ ಹೇಗೆ ಹಾಡು ಹೊಗಳ್ತಾಳೆ ಅಂದ್ರೆ, ಕೃಷ್ಣ ವೃಂದಾವನದಲ್ಲಿ ಹಾಗಿದ್ದಾನೆ, ಯಶೋದೆ ಜೊತೆ ಇದ್ದಾನೆ, ಈ ಗೋಪಾಲಕರ ಜೊತೆಗೆ ಈ ಹಸುಗಳನ್ನೆಲ್ಲ ಇದು ಮಾಡ್ತಿದ್ದಾನೆ, ಗಾವಹ ಚರತಿ ಅಂತಾರಲ್ಲ, ಹಸುಗಳನ್ನೆಲ್ಲ ನೋಡ್ಕೋತಿದ್ದಾನೆ,
ಅಂತಹ ಕೃಷ್ಣನನ್ನು ನಾನು ಹೊಂದಬೇಕು, ವೃಂದಾವನತ್ತೆ ಕಂಡೋಮೆ ವೃಂದಾವನತ್ತೆ ಕಂಡೀರೆ ಅಂತ ಹೇಳ್ತಾಳೆ. ನೋಡಿದ್ದೀರಾ ವೃಂದಾವನ, ನೋಡಿದ್ದೀರಾ ಯಾರಾದರೂ? ನೋಡಿದರೆ ಹೇಳಿ, ನಾನು ಕರ್ಕೊಂಡು ಹೋಗಿ ಅಲ್ಲಿ ನಾನು ಅವನನ್ನು ಸೇರಬೇಕು ಅನ್ನೋ ವಿರಹ ವೇದನೆ ತೋರಿಸ್ಕೊತಾಳೆ. ಅದಕ್ಕೆ ಅನುಗುಣವಾಗಿ ಭಗವಂತ ರಂಗನಾಥ ಏನು ಮಾಡ್ತಾನೆ, ಆಯಿತು ನಾನು ನಿನ್ನನ್ನು ರಂಗನಾಥ ರೂಪದಲ್ಲಿ ಮದುವೆ ಆಗ್ತೀನಿ ಅಂತ ಪೆರಿಯಾಳ್ವಾರು ವಿಜಯ ಮಾಡ್ತಾರೆ. ಬರೀ ಹುಡುಗಿ ಒಪ್ಪಿದ್ರೆ ಸರಲ್ಲ, ಹುಡುಗನೂ ಒಪ್ಪಬೇಕು. ಸೊ ಈ ನಾಚಿಯಾರ್ ತಿರುಮಲೈ ಅವ್ರು ಏನು ರಚನೆ ಮಾಡಿದ್ರು ಅದರಿಂದ ಅವನಿಗೆ ಸೂಚನೆ ಬಂತು ಅಂತ. ಇವಾಗ ನನಗೇನಾದ್ರೂ ಒಂದು ವಸ್ತು ಬೇಕು ಅಂದ್ರೆ ನಾನು ಅದಕ್ಕೋಸ್ಕರ ಅಂತ ಪ್ರಯತ್ನ ಪಟ್ರೆ ತಾನೇ ಆ ವಸ್ತು ಆದ್ರೂ ಸಿಗುತ್ತೆ ನನಗೆ. ಹೌದು. ಇವಾಗ ಇದು ವಸ್ತು ಬಗ್ಗೆ ಹೇಳ್ತಿದ್ದೀನಿ. ಮನುಷ್ಯರಲ್ಲೇ ತಗೊಂಡ್ರೆ ನಾನು ಇವಾಗ ನಿಮ್ಮನ್ನ ಮಾತಾಡ್ಸಿದ್ರೆ ನೀವು ನನ್ನನ್ನು ಮಾತಾಡಿಸ್ತೀರಾ. ಹೌದು. ಅದೇ ತರ ಒಂದು ಪ್ರಿಯಕರ ಪ್ರೇಯಸಿ ಇಬ್ರು ಮಾತಾಡಿದ್ರೇನೆ ಅವಾಗ ಅಲ್ಲಿ ಒಂದು ಪ್ರೀತಿಯ ಸ್ಪೃಹೆ ಉಂಟಾಗೋದು. ಆ ಪ್ರೀತಿಯ ಸ್ಪೃಹೆ ಉಂಟಾಗೋಕ್ಕೋಸ್ಕರ ಆಂಡಾಳು ಈ ತರ ನಾಚಿಯಾರ್ ತಿರುಮಲಿ ರಚನೆ ಮಾಡ್ತಾಳೆ. ಇದರಲ್ಲಿ ಒಳ ಅರ್ಥ ಏನಂದ್ರೆ, ಒಂದು ಜೀವಾತ್ಮ ಪರಮಾತ್ಮನ ಜೊತೆ ಅವಿನಾಭಾವ ಸಂಬಂಧ ಇದೆ. ಆ ಸಂಬಂಧನ ದೃಢೀಕರಿಸ್ಬೇಕು ಅಂದ್ರೆ ಜೀವಾತ್ಮಕ್ಕೂ ಆಸೆ ಇರಬೇಕು, ಭಗವಂತನ ಹೋಗಿ ಸೇರ್ಬೇಕು ಅಂತ. ಭಗವಂತನಿಗೆ ಆಸೆ ಇದೆ, ನಿತ್ಯವಾಗಿ ಅನಾದಿ ಕಾಲದಿಂದನೂ ಭಗವಂತನಿಗೆ ಜೀವಾತ್ಮ ನನ್ನನ್ನು ಬಂದು ಹೊಂದಲಿ ಅನ್ನೋ ಆಸೆ ಇದೆ. ಅದಕ್ಕೋಸ್ಕರನೇ ಭಗವಂತ ನಮ್ಗೆ ಅವಕಾಶಗಳು ಕೊಡ್ತಾನೆ. ಜೀವಾತ್ಮರಿಗೂ ಆಚಾರ್ಯ ಮುಖೇನ ಯೋಚನೆ ಬಂದಾಗ, ವಿದ್ಯೆ ಜ್ಞಾನ ಬಂದಾಗ ಭಗವಂತನನ್ನ ಸೇರ್ಬೇಕು ಅನ್ನೋ ಒಂದು ಆಸೆ ಹುಟ್ಟಬೇಕು ಅನ್ನೋದನ್ನ ಆಂಡಾಳು ತುಂಬಾ ಚೆನ್ನಾಗಿ ತೋರಿಸ್ಕೊಡ್ತಾರೆ. ಅದಾದ್ಮೇಲೆ ಇವ್ರು ಹೋಗಿ ಮದ್ವೆ ಆಗ್ತಾರೆ. ಅದು ಮೊದಲನೇ ಆಸೆ. ಮದ್ವೆ ಆಗೋದು ಅಂದ್ರೆ ಈ ಕಲ್ಯಾಣೋತ್ಸವ ತರ ಮಾಡ್ತೀವಲ್ಲ ನಾವು, ಆತರ ಅಲ್ಲ. ಎರಡು ಇಟ್ಟು ಲಕ್ಷ್ಮೀದು ಮೂರ್ತಿ ಇಡ್ತೀವಿ, ಅಲ್ಲಿ ಉತ್ಸವ ಮೂರ್ತಿಗಳಿಗೆ ಮದುವೆ ಮಾಡೋದನ್ನ ಕಲ್ಯಾಣೋತ್ಸವದಲ್ಲಿ ನೋಡ್ತೀವಿ. ಇಲ್ಲಿ ಯಾವ ತರ? ಇಲ್ಲಿ ಏನಾಗುತ್ತೆ, ಆಂಡಾಳ್ನ ಕರ್ಕೊಂಡು ಹೋಗ್ತಾರೆ, ಪಲ್ಲಕ್ಕಿಲಿ ಇರ್ತಾರೆ. ಆ ಪಲ್ಲಕ್ಕಿ ಫುಲ್ ಮುಚ್ಚೋಗಿರುತ್ತೆ, ಯಾರು ನೋಡಬಾರ್ದು ಆಂಡಾಳ್ನ. ರಂಗನಾಥ ಮಾತ್ರ ಮೊದಲನೇ ಬಾರಿ ಅಂತರ್ಪಟ ತೆರೆಯೋ ತರ. ಸೊ ಆಂಡಾಳಲ್ಲಿ ಶ್ರೀರಂಗಮ್ಮಗೆ ಹೋದಾಗ, ಅಲ್ಲಿ ರಂಗನಾಥನ ಸನ್ನಿಧಿ, ಶ್ರೀರಂಗಂ ರಂಗನಾಥನ ಸನ್ನಿಧಿಲಿ ಹೋದಾಗ ಅಲ್ಲಿ ತಾಳಮೇಳ ವಾದ್ಯಘೋಷಗಳು ಎಲ್ಲ ಜೋರಾಗಿ ವಿಜೃಂಭಣೆಯಿಂದ ಎಲ್ಲರೂ ಸಂತೋಷವಾಗಿರ್ತಾರೆ. ಪೆರಿಯಾಳ್ವಾರ್ಗೆ ಡೌಟು, ಕನ್ಫ್ಯೂಷನ್ ಇರುತ್ತೆ. ಅಂದ್ರೆ ಹೇಗೆ ಭಗವಂತ ಅರ್ಚಾಮೂರ್ತಿನಲ್ಲಿದ್ದಾನೆ, ಅವನೇನ್ ಬರ್ತಾನ, ಬಂದು ಮಂಗಳಸೂತ್ರ ಕಟ್ತಾನ ಹೇಗೆ ಅಂತ. ಒಂದು ಕ್ಷಣದಲ್ಲಿ ಆಂಡಾಳು ನನ್ನನ್ನು ನಾನೇ ಸಮರ್ಪಿಸ್ಕೊತಿದ್ದೀನಿ ರಂಗ, ನನ್ನನ್ನು ಸ್ವೀಕಾರ ಮಾಡೋ ಅಂತ ಭಗವಂತನ ಮುನ್ನೆ ಭಿನ್ನಹ ಇಟ್ಟಾಗ ಭಗವಂತನಲ್ಲಿ ಆಂಡಾಳು ಹಂಗೇ ಐಕ್ಯ ಆಗ್ಬಿಡ್ತಾಳೆ. ಹಂಗೆ ಅಲ್ಲಿಂದ ಪ್ರತ್ಯಕ್ಷವಾಗಿರೋ ಆಂಡಾಳು ಐಕ್ಯ ಆಗ್ಬಿಡ್ತಾಳೆ, ಭಗವಂತನಲ್ಲಿ ಹೋಗಿ ಸೇರ್ಬಿಡ್ತಾಳೆ. ಅಂದ್ರೆ ಡಿಸಪಿಯರ್ ಆಗ್ಬಿಡ್ತಾಳೆ ಆಂಡಾಳು. ಅಲ್ಲಿಗೆ ಅವಳ ಅವತಾರ ಎಂಡ್ ಆಗ್ಬಿಡುತ್ತೆ. ಸಮಾಪ್ತಿ ಶುಭಂ. ಅಂದ್ರೆ ಮದುವೆ ಆದ್ರೇನೆ ಈ ಸ್ಟೋರಿ ಕಂಪ್ಲೀಷನ್ ಆಗುತ್ತೆ. ಇನ್ನೊಂದು ಕಥೆಗಳು ಸುಮಾರು ಆಚಾರ್ಯರು ಹೇಳ್ತಾರೆ. ಅದಾದ್ಮೇಲೆ ಆಂಡಾಳ್ ಅಲ್ಲಿ ಹೋಗಿ ಸೇರ್ಬಿಟ್ಲು. ಪೆರಿಯಾಳ್ವಾರ್ಗೆ ದುಃಖ. ಅಲ್ಲ, ಮದುವೆ ಅಂದ್ರೆ ಎಷ್ಟು ಸಪ್ತಪದಿ ಇರುತ್ತೆ, ಕನ್ಯಾದಾನ ಇರುತ್ತೆ, ಆಮೇಲೆ ಮಾಂಗಲ್ಯ ಧಾರಣೆ ಇರುತ್ತೆ, ಆಮೇಲೆ ಮಾಲೆ ಮಾತ್ರದ್ದು ಅಂತ ತಮಿಳ್ನಾಡಲ್ಲಿ ಎಕ್ಸ್ಚೇಂಜ್ ಮಾಡೋದು ಅದೆಲ್ಲ ಇರುತ್ತೆ. ಏನು ನೋಡಕ್ಕಾಗ್ಲಿಲ್ವಲ್ಲ, ಸಾಕು ಮಗಳು ಒಬ್ಳಿದ್ಲು, ಅವಳು ನೋಡಕ್ಕಾಗ್ಲಿಲ್ಲ ಅಂದ್ರೆ ದುಃಖ ಆಗಲ್ವಾ ಅಂತ. ಪೆರಿಯಾಳ್ವಾರರು ಏನು ಮಾಡಕ್ಕಾಗಲ್ಲ, ನಮ್ಮ ಪ್ರಾಪ್ತಿ ಇಷ್ಟೇ ಅಂತ ಹೇಳಿ ವಾಪಸ್ಸು ವಲ್ಲಭರಾಯನ್ ಜೊತೆ ಅವರು ಶ್ರೀವಿಲ್ಲಿಪುತ್ತೂರಿಗೆ ಬರ್ತಾರೆ. ಬಂದಾಗ ಅವ್ರ ಮನಸ್ಸಲ್ಲಿರೋ ದುಃಖನ ಭಗವಂತ ತಿಳ್ಕೊಂಡು ತಿರ್ಗಾ ಸ್ವಪ್ನದಲ್ಲಿ ಬಂದು ಭಗವಂತ ಹೇಳ್ತಾನೆ, ಯೋಚನೆ ಮಾಡಬೇಡಿ ಪೆರಿಯಾಳ್ವಾರ್ರೆ, ನಿಮ್ಮ ಮುಂದೆ ಇದನ್ನ ತಿರ್ಗಾ ಪ್ರದರ್ಶನ ಮಾಡ್ತೀನಿ, ನೀವು ಏನೇನು ಅನ್ಕೊಂಡಿದ್ರೋ ಅದನ್ನೆಲ್ಲ ಪ್ರದರ್ಶನ ಮಾಡ್ತೀನಿ ಅಂತ ಹೇಳ್ತಾರೆ. ಏನ್ ಪ್ರದರ್ಶನ ಮಾಡ್ತಾರೆ? ಈ ನಾಚ್ಯಾರ್ ತಿರುಮಲಿಲಿ ಒಂದು ಭಾಗ ಇದೆ, ಅದ್ರಲ್ಲಿ ಆಂಡಾಳು ಏನ್ ಮಾಡ್ತಾಳೆ, ಕನಸು ಕಾಣ್ತಾಳೆ. ಅದಕ್ಕೆ ವಾರಣಮಾಯಿರಂ ಅಂತ. ಆ ವಾರಣಮಾಯಿರಂ ಅನ್ನೋ ಪಾಶುರಗಳಲ್ಲಿ ಮದುವೆಯಲ್ಲಿ ಹೇಗೆ ಒಬ್ಬ ವರ ಆಗಿರುವಂತಹ ಭಗವಂತ ಇವಳು ವಧು ಆಗಿರುವಂತಹ ಆಂಡಾಳನ್ನ ಹೇಗೆ ವರಿಸುತ್ತಾನೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದಾಳ ಆಂಡಾಳು. ಅದ್ರಲ್ಲಿ ಏನಂತ ಹೇಳ್ತಾಳೆ, ಅವ್ನು ನನ್ನ ಮುಂದೆ ಬಂದಾಗ ನಾನು ನಾಚಿಕೆ ಪಟ್ಕೋತೀನಿ, ಯಾಕಂದ್ರೆ ಅವ್ನು ಅಷ್ಟು ಸ್ಟ್ರಾಂಗ್ ಆಗಿದ್ದಾನೆ, ನೋಡಕ್ ಅಷ್ಟು ಮ್ಯಾಸ್ಕುಲೀನ್ ಅಂತ ಹೇಳ್ತೀವಲ್ಲ, ಅಷ್ಟು ಪುರುಷತ್ವದಿಂದ ಕೂಡಿರ್ತಾನೆ, ಪುರುಷೋತ್ತಮ ಅಲ್ವಾ. ಹಾಗೆ ನಾನು ಈ ಅಮ್ಮಿ ಬಿದಿತ್ತು ಅಂತ ಹೇಳ್ತಾರೆ, ಅಂದ್ರೆ ಹೆಣ್ಣಿನ ಕಾಲನ್ನು ಒಂದು ಇದು ಬರುತ್ತಲ್ಲ, ಗ್ರೈಂಡಿಂಗ್ ಸ್ಟೋನ್ ಅಂತ ಹೇಳ್ತಾರಲ್ಲ, ಅದ್ರ ಮೇಲೆ ಕಾಲಿಟ್ಟು ಇದು ಕಾಲುಂಗ್ರ ತೊಡ್ಸೋದು. ಆ ಕಾಲುಂಗ್ರ ತೊಡ್ಸೋವಾಗ ವಧು ನಾಚ್ಕೋತಾಳೆ, ವರ ಕಾಲುಂಗ್ರ ತೊಡ್ಸೋವಾಗ. ಸೊ ಅದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾಳೆ. ಆಮೇಲೆ ಅವಳ ಮುಂದೆ ಬಂದಾಗ ಎಲ್ಲ ಪೂರ್ಣ ಕುಂಭದಿಂದ ಸ್ವಾಗತ ಮಾಡ್ತಾರೆ ಭಗವಂತನ, ತನ್ನನ್ನು ಪೂರ್ಣ ಕುಂಭದಿಂದ. ಅದು ತುಂಬಾ ಶುಭ ಸಂಕೇತ ಅಲ್ವಾ. ಅದೇ ತರ ಭಗವಂತ ಕೈ ಮೇಲ್ ಕೈ ವೈತ್ ಅಂತ ಹೇಳ್ತಾರೆ, ಅಂದ್ರೆ ನನ್ನ ಕೈ ಮೇಲೆ ಅವನ ಕೈಯನ್ನು ಇಟ್ಟು ನಾಚ್ಕೊಳ್ಳುವಂತಹ ಒಂದು ವಿಷಯ ಅದು ಅಲ್ವಾ, ಒಂದು ವಧುಗೆ ವರ ಆ ಥರ ಮಾಡಿದಾಗ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್. ಅದು ಏನೇನು ಅವಳು ಹೇಳಿರ್ತಾಳೆ ವಾರಣಮಾಯಿರಮ್ಮಲ್ಲಿ, ಅಲ್ಲಿ ಭಗವಂತ ಪ್ರದರ್ಶನ ಮಾಡ್ತಾನೆ ಪೆರಿಯಾಳ್ವಾರರಿಗೆ, ಒಂದು ಫಿಲಂ ತೋರಿಸೋ ಥರ. ಕನ್ಸಲ್ಲ,
ಆಳ್ವಾರು ಶ್ರೀವಿಲ್ಲಿಪುತ್ತೂರಲ್ಲಿ ಬಂದಾಗ ವಟಪತ್ರಶಾಹಿ ದೇವಸ್ಥಾನದ ಪಕ್ಕದ ಸಭಾಂಗಣದಲ್ಲಿ ಪ್ರದರ್ಶನ ಮಾಡ್ತಾನೆ. ಮಾಡಿದಾಗ ಎಲ್ಲರಿಗೂ ಸಂತೋಷ, ಪೆರಿಯಾಳ್ವಾರ್ಗೆ ತುಂಬ ಸಂತೋಷ ಆಗುತ್ತೆ. ಎಲ್ಲ ನೋಡ್ತಾರೆ, ಕನ್ಯಾದಾನ, ಮಾಂಗಲ್ಯ ಧಾರಣೆ ಇತ್ಯಾದಿ ಎಲ್ಲ ನೋಡ್ತಾರೆ. ಒಂದು ಸಪ್ತಪದಿ ವಿವಾಹದ ಪ್ರಕ್ರಿಯೆಗಳು ಏನೇನಿದೆ ಇರುತ್ತೆ, ಎಲ್ಲ ನೋಡ್ತಾರೆ. ಅಂದ್ರೆ ರಿಯಲ್ ಆಗಿ ಕಾಣುತ್ತೆ, ರಿಯಲ್ ಆಗಿ ಕನಸಲ್ಲ. ಕನಸಲ್ಲ, ರಿಯಲ್ ಆಗಿ ಕಾಣುತ್ತೆ ಅಂತ. ಆ ಜಾಗದಲ್ಲಿ ಸ್ಮರಣಾರ್ಥವಾಗಿ ಏನ್ ಮಾಡ್ತಾರೆ, ಗೋದಾ ರಂಗಮನ್ನಾರ್ ಸನ್ನಿಧಿ ಅಂತ. ಅಲ್ಲಿ ಏನಂದ್ರೆ ರಂಗರಾಜ ಅಂತ ಭಗವಂತನಿಗೆ ಹೆಸರು. ಎಲ್ಲಾ ಕಡೆ ರಂಗನಾಥ ಅಂದ್ರೆ ನಿದ್ದೆ ಮಾಡಿರ್ತಾನೆ, ಮಲ್ಕೊಂಡಿರ್ತಾನೆ ಯೋಗ ನಿದ್ರೆಯಲ್ಲಿ. ಅಲ್ಲಿ ಮಾತ್ರ ರಂಗನಾಥ ಏನಂದ್ರೆ ಒಳ್ಳೆ ವರಂತರ ನಿಂತ್ಕೊಂಡಿರ್ತಾನೆ. ಆ ಕಾಶಿ ಯಾತ್ರೆಯಲ್ಲಿ ಕೋಲ್ ಕೊಡ್ತಾರಲ್ಲ, ಆ ಕಾಶಿ ಯಾತ್ರೆಯಲ್ಲಿ ಒಂದ್ ಕೋಲ್ ಈ ಕಡೆ ಇಟ್ಕೊಳ್ಳೋದು, ಇನ್ನೊಂದ್ ಕೋಲ್ ಮೇಲೆ ಈ ತರ ಕೈ ಇಟ್ಕೊಳ್ಳೋದು. ಒಳ್ಳೆ ರಾಯಲ್ ಆಗಿ ರಾಜವೈಭೋಗದಲ್ಲಿ ಇರ್ತಾನೆ. ಪಕ್ಕದಲ್ಲಿ ಆಂಡಾಳು, ಈ ಕಡೆ ಗರುಡ ದೇವರು. ಸೊ 3 ಜನನು ಎಲ್ಲಾರ್ಗೂ ಅನುಗ್ರಹ ಮಾಡ್ತಾರೆ. ಇದನ್ನ ಕೆಲವೊಂದು ಕಥೆಗಳಲ್ಲಿ ಹೇಳ್ತಾರೆ, ಈ ತರ ತಿರ್ಗಾ ಭಗವಂತ ಪೆರಿಯಾಳ್ವಾರ್ಗೆ ಈ ವಿವಾಹ ದರ್ಶನ ಮಾಡಿಕೊಟ್ಟ ಅಂತ. ಇದಾದ್ಮೇಲೆ ಏನಾಗತ್ತೆ, ನೀವು ಪ್ರಶ್ನೆ ಕೇಳಿದ್ರಿ, ಆಂಡಾಳಿಗೆ ರಾಮಾನುಜರಿಗೆ ಹೇಗೆ ಸಂಬಂಧ ಅಂತ. ಎಷ್ಟೋ ವರ್ಷಗಳಾದ್ಮೇಲೆ ಇದೆಲ್ಲ ಆಗ್ಬಿಡುತ್ತೆ. ಆಮೇಲೆ ಪೆರಿಯಾಳ್ವಾರು 95 ವರ್ಷವರೆಗೂ ಇರ್ತಾರೆ. ಆಮೇಲೆ ವೈಕುಂಠ ಪ್ರಾಪ್ತಿ ಆಗುತ್ತೆ, ಎಲ್ಲ ಆಗುತ್ತೆ. ರಾಮಾನುಜರ ಕಾಲದಲ್ಲಿ ಬಂದಾಗ ಅವಾಗ ಏನಾಗುತ್ತೆ, ಇನ್ನು 2 ಆಸೆಗಳು ಪೂರ್ತಿ ಆಗಿರಲ್ಲ. ಯಾವುದು ಒಂದು, ಅದೇ ನಿಮ್ಗೆ ಹೇಳಿದ್ನಲ್ಲ, ಸುಂದರಬಾಹು ದೇವಸ್ಥಾನ ಅಂತ ಅಲ್ಲಿ ತಿರುಮಾಲಿರುಂ ಶೋಲೈ ಜಾಗದಲ್ಲಿ ರಾಮಾನುಜರಿಗೆ ಇದು ಜ್ಞಾಪಕ ಬರುತ್ತೆ. ಆಂಡಾಳು ತನ್ನ 4000 ದಿವ್ಯ ಪ್ರಬಂಧಮಲ್ಲಿ ಬರುವಂತಹ ನಾಚ್ಯಾರ್ ತಿರುಮೊಳಿಯಲ್ಲಿ ಹೇಳ್ತಾಳೆ, ಅಕ್ಕಾರವಡಿಸಲ್ ಅಂತ, ಅಂದ್ರೆ ಕ್ಷೀರಾನ್ನ, ತಮಿಳಲ್ಲಿ ಕ್ಷೀರಾನ್ನ ಅಂತ, ಅದನ್ನ ನಾನು ಸಮರ್ಪಣೆ ಮಾಡಬೇಕು ಅಂತ. ಯಾರು ಪೂರ್ತಿ ಮಾಡಲ್ಲ ಅಂತ ರಾಮಾನುಜಾಚಾರ್ಯರು ಏನ್ ಮಾಡ್ತಾರೆ, ಆಂಡಾಳ್ ಕೇಳಿದಾಳೆ, ನಾನು ಅದನ್ನ ಸಮರ್ಪಣೆ ಮಾಡ್ತೀನಿ, ಆನ್ ಬಿಹಾಫ್ ಆಫ್ ಆಂಡಾಳ್ ನಾನು ಸಮರ್ಪಣೆ ಮಾಡ್ತೀನಿ ಅಂತ. ಅವ್ರಲ್ಲಿ ಹೋಗಿ ಅಲ್ಲಿ ಸಮರ್ಪಣೆ ಮಾಡ್ತಾರೆ. ಶ್ರೀರಂಗಂ ಅಲ್ಲ, ತಿರುಮಾಲಿರುಂ ಶೋಲೈ ಅಂತ ಒಂದು ಜಾಗ, ಅದು ಬೆಟ್ಟದ ಮೇಲಿದೆ. ಈ ಸುಬ್ರಹ್ಮಣ್ಯನ ಒಂದು ದೇವಸ್ಥಾನ ಇದೆ, ಪഴಮದಿರ್ ಶೋಲೈ ಅಂತ. ಅಲ್ಲಿ ಸುಟ್ಟ ಪഴಮ, ಸುಡಾದ ಪഴಮ ಅಂತ ಒಂದು ಸುಬ್ರಹ್ಮಣ್ಯನ ಕಥೆ ಬರುತ್ತೆ. ಆ ಜಾಗದಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನ ಇದೆ, ಅದು ಪಕ್ಕದಲ್ಲೇ ಸಮೀಪದಲ್ಲೇ ನಾರಾಯಣ ಸುಂದರಬಾಹು ದೇವಸ್ಥಾನ, ಮದುರೈ ಪಕ್ಕ, ಮದುರೈಯಿಂದ ಹತ್ರ. ಅಂದ್ರೆ ಅವಳ ತಂದೆಯ ಊರು, ಶ್ರೀವಿಲ್ಲಿಪುತ್ತೂರು ಅವ್ರ ತಂದೆಯ ಊರು. ಈ ತಿರುಮಾಲಿರುಂ ಶೋಲೈ ಅನ್ನೋದು ಏನೋ ಸ್ಪೆಷಲ್. ಅಲ್ಲಿ ಸುಂದರಬಾಹು ತುಂಬಾ ಸುಂದರವಾಗಿದ್ದಾನೆ ಭಗವಂತ ಅಂತ ನೋಡಕ್ಕೆ ಅವಳು ಸಮರ್ಪಣೆ ಮಾಡ್ಬೇಕು ಅಂತ. ಗಂಡನಿಗೆ ಒಳ್ಳೆ ಚೆನ್ನಾಗಿರೋದನ್ನ ನಾನು ಸಮರ್ಪಣೆ ಮಾಡ್ಬೇಕು, ಊಟ ಚೆನ್ನಾಗಿ ಅಡಿಗೆ ಮಾಡಿ ಹಾಕ್ಬೇಕು ಅಂತ ಹೇಳ್ತಾರಲ್ಲ, ಅದೇ ತರ. ಕೆಲವೊಬ್ರು 100 ಬಟ್ಲುಗಳಲ್ಲಿ ಸಮರ್ಪಣೆ ಮಾಡ್ತಾರೆ, ಕೆಲವೊಬ್ರು 101, ಕೆಲವೊಬ್ರು 108 ಸಮರ್ಪಣೆ ಮಾಡ್ತಾರೆ. ಒಟ್ಟಿನಲ್ಲಿ 100 ಅನ್ನೋದು ಒಂದು ಪದ್ಧತಿ ಇಟ್ಕೊಂಡಿದ್ದಾರೆ. ಅದನ್ನ ರಾಮಾನುಜಾಚಾರ್ಯರು ಸಮರ್ಪಣೆ ಮಾಡ್ತಾರೆ. ಅದ್ ಮಾಡಿದ್ಮೇಲೆ ಅವ್ರಿಗೆ ತಿರುಪ್ಪಾವೈಯಲ್ಲಿ ತುಂಬಾ ಇಷ್ಟವಾಗಿರುವಂತಹ ಒಂದು ಪಾಶುರ, ಒಂದು ಸ್ತೋತ್ರದ ಇದು ಯಾವುದು ಅಂದ್ರೆ, ಉಂದು ಮದ ಹಿಳಿತನ್ ಓಡಾದ ತೋಳ್ವಳಿಯನ್ ನಂದಗೋಪಾಲನ್ ಮರುಮಹಳೆ ನಪ್ಪಿನ್ನಾಯಿ ಅಂತ. ಅಂದ್ರೆ ಆಂಡಾಳಲ್ಲಿ ನಪ್ಪಿನ್ನೈನ ಹೊಗಳಿರುವಂತಹ ಆ ಸ್ತೋತ್ರ. ಏನಾಗುತ್ತೆ, ಯಾವಾಗ್ಲೂ ಅದರ ಅನುಸಂಧಾನ ಮಾಡ್ತಿರ್ತಾರೆ. ಯಾಕೆ ಅಂದ್ರೆ ಅದರಲ್ಲಿ ಶ್ರೀ ವೈಷ್ಣವ ತತ್ವದ ಕ್ರೀಮಿ ಲೇಯರ್ ಅಂತ ಹೇಳ್ತಾರಲ್ಲ, ಅದು ಅದರಲ್ಲಿ ಪ್ರಕಟ ಆಗಿದೆ ಅಂತ ಆಚಾರ್ಯರ ಒಂದು ಸಿದ್ಧಾಂತದ ಅಡಿಪಡಿ. ಅಲ್ಲಿ ಅವ್ರು ಏನ್ ಹೇಳ್ತಾರೆ, ಜೀವಾತ್ಮ ಪರಮಾತ್ಮದ ಮಧ್ಯೆ ಪುರುಷಾಕಾರವಾಗಿ ಮಹಾಲಕ್ಷ್ಮಿ ಇದ್ದಾಳೆ. ಆ ಮಹಾಲಕ್ಷ್ಮಿ ಯಾರು ಅಂದ್ರೆ ಆಂಡಾಳ್ ಅಂತ. ಸೊ ಅವರು ದಿನ ಇದಕ್ಕೆ ಹೋದಾಗ ಏನು ಭಿಕ್ಷಾಟನೆ, ಉಂಚವೃತ್ತಿ ಮಾಡ್ಬೇಕಲ್ವಾ ಸನ್ಯಾಸಿಗಳು, ಹೋದಾಗ ಏನ್ ಮಾಡ್ತಾರೆ, ಆ ಸ್ತೋತ್ರನ್ನೇ ಹೇಳ್ಕೊಂಡೇ ಹೋಗ್ತಿರ್ತಾರೆ. ಒಂದ್ಸಲ ಆ ತರ ಹೇಳ್ಕೊಂಡು ಹೋಗ್ತಿರುವಾಗ ಅವರ ಶಿಷ್ಯರ ಮಗಳು ಒಬ್ಳಿರ್ತಾಳೆ, ಅವಳ ಹೆಸರು ಅತ್ತುಳಾಯಿ ಅಂತ, ತುಳಸಿ, ಅದನ್ನ ತಮಿಳಲ್ಲಿ ಅತ್ತುಳಾಯಿ ಅಂತ. ಅವಳು ಬಾಗಿಲು ತೆಗೆದ್ಬಿಟ್ಟು ಮುಂದೆ ಬರ್ತಾಳೆ. ಅವಳು ಚಿಕ್ಕ ಹುಡುಗಿ, ನೋಡಕ್ ಆಂಡಾಳ್ ತರಾನೇ ಇರ್ತಾಳೆ. ಯಾಕೆಂದ್ರೆ ಆ ಕಾಲದಲ್ಲಿ ಕೊಂಡೆ ಸೈಡ್ಗೆ ಹಾಕೋತಿರ್ತಾರೆ ಹೆಂಗಸರೆಲ್ಲ, ಮಕ್ಕಳು, ಹೆಂಗಸರು, ಯುವತಿಯರೆಲ್ಲ. ಅದನ್ನ ನೋಡ್ಬಿಟ್ಟು ರಾಮಾನುಜಾಚಾರ್ಯರು ಒಂಥರ ತಮ್ಮನ್ ತಾವೇ ಕಳೆದುಕೊಂಡ್ಬಿಡ್ತಾರೆ. ಅಯ್ಯೋ, ಆಂಡಾಳನ್ನೇ ನೋಡ್ಬಿಟ್ಟೆ ನನ್ನ ಇದು ಅಂತ. ಆದ್ರಿಂದ ಏನಾಗತ್ತೆ, ಆಂಡಾಳನ್ನ ನೋಡಿರೋದ್ರಿಂದ ಅವ್ರಿಗೆ ತಿರುಪ್ಪಾವೈ ಜೀಯರ್, ಯಾಕಂದ್ರೆ ಅದನ್ನೇ ಅನುಸಂಧಾನ ಮಾಡಿ ಆ ಮಗುವಲ್ಲೂ ಆಂಡಾಳನ್ನೇ ನೋಡಿರ್ತಾರೆ. ಅದು ತುಂಬಾ ಪ್ರಮುಖವಾಗಿರುವಂತಹ ಸ್ತೋತ್ರ ಅಂತ ತಿರುಪ್ಪಾವೈ ಜೀಯರ್ ಅಂತ ಹೆಸರು. ಎರಡನೇದು ನಾನು ನಿಮ್ಗೆ ಹೇಳಿದ್ನಲ್ಲ, ಅಕ್ಕಾರವಡಿಸಲ್ ಕ್ಷೀರಾನ್ನ ಸಮರ್ಪಣೆ ಮಾಡಿರೋದ್ರಿಂದ ಆಂಡಾಳಲ್ಲಿ ಪ್ರತ್ಯಕ್ಷ ಆಗ್ಬಿಟ್ಟು, ನನ್ನ ಮನೋಕಾಮನೆಯನ್ನು ನೀವು ಪೂರ್ಣ ಮಾಡಿದ್ರಿ ಅಣ್ಣ ಅಂತ ಆಂಡಾಳ್ ಕರೆಯೋದು. ಸೊ ನೀವು ಹಿಸ್ಟಾರಿಕಲ್ ಆಗಿ ನೋಡಿದ್ರೆ, ಐತಿಹಾಸಿಕವಾಗಿ ನೋಡಿದ್ರೆ, ಇವ್ರು ಎಷ್ಟೋ ವರ್ಷ ಆದ್ಮೇಲೆ ಬಂದಿರೋದ್ರಿಂದ ಅದರಿಂದ ತಮ್ಮ ಆಗಿರ್ಬೇಕಾಗಿತ್ತು. ಆದ್ರೆ ಆಂಡಾಳೆ ತನ್ನ ಏನೋ ಸೂಕ್ತಿಯಿಂದ ಬಾಯಿಂದ ಅಣ್ಣ ಅಂತ ಕರೆದ್ರು, ಕೋಯಿಲ್ ಅಣ್ಣನ್ ಅಂತ. ಅವರ ಮಗು ಕರೆದಿದ್ದು ಅಂತನಾ? ಇಲ್ಲ, ಈ ಅಕ್ಕಾರವಡಿಸಲ್ ಕತೆ ಬರುತ್ತಲ್ಲ, ಅದೇ ಅಲ್ಲಿ ಸಮರ್ಪಣೆ ಮಾಡಿದ್ರಲ್ವಾ, ಅಲ್ಲಿ ಮಾಡಿದಾಗ
ಓ, ರಾಮಾನುಜಾಚಾರ್ಯರು 100 ಆ 100 ಬಟ್ಲಲ್ಲಿ ಕ್ಷೀರಾನ್ನ ಏನು ಸಮರ್ಪಣೆ ಸಮರ್ಪಣೆ ಮಾಡಿದ್ರು ಮಾಡಿದ್ರು. ಆ ಮಧುರೈ ದೇವಸ್ಥಾನದಲ್ಲಿ, ಹತ್ತಿರದಲ್ಲಿರೋ ದೇವಸ್ಥಾನದಲ್ಲಿ, ತಿರುಮಾಲಿರುಂಶೋಲೈ ಅನ್ನೋ ತಿರುಮಲ. ದೇವಸ್ಥಾನದಲ್ಲಿ ಅವಾಗ ಆಂಡಾಳಿಗೆ ಸಂತೋಷ ಆಗೋಯ್ತು, ಇವರು ನನ್ನ ಮನೋಕಾಮನೆಯನ್ನು ಪೂರ್ಣ ಮಾಡಿದ್ರು. ಆದ್ರಿಂದ ಅಲ್ಲಿ ಪ್ರತ್ಯಕ್ಷ ಆಗಿ ಆಂಡಾಳು ನೀರ್ದಾ ಯಮಕ್ ಕೋಯಿಲ್ ಅಣ್ಣನ್ ಅಂತ ಹೆಸರು, ಅಂದ್ರೆ ನನಗೆ ಅಣ್ಣ ನೀವು ಅಂತ. ಅವತ್ತಿಂದ ರಾಮಾನುಜಾಚಾರ್ಯರಿಗೆ ಗೋದಾಗ್ರಜಾಯ ನಮಃ. ಗೋದಾಗ್ರಜ, ಗೋದ ಅಂದ್ರೆ ಆಂಡಾಳು, ಅಗ್ರಜ ಅಂದ್ರೆ ಅಣ್ಣ. ಆಂಡಾಳ್ ಮುಖಾಂತರನೇ ಅಣ್ಣ ಅಂತ ಕರ್ಸ್ಕೊಂಡ್ರು, ಆದ್ರಿಂದ ಇವರು ಗೋದಾಗ್ರಜ ಅಂತ, ಅಣ್ಣ ಅಂತ ಆ ಒಂದು ಹೆಸರು ಬಂತು. ಆ ಸಂಬಂಧ ನೀವು ಕೇಳಿದ್ರಲ್ಲ ಅದಕ್ಕೆ. ತಿರುಪ್ಪಾವೈ ಜೀಯರ್ ಅಂತ ಏನಕ್ಕೆ ಹೆಸರು ಬಂತು ಅಂದ್ರೆ, ತಿರುಪ್ಪಾವೈನ ಆ ಪಾಶುರ ಇದೆಯಲ್ಲ ಅದನ್ನ ಅನುಸಂಧಾನ ಮಾಡ್ತಾ ಮಾಡ್ತಾ ಆ ಹೆಣ್ಣು ಮಗಳು ಅತ್ರುರಾಯನ್ ನೋಡಿದಾಗ ಆಂಡಾಳೇ ಇಲ್ಲಿ ಬಂದಿದ್ದಾಳೆ ನನ್ನ ಮುಂದೆ ಅಂತ ಹೇಳಿ ಪರವಶರಾದ್ರಲ್ಲ, ಆದ್ರಿಂದ ಅವ್ರಿಗೆ ತಿರುಪ್ಪಾವೈ ಜೀಯರ್ ಅಂತ ಅವ್ರಿಗೆ ಹೆಸರು ಬಂತು. ಸೊ ಇದು ಸಂಬಂಧ ಆಂಡಾಳಿಗೂ ರಾಮಾನುಜಾಚಾರ್ಯರಿಗೂ. ಇವಾಗ 2 ಕೋರಿಕೆ ತೀರಿಸಿದಾಗ ಆಯ್ತು. ಒಂದು ಮೊದಲನೇದು ಮದುವೆ ರಂಗನಾಥನ್ನ, ಎರಡನೇದು ಇವರು 100 ತಡ ಅಂತ ಹೇಳಿ 100 ತಡ ಉತ್ಸವ ಅಂತ ಇವತ್ತು ಮಾಡ್ತಾರೆ. 100 ಕಿನ್ನಗಳಲ್ಲಿ ಅಥವಾ 100 ಬಟ್ಲುಗಳಲ್ಲಿ ಭಗವಂತನಿಗೆ ಕ್ಷೀರಾನ್ನ ಸಮರ್ಪಣೆ ಮಾಡಿದ್ದಾಯ್ತು. ಇನ್ನು ಮೂರನೇದು ಏನು, ಆಂಡಾಳ್ ಬೇಡ್ಕೊಂಡಿದ್ದು, ನನಗೆ ವೃಂದಾವನದಲ್ಲಿ ಒಂದು ಸ್ಥಾನ ಬೇಕು, ಯಾವಾಗಲೂ ಕೃಷ್ಣನ ಸೇವೆ ಕೈಂಕರ್ಯ ಮಾಡಕ್ಕೆ ಅಂತ. ಇದು ಏನಾಯ್ತು, ರಾಮಾನುಜಾಚಾರ್ಯರ ಕಾಲದಲ್ಲೂ ಪರಿಪೂರ್ಣ ಆಗಲಿಲ್ಲ. ಆಮೇಲೆ 19ನೇ ಶತಮಾನದಲ್ಲಿ ಈ ಆಚಾರ್ಯ ಪರಂಪರೆಯಲ್ಲಿ ಪ್ರತಿವಾದಿ ಭಯಂಕರಂ ಅಣ್ಣ ಅನ್ನೋ ಆಚಾರ್ಯರ ಸಂಪ್ರದಾಯದಲ್ಲಿ ರಂಗದೇಶಿಕ್ ಸ್ವಾಮೀಜಿ ಅಂತ ಉತ್ತರ ಭಾರತದಲ್ಲಿ ಒಬ್ಬರು ಉತ್ತರಾಮ್ನಾಯ ಆಚಾರ್ಯರು. ಅವ್ರು ಏನ್ ಮಾಡಿದ್ರು, ಈ 3ನೇ ಆಸೆನ ನಾನು ಪರಿಪೂರ್ಣ ಮಾಡಕ್ ಅವಕಾಶ ಮಾಡಿಕೊಡು ಭಗವಂತ ಅಂತ ಭಗವಂತನಲ್ಲಿ ಬೇಡಿ, ವೃಂದಾವನದಲ್ಲಿ ನೀವು ನೋಡಿದ್ರೆ ಎಲ್ಲ ಬರೀ ಉತ್ತರ ಭಾರತದ ಶೈಲಿಯ ದೇವಸ್ಥಾನಗಳು, ರಾಧಾಕೃಷ್ಣರ ಉಪಾಸನೆ ತುಂಬಾ ಕಾಮನ್ ಅಲ್ಲಿ. ಈ ರಂಗದೇಶಿಕ ಸ್ವಾಮಿ ಅನ್ನೋರು ಇಬ್ರು ಸೇಟುಗಳಿದ್ರು, ಅಂದ್ರೆ ವೈಶ್ಯರು ಅಲ್ಲಿ ಇರುವಂತವರು. ಒಬ್ಬರ ಹೆಸರು ರಾಧಾಕೃಷ್ಣ ಸೇಠ್, ಇನ್ನೊಬ್ಬರ ಹೆಸರು ಗೋವಿಂದದಾಸ್ ಸೇಠ್ ಅಂತ. ಇವರಿಬ್ಬರನ್ನು ಅವರ ಮುಖಾಂತರ ಧನಾರ್ಜನೆಯನ್ನು ಮಾಡಿ ಅಲ್ಲಿ ತುಂಬಾ ವಿಸ್ತಾರವಾಗಿ ದಕ್ಷಿಣ ಭಾರತದ ಶೈಲಿಯ ದೇವಸ್ಥಾನವನ್ನು ವೃಂದಾವನದಲ್ಲಿ ಸ್ಥಾಪನೆ ಮಾಡಿದ್ರು 19ನೇ ಶತಮಾನದಲ್ಲಿ. ಆ ದೇವಸ್ಥಾನಕ್ಕೆ ಇವತ್ತಿಗೂ ಏನು ಹೆಸರು ಅಂದ್ರೆ ರಂಗಜಿ ಮಂದಿರ್. ರಂಗಜಿ ಮಂದಿರ್, ರಂಗನಾಥನ ದೇವಸ್ಥಾನ ರಂಗಜಿ ಮಂದಿರ್ ಅಂತ. ಅಲ್ಲಿ ಆಂಡಾಳಿನ ವಿಗ್ರಹ, ರಂಗನಾಥನ ಶ್ರೀ ವಿಗ್ರಹ, ಮತ್ತೆ ಗರುಡದೇವರ ವಿಗ್ರಹ, ಹಾಗೆ ವೆಂಕಟೇಶ್ವರನ ವಿಗ್ರಹ, ಆಳ್ವಾರ ಆಚಾರ್ಯ ಎಲ್ಲರ ಸನ್ನಿಧಿನೂ ಇದೆ. ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಇವತ್ತಿಗೂ ಅಲ್ಲಿ ದಕ್ಷಿಣ ಭಾರತದ ಶೈಲಿಯಲ್ಲಿ ಉತ್ಸವಗಳಾಗುತ್ತೆ. ಇದು 3ನೇ ಕೋರಿಕೆ. ಇದನ್ನ ರಂಗದೇಶಿಕ ಸ್ವಾಮೀಜಿಯನ್ನವರು ಪರಿಪೂರ್ಣ ಮಾಡಿದ್ರು ಈ ಇಬ್ರು ವೈಶ್ಯರ ಮುಖಾಂತರ. ಸೊ ಆಂಡಾಳಿನ 3 ಆಸೆಗಳು ನೆರವೇರಿತು ಈ ಮುಖಾಂತರ. ತಾವು ತಿಳಿಸಿದ್ರಿ, ರಾಮಾನುಜಾಚಾರ್ಯರು ಮತ್ತೆ ಆಂಡಾಳಮ್ಮನವರು ಅವರ ಕೋರಿಕೆಯನ್ನು ನೆರವೇರಿಸಿದಾಗ ಹೇಗೆ ರಾಮಾನುಜಾಚಾರ್ಯರು ಆ ಅನುಸಂಧಾನದಲ್ಲೇ ಇದ್ರು, ಇದೆಲ್ಲ ಅದ್ಭುತವಾಗಿ ತಿಳಿಸಿದ್ರಿ. ಇದೇ ಥರ, ಯಾಕೆಂದರೆ ರಾಮಾನುಜಾಚಾರ್ಯರು ಆಮೇಲೆ ಬಂದವರು, ಅದೇ ಥರ ರಾಮಾನುಜರ ನಂತರ ಆಗಲಿ ಮೊದಲಾಗಲಿ ಬಹಳಷ್ಟು ಜ್ಞಾನಿಗಳು ಈ ಒಂದು ಪರಂಪರೆಯಲ್ಲಿ ಆಂಡಾಳಮ್ಮನವರ ಏನು ಒಂದು ತಿರುಪ್ಪಾವೈ ಇದೆ, ಆ ಎಲ್ಲ ಕೃತಿಗಳ ಬಗ್ಗೆ ಅವರ ಒಂದು ಗುಣಗಾನ ಮಾಡಿದ್ದಾರೆ. ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ತಿಳಿಸೋದಾದ್ರೆ. ನಿಶ್ಚಯವಾಗಿ ಆಂಡಾಳ್ನ ಹಾಡಿ ಹೋಗ್ಲಿರುವಂತಹ ಆಚಾರ್ಯರು ಅನೇಕರು. ಅದರಲ್ಲಿ ತುಂಬಾ ಪ್ರಮುಖವಾಗಿ ನಾವು ತಿರುಪ್ಪಾವೈ ಅನುಸಂಧಾನ ಮಾಡುವಾಗ ಅದರ ಧ್ಯಾನ ಶ್ಲೋಕ ಹೇಳ್ತೀವಿ. ಅದನ್ನ ಪರಾಶರ ಭಟ್ಟರ್ ಅಂತ, ಅವರು ರಾಮಾನುಜಾಚಾರ್ಯರ ಶಿಷ್ಯರಾದ ಕೂರತ್ತಾಳ್ವಾನ್, ಕೂರೇಶ ಅನ್ನೋರ ಮಗ. ಅವರು ಒಂದು ಧ್ಯಾನ ಶ್ಲೋಕ ಹೇಳ್ತಾರೆ. ನೀಳಾತುಂಗಸ್ತನಗಿರಿ ತಟಿ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿ ಶತ ಶಿರಸಿದ್ಧ ಮಧ್ಯಾಪಯಂತಿ ಸ್ವೋಚ್ಚಿಷ್ಠಾಯಾಂ ಸ್ರಜನಿಗಿಳಿತಂ ಯಾಬಲಾತ್ ಕೃತ್ಯಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯ ಏವಾಸ್ತು ಭೂಯಃ ಅಂತ. ಆ ಶ್ಲೋಕದ ತಾತ್ಪರ್ಯ ಏನು ಅಂದ್ರೆ, ಭಗವಂತ ಕೃಷ್ಣ ನೀಳಾದೇವಿಯ ತೊಡೆ ಮೇಲೆ ಮಲ್ಕೊಂಡಿರ್ತಾನೆ, ವಕ್ಷಸ್ಥಳದ ಮೇಲೆ ಮಲ್ಕೊಂಡಿರ್ತಾನೆ. ನೀಳಾದೇವಿ ಅವನ ಹೆಂಡತಿ ನಪ್ಪಿನ್ನೈ ಅಂತ. ಅವನು ಅಂತ, ಅವಳು ಹ್ಲಾದಿನಿ ಶಕ್ತಿ ಅಲ್ವಾ, ಅದರಿಂದ ಸಂತೋಷವಾಗಿ ಭಗವಂತ ಇರ್ತಾನೆ. ಈ ಜೀವಾತ್ಮರ ಉದ್ಧಾರ ಆಗ್ಬೇಕಲ್ಲ, ಅದಕ್ಕೆ ಆಂಡಾಳು ಏನ್ ಮಾಡ್ತಾಳೆ, ಬಲವಂತವಾಗಿ ಭಗವಂತನ ತನ್ನ ಹಾಡುಗಳ ಮುಖಾಂತರ ಭಗವಂತನ ಎಬ್ಬಿಸ್ಬಿಟ್ಟು, ಅದು ಪ್ರೀತಿಯ ಬಲವಂತ, ಎಬ್ಬಿಸ್ಬಿಟ್ಟು ಬಾ ಇವ್ರನ್ನೆಲ್ಲ ಉದ್ಧಾರ ಮಾಡು ಅಂತ ಆಂಡಾಳು ಎಬ್ಬಿಸ್ತಾಳೆ. ಅದರಿಂದ ಅಂತಹ ಆಂಡಾಳು ಗೋದಾದೇವಿಗೆ ನಾನು ಯಾವಾಗಲೂ ನಮಸ್ಕಾರ ಮಾಡ್ತೀನಿ ಅನ್ನೋದು ಒಂದು ತುಂಬಾ ಸುಂದರವಾದ ಶ್ಲೋಕ. ಇದನ್ನ ತುಂಬಾ ಕಾಮನ್ ಆಗಿ ಅನುಸಂಧಾನ ಮಾಡ್ತಾರೆ. ಅದು ಬಿಟ್ಟು ತಮಿಳಲ್ಲಿ ಅದರ ತನಿಯನ್ ಅಂದ್ರೆ ಆಳ್ವಾರಿಗೆ ಆಚಾರ್ಯರಿಗೆ ಅವರನ್ನು ಶ್ಲಾಘನೆ ಮಾಡುವಂತಹ ಸ್ತೋತ್ರ ಅಂತ. ಉಯ್ಯಕ್ಕೊಂಡಾರ್ ಅಂತ ನಾಥಮುನಿಗಳ ಶಿಷ್ಯರು ಅವರು.
ಆಚಾರ್ಯ ಪರಂಪರೆಯಲ್ಲಿ. ಅವ್ರ ಹೆಸರು ಪುಂಡರೀಕಾಕ್ಷ ಅಂತ ಸಂಸ್ಕೃತ ಹೆಸರು. ಅವರು ತಮಿಳಲ್ಲಿ ಒಂದು ಶ್ಲೋಕ ಮಾಡಿದ್ದಾರೆ. ಅನ್ನವಯಲ್ ಪುದುವೈ ಆಂಡಾಳ್ ಅರಂಗರ್ಕ್ ಪನ್ನತ್ತಿರುಪ್ಪಾವೈ ಪಲ್ಪದಿಯಂ ಇನ್ನಿಶಯಾಲ್ ಪಾಡಿಕೊಡುತ್ತಾಳ್ ನರ್ಪಾಮಾಲೈ ಪೂಮಾಲೈ ಶೂಡಿ ಕೊಡುತ್ತಾಳೈ ಚೊಲ್ಲು ಅಂತ. ಈ ಶೂಡಿ ಕೊಡುತ್ತ ನಾಚ್ಯಾರ್ ಅಂತ ಹೇಳಿದ್ನಲ್ಲ, ಈ ಬರೀ ಹೂವಿನ ಮಾಲೆ ಅಷ್ಟೇ ಅಲ್ಲ, ಹಾಡುಗಳು ಎನ್ನುವಂತಹ ಹೂಮಾಲೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾಳೆ ಅಂತ ಆ ಒಂದು ಇದನ್ನ ಹೇಳ್ತಾರೆ. ಅದಾದ್ಮೇಲೆ ವೇದಪಿರಾನ್ ಭಟ್ಟರ್ ಬಗ್ಗೆ ಹೇಳಿದೆ. ಪಾದಂಗಳ್ ತೀರ್ಕುಂ ಪರಮನಡಿ ಕಾಟುಂ ಅಂತ ಆಂಡಾಳ್ನ ವೈಭವ ಹಾಗೆ ಶ್ರೀವಿಲ್ಲಿಪುತ್ತೂರ್ನ ವೈಭವವನ್ನು ವೇದಪಿರಾನ್ ಭಟ್ಟರ್ ಹೇಳುತ್ತಾರೆ. ಹಾಗೆ ಅಪ್ಪಿಳ್ಳೈ ಸ್ವಾಮಿ ಅಂತ ಮಣವಾಳ ಮಾಮುನಿಗಳ ಶಿಷ್ಯರು. ಅವರು ನಮ್ಮ ಸಂಪ್ರದಾಯದಲ್ಲಿ ಆಳ್ವಾರ್ಗೆ ಆಚಾರ್ಯರಿಗೆ ವಾಯುತಿರ್ನಾಮಂ ಜಯವಾಗಲಿ ಜಯವಾಗಲಿ ಅಂತ ತಮಿಳಲ್ಲಿ ಹೇಳೋದು. ಅವರು ವಾಯುತಿರ್ನಾಮಂ ಅಂತ ಸಮರ್ಪಣೆ ಮಾಡ್ತಾರೆ. ಇಂದಿಗೂ ದೇವಸ್ಥಾನದಲ್ಲಿ ಅದನ್ನ ನಾವು ಅಮ್ಮನವ್ರಿಗೆ ಸಮರ್ಪಣೆ ಮಾಡ್ತೀವಿ. ತಿರುವಾಡಿಪೂರத்தில் ಶಗತ್ತುದಿತ್ತಾಳ್ ವಾழியே ತಿರುಪ್ಪಾವೈ ಮುಪ್ಪದುಂ ಶೆಪ್ಪಿನಾಳ್ ವಾழியே பெரியாழ்வார் பெத்தெடுத்த பெண்பிள்ளை வாழியே பெரும்பூதூர் மாமுனிக்கு பின்னானாள் வாழியே 143 ரைத்தாள் வாழியே உயர்ரங்கற்கே கண்ணி உகந்தழித்தாள் வாழியே மறுவாரம் ತಿರುಮಲ್ಲಿ ಒಳನಾಡು ವಾழிಯೇ ವಣ್ಪುದುವೈ ನಹರ್ಕೋದೈ ಮಲರ್ ಪದಂಗಳ್ ವಾழிಯೇ ಅಂತ. ಅಂದ್ರೆ ಇದು ತಮಿಳಲ್ಲಿದೆ, ಬಟ್ ನಾವು ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಆಂಡಾಳ್ ಚರಿತ್ರೆಯನ್ನ ಜಯವಾಗಲಿ ಜಯವಾಗಲಿ ಅಂತ ಅದು ಪೂರ್ತಿ ಹೇಳ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವಳೇ ನಿನಗೆ ಜಯವಾಗಲಿ, ಪೆರಿಯಾಳ್ವಾರ ಮಗಳಾಗಿ ಜನಿಸಿದವಳೇ ನಿನಗೆ ಜಯವಾಗಲಿ, ಭಗವಂತನಿಗೆ ಹೂಮಾಲೆಯನ್ನು ನೀನು ಹಾಕಿಕೊಂಡು ಅವನಿಗೆ ಸಮರ್ಪಣೆ ಮಾಡಿದ್ದೀಯಲ್ಲ ನಿನಗೆ ಜಯವಾಗಲಿ. ಹಾಗೆ ತಿರುಪ್ಪಾವೈ ಎನ್ನುವ ಪಾಶುರಗಳನ್ನು ಸಮರ್ಪಣೆ ಮಾಡಿದೆಯಲ್ಲ ನಿನಗೆ ಜಯವಾಗಲಿ. ಅದು ಬಿಟ್ಟು ನಾಚ್ಯಾರ್ ತಿರುಮೊഴി ಅಂತ ಹೇಳಿದ್ನಲ್ಲ, 143 ಪಾಶುರಗಳು, ಅದನ್ನ ಸಮರ್ಪಣೆ ಮಾಡಿದೆಯಲ್ಲ ನಿನಗೆ ಜಯವಾಗಲಿ. ಎಲ್ಲರಿಗೂ ಅನುಗ್ರಹ ಮಾಡುವಂತಹ ಗೋದಾದೇವಿಗೆ ನಿನಗೆ ಜಯವಾಗಲಿ ಅಂತ ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಅದು ಬಿಟ್ಟು ವೇದಾಂತ ದೇಶಿಕರು ಒಬ್ಬರು, ಒನ್ ಆಫ್ ದ ಇಂಪಾರ್ಟೆಂಟ್ ಆಚಾರ್ಯ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ, ಅವರು ಗೋದಾಸ್ತುತಿ ಅಂತಾನೆ ಒಂದು ದೊಡ್ಡ ಸ್ತೋತ್ರವನ್ನೇ ಸಮರ್ಪಣೆ ಮಾಡಿದ್ದಾರೆ ಆಂಡಾಳಿಗೆ. ಅದರಲ್ಲಿ ಶ್ರೀ ವಿಷ್ಣು ಚಿತ್ತ ಕುಲನಂದನ ಕಲ್ಪವಲ್ಲೀಂ ಶ್ರೀ ರಂಗರಾಜ ಹರಿಚಂದನ ಯೋಗ ದೃಶ್ಯಾಂ ಸಾಕ್ಷಾತ್ ಕ್ಷಮಾಂ ಕರುಣಯ ಕಮಲಾಮಿಮಾನ್ಯಾಂ ಗೋದಾಂ ಅನನ್ಯ ಶರಣಂ ಪ್ರಪದ್ಯೆ ಅಂತ. ಮಹಾಲಕ್ಷ್ಮಿ ನೀನೇ, ಭೂಮಿ ನೀನೇ, ನೀಳಾ ಸ್ವರೂಪದಲ್ಲೂ ನೀನಿದೆಯಾ ಸಂಸ್ಕೃತದಲ್ಲಿ ಪೂರ ಸಂಸ್ಕೃತದಲ್ಲಿ ವರ್ಣನೆ ಮಾಡ್ತಾರೆ. ಆ ಸ್ತೋತ್ರದಲ್ಲಿ ಹೇಗಂದ್ರೆ ಎಲ್ಲಾ ನದಿಗಳಿಗೆ ಗೋದಾದೇವಿ ಹೇಗೆ ಭಕ್ತಿ ಪ್ರವಾಹ ಆಗುತ್ತೆ, ಅದೇ ರೀತಿಯಲ್ಲಿ ಗೋದಾದೇವಿ ನದಿ ರೂಪದಲ್ಲಿ ನಮ್ಮಲ್ಲಿ ಪ್ರವಾಹ ಉಂಟು ಮಾಡ್ತಾಳೆ, ಭಕ್ತಿಯ ಪ್ರವಾಹವನ್ನು ಉಂಟು ಮಾಡ್ತಾಳೆ ಅಂತ ತುಂಬಾ ಚೆನ್ನಾಗಿ ಶ್ಲಾಘನೆ ಮಾಡಿದ್ದಾರೆ ವೇದಾಂತ ದೇಶಿಕರು. ಅದು ಬಿಟ್ಟು ಕಾಂಟೆಂಪರರಿ ಆಚಾರ್ಯಾಸ್ ಅಂತ ಹೇಳ್ತೀವಿ. ಈಗ ಒಂದು 100 ವರ್ಷ ಅಥವಾ 70 ವರ್ಷ 80 ವರ್ಷದಲ್ಲಿರುವಂತಹ ಆಚಾರ್ಯರು ಗೋದಾ ಸುಪ್ರಭಾತಂ, ಗೋದಾ ಪ್ರಪತ್ತಿ, ವೆಂಕಟೇಶ ಪ್ರಪತ್ತಿ ಇದೆಯಲ್ಲ ಅದೇ ತರ ಗೋದಾ ಪ್ರಪತ್ತಿ ಸಮರ್ಪಣೆ ಮಾಡಿದ್ದಾರೆ. ಇವರೆಲ್ಲ ಯಾರು ಅಂದ್ರೆ ಉತ್ತರ ಭಾರತದಲ್ಲಿರುವಂತಹ ಆಚಾರ್ಯರು. ಇಲ್ಲಿ ಕಾಂಚಿನಲ್ಲಿ ಪ್ರತಿವಾದಿ ಭಯಂಕರಂ ಅಣ್ಣ ಅಂತ ಆಚಾರ್ಯರು, ಅವರ ಶಿಷ್ಯ ವೃತ್ತಿಯಲ್ಲಿ ಬಂದಿರುವಂತಹ ಆಚಾರ್ಯರು ವಾಣಮಾಮಲೈ ಜಿಯರ್ ಇತ್ಯಾದಿ ಮಠಗಳಲ್ಲಿ ರಾಧಾಕೃಷ್ಣ ಆಚಾರ್ಯ, ವೈಕುಂಠಾಚಾರ್ಯ, ಶ್ರೀಧರಾಚಾರ್ಯ ಅಂತ ಉತ್ತರ ಭಾರತದಲ್ಲಿರೋರು. ಇವರು ಗೋದಾದೇವಿನ ಗೋದಾಂಬಾ ಅಂತ ಕರೀತಾರಲ್ಲಿ ಉತ್ತರ ಭಾರತದಲ್ಲಿ. ಅವರು ಸಮರ್ಪಣೆ ಮಾಡಿರುವಂತಹ ಶ್ಲೋಕಗಳು ಸುಮಾರಿದೆ. ಅದು ಬಿಟ್ಟು ಗೋದಾದೇವಿಯ ಮಹಿಮೆ ಎಷ್ಟು ಅಂದರೆ, ಸಂಸ್ಕೃತದಲ್ಲಿ ಏನೋ ಶ್ಲೋಕಗಳೆಲ್ಲ ರಚನೆ ಮಾಡ್ತೀನಿ. ಗೋದಾದೇವಿ ನನಗೆ ಅನುಗ್ರಹ ಅಂದರೆ ನಮ್ಮಲ್ಲಿ ಬಂದು ಏನೋ ಬರೆಸ್ತಾಳೆ ಅಂತೀವಲ್ಲ, ನಾನೇ ಗೋದಾ ಪಂಚಕಂ ಅನ್ನೋ ಸ್ತೋತ್ರವನ್ನು ರಚನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಭಗವಂತ. ಗೋದೇ ಗೋದೇ ವಿಕಸಿತ ಪದೇ ತ್ವತ್ಪದೇ ಸಂವಸಾಮಹ ಅಂತ ಕೊನೆ ಶ್ಲೋಕ ಬರುತ್ತೆ ಯಾವಾಗ್ಲೂ. ಅದು ಪಂಚಕಂ 5 ಶ್ಲೋಕಗಳ ಸ್ತೋತ್ರ ಮಾಲಿನಿ ಛಂದಸ್ಸಲ್ಲಿದೆ. ಅದರಲ್ಲಿ ಗೋದೇ ಗೋದೆ ವಿಕಸಿತ ಪದೇ ತ್ವತ್ಪದೇ ಸಂವಸಾಮಹ ಅಂತ ಶ್ಲೋಕ. ಮೊದಲನೇದು ಸಂಬೋಧನೆ, ಗೋದೆ, ಹೇ ಗೋದೆಯೇ. ಎರಡನೇದು ಗೋದೆ ಗೋದೆ. ಎರಡನೇ ಪದ ಏನಂದ್ರೆ, ಆ ಗೋದ ಅನ್ನೋ ಪದಕ್ಕೆ ಅರ್ಥ, ನೀನು ಜ್ಞಾನವನ್ನು ಕೊಡುತ್ತೀಯಾ, ನೀನು ವೈರಾಗ್ಯವನ್ನು ಕೊಡುತ್ತೀಯಾ, ನೀನು ಭಕ್ತಿಯನ್ನು ಕೊಡುತ್ತೀಯಾ, ನೀನು ನಮ್ಮ ಆತ್ಮದ ಚಿಂತನೆಯನ್ನು ಕೊಡುತ್ತೀಯಾ, ನನ್ನ ಸ್ವರೂಪ ಏನು, ನಾನು ಪಾರತಂತ್ರ್ಯ, ಭಗವಂತ ಸ್ವತಂತ್ರ ಅನ್ನೋ ವಿಷಯವನ್ನು ತಿಳಿಸ್ಕೊಡ್ತೀಯಾ ಅಂತ. ಗೋದೆ ಗೋದೆ. ವಿಕಸಿತ ಪದೇ, ವಿಕಸಿತ ಪದೇ ಅಂದ್ರೆ ಪದ ಅಂದ್ರೆ ಒಂದು ದಾರಿ, ಪದ ಅಂದ್ರೆ ಕಾಲು, ಪಾದ, ಪದ ಅಂದ್ರೆ ದಾರಿ. ವಿಕಸಿತ ಪದೇ ಅಂದ್ರೆ ವಿಕಾಸ ಮಾಡಿಕೊಟ್ಟಿರುವಂತಹ ದಾರಿಯನ್ನು ನೀನ್ ನಮಗೆ ವಿಕಾಸ ಮಾಡಿಕೊಟ್ಟಿದೀಯಾ, ದಾರಿ ತೋರಿಸ್ಕೊಟ್ಟಿದೀಯಾ ಅಂತ. ವಿಕಸಿತ ಪದೇ ತ್ವತ್ಪದೇ, ನಿನ್ನ ಪಾದಗಳಲ್ಲೇ ನಾನು ಯಾವಾಗ್ಲೂ ಸಂವಸಾಮಹ,
ಸಂವಸಾಮಹ ಅನ್ನೋದು ಪ್ಲೂರಲ್ಲು, ಸಿಂಗ್ಯುಲರ್ ಅಲ್ಲ. ಸಂವಸಾಮಿ ಅಂದ್ರೆ ಸಿಂಗ್ಯುಲರು, ಸಂವಸಾಮಹ ಅಂದ್ರೆ ಪ್ಲೂರಲ್. ನಾವೆಲ್ಲರೂ ಇರ್ತೀವಿ ಅಂತ. ಎಲ್ಲಾರು ಇರ್ತೀವಿ ಅಂತ ಆಂಡಾಳ್ ಅದನ್ನೇ ಹೇಳ್ಕೊಟ್ಟಿದಾರಲ್ಲ, ಹಾ, ಹಾ, ಹಾ. ಬಹುವಚನ ಅದು. ಅಂದ್ರೆ ತಾವು ರಚನೆ ಮಾಡಿದ್ದಾರೆ. ಆಂಡಾಳ್ ಮುಖಾಂತರ ಅನುಗ್ರಹ ಮಾಡಕ್ಕೆ ಒಂದು ಅವಕಾಶ ಸಿಕ್ತು. ಈ ಸಂದರ್ಭದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ಕೊಳಕ್ಕೂ ಸಂತೋಷ ಆಗ್ತಿದೆ. ತಿರುವಾಡಿಪುರಂ ದಿನ ಎಲ್ಲಾ ಭಕ್ತರಿಗೂ, ಎಲ್ಲಾ ಜನರಿಗೂ ಆಂಡಾಳ್ನ ಅನುಗ್ರಹ ಆಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇನ್ನೊಂದು ವಿಷಯ ಕೇಳಿದೆ ನಾನು, ಈ ತಿರುಪ್ಪಾವೈನ ಬೆಳಗ್ಗೆ ಈ ತಿರುಪತಿನಲ್ಲಿ ಸುಪ್ರಭಾತದ ಸಮಯದಲ್ಲಿ ಇದನ್ನ ಅವರು ಹಾಡ್ತಾರೆ ಅಂತ ಕೇಳಿದೆ. ಹೌದು, ಅದಕ್ಕೆ ಅಂತಾನೆ ಒಂದು ಶಾತುಮುರೈ ಸೇವೆ ಅಂತಿದೆ. ಜಿಯರ್ ಸ್ವಾಮಿಗಳು ಬರ್ತಾರೆ. ಅದರಲ್ಲಿ ಶ್ರೀ ವೈಷ್ಣವ ದೀಕ್ಷೆ ಯಾರಿಗಾಗಿರುತ್ತೋ ಅವರು ದ್ವಾದಶ ನಾಮಗಳನ್ನು ಹಾಕೊಂಡು ಭಗವಂತನಲ್ಲಿ ಆ ಸೇವೆಗೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ತಿರುಪತಿಲಿ ಪ್ರತಿದಿನ ಆಗತ್ತೆ. ಶುಕ್ರವಾರದಂದು 2 ಸಲ ಆಗತ್ತೆ. ಕೆಲವೊಂದು ರೋಹಿಣಿ ನಕ್ಷತ್ರದ ದಿನ, ಶ್ರವಣ ನಕ್ಷತ್ರದ ದಿನ, ಈ ನಕ್ಷತ್ರದಂದು ವಿಶೇಷವಾಗಿ 2 ಬಾರಿ ಅವಕಾಶ ಸಿಗುತ್ತೆ. ಭಗವಂತನಿಗೆ ಹೋಗಿ ಸೇವೆ ಮಾಡ್ಕೊಂಡು ಬರಬಹುದು ಶಾತುಮರೈ ಸೇವೆಯಲ್ಲಿ. ಅದರಲ್ಲಿ ಈ ತಿರುಪ್ಪಾವೈನ ಕೊನೆ 2 ಪಾಶುರುಗಳಿರುತ್ತಲ್ಲ, ಶಿತ್ತಂ ಶಿರುಕಾಲೆ ಮತ್ತೆ ವಂಗಕ್ಕಡಲ್ ಅಂತ, ಈ ಪಾಶುರುಗಳನ್ನ ಭಗವಂತನಿಗೆ ನಾವು ಹೇಳ್ಕೊಂಡೇ ಭಗವಂತನ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಆಂಡಾಳ್ ಅವರು ಏನು 12 ಆಳ್ವರಲ್ಲಿ ಪ್ರಪ್ರಥಮ ಮತ್ತೆ ಒಬ್ಬಲಿ ಒನ್ ಅಂಡ್ ಓನ್ಲಿ ವಿಮೆನ್ ಆಳ್ವಾರ್ ಅಂತ ತಾವು ಹೇಳಿದ್ರಿ. ಈ ಒಂದು ಈ ಮಹಿಳಾ ಒಂದು ಸಶಕ್ತಿ ಬಗ್ಗೆ ನಾವು ಮಾತಾಡ್ತೀವಿ, ವಿಮೆನ್ ಎಂಪವರ್ಮೆಂಟ್ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ. ಹೀಗಾಗಿ ಈ ಒಂದು ಆಳ್ವಾರ್ ಅವರ ಸಂದೇಶ ಏನು, ಹೆಣ್ಣು ಮಕ್ಕಳಿಗೆ ಅವರು ಏನಾದರೂ ವಿಶೇಷವಾಗಿ ಈ ಥರ ಒಂದು ಭಕ್ತಿ ಪಂಥದಲ್ಲಿ ಏನು ಸಾಧನೆಗಳು ಮಾಡಬೇಕು ಅಂತ ಏನಾದರೂ ಹೇಳಿದಾರಾ? ಖಂಡಿತ. ಮೊದಲನೇದಾಗಿ ತಾವೇ ಹೇಳ್ದಂಗೆ ಎಲ್ಲ 12 ಆಳ್ವಾರ್ಗಳಲ್ಲಿ ಇವ್ರೊಬ್ಬರೇ ಸ್ತ್ರೀ. ಆಮೇಲೆ ಇವ್ರಿಗೆ ಕೊಟ್ಟಿರೋಷ್ಟು ಪ್ರಾಧಾನ್ಯ ಯಾವ ಆಳ್ವಾರ್ಗೂ ಕೊಟ್ಟಿಲ್ಲ. ನಾನು ಅವಾಗಲೇ ಹೇಳ್ದಂಗೆ 1 ತಿಂಗಳು ಪೂರ್ತಿ ಆಂಡಾಳ್ಗೆ ಮೀಸಲು. ಆ ತಿಂಗಳಲ್ಲಿ ಬರೀ ತಿರುಪ್ಪಾವೈಯ ಅನುಸಂಧಾನ ತುಂಬಾ ಶ್ರೇಷ್ಠ. ಅದರಿಂದ ಸ್ತ್ರೀ ಸಬಲೀಕರಣ ಅನ್ನೋ ವಿಷಯ ತುಂಬಾ ಕ್ಲಿಯರ್ ಆಗಿದೆ. ಆ ಕಾಲದಲ್ಲೇ ಆಂಡಾಳು ಒಂದು ಏನು ಹೇಳ್ತಾರೆ, ರೆವಲ್ಯೂಷನ್ ಅಂತ ಹೇಳ್ತಾರಲ್ಲ, ಒಂದು ಚಳುವಳಿ ಅನ್ನೋದನ್ನ ಆಂಡಾಳ್ ಅವಾಗಲೇ ಮಾಡಿದ್ರು. ಸೊ ಆ ವಿಷಯದಲ್ಲಿ ನಿಜವಾದ ಫೆಮಿನಿಸಮ್ ಯಾವುದು ಅಂದರೆ ಆಂಡಾಳ್ ಕೊಟ್ಟಿರುವಂತಹ ಹಾದಿ. ಅದರಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಭಗವಂತ ಒಬ್ಬನೇ ಪುರುಷ, ಇನ್ನು ಎಲ್ಲ ಜೀವಾತ್ಮರು ಸ್ತ್ರೀ ಸ್ವರೂಪ. ಯಾಕೆ ಅಂದರೆ ಯಾವ ರೀತಿಲಿ ಅಂದರೆ ಎಲ್ಲರೂ ಪಾರತಂತ್ರ್ಯರು, ಅವನೊಬ್ಬನೇ ಸ್ವತಂತ್ರ, ನಾವೆಲ್ಲ ಪಾರತಂತ್ರ್ಯರು. ಅದರಿಂದ ಅವನಿಗೆ ಸೇರೋದೇ ನಮ್ಮ ಜೀವನದ ಲಕ್ಷ್ಯ ಆಗಿರಬೇಕು ಅನ್ನೋದನ್ನ ಆಂಡಾಳ್ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದಾರೆ. ಎರಡನೇದಾಗಿ ಒಬ್ಬ ಆಚಾರ್ಯರ ಅನುಗ್ರಹ ಖಂಡಿತ ಬೇಕೇ ಬೇಕು ಜೀವನದಲ್ಲಿ ಅನ್ನೋದನ್ನ ಆಂಡಾಳು ತುಂಬ ಕ್ಲಿಯರ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ಆಂಡಾಳಿಗೆ ಎಷ್ಟೋ ವಿಷಯಗಳು ಗೊತ್ತು, ಪೆರಿಯಾಳ್ವಾರ ಮುಖಾಂತರ ಕಲ್ತಿದ್ದಾರೆ. ಆದರೆ ಅವರ ಎಲ್ಲ ಪಾಶುರಗಳಲ್ಲೂ ನನ್ನ ತಂದೆಯಾದ ವಿಷ್ಣು ಚಿತ್ತರು ಹೇಳಿಕೊಟ್ಟರು, ಪಟ್ಟರ್ ಪಿರಾನ್ ಕೋದೈ ಅಂತಾನೆ ಅಂಕಿತ ನಾಮ ಇರೋದು ಆಂಡಾಳ್ಗೆ ಎಲ್ಲ ಕಡೆ. ಯಾವುದ್ರಲ್ಲೂ ನನ್ನ ಒಂದು ಮಾತು ಅಂತ ಯಾವತ್ತೂ ಹೇಳಿಲ್ಲ. ಎಲ್ಲ ಹೇಳಿ ಕೊನೆಗೆ ನನ್ನ ತಂದೆ ಹೇಳಿಕೊಟ್ಟಿರುವಂತಹ ಶ್ರೀ ಸೂಕ್ತಿಗಳು, ಭಗವಂತನ ಕಲ್ಯಾಣ ಗುಣಗಳ ಪ್ರದರ್ಶನವನ್ನು ಈ ಸ್ತೋತ್ರಗಳ ಮುಖಾಂತರ ನಾನು ಮಾಡುತ್ತಿದ್ದೇನೆ. ಇದನ್ನು ಯಾರು ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾರೋ, ಸ್ತೋತ್ರ ಮಾಡುತ್ತಾರೋ, ಅವರಿಗೆ ಸಕಲ ಕಾಮ್ಯಗಳು ಪೂರ್ತಿಯಾಗಿ ಮೋಕ್ಷ ಹೊಂದುತ್ತಾರೆ ಅಂತ ಆಂಡಾಳ್ ಈ ರೂಪದಲ್ಲಿ ಹೇಳ್ಕೊಟ್ಟಿದ್ದಾರೆ. ಇದರಲ್ಲಿ ಏನು ಅರ್ಥ ಅಂದರೆ, ಆಚಾರ್ಯ ತುಂಬ ಇಂಪಾರ್ಟೆಂಟ್ ಜೀವನದಲ್ಲಿ, ತುಂಬ ಪ್ರಮುಖವಾದ ಪಾತ್ರ ಹೊಂದಿರುತ್ತಾರೆ. ಭಗವಂತ ನಮ್ಮನ್ನು ನೋಡಿ ಅನುಗ್ರಹ ಮಾಡಲ್ಲ, ನಮಗೆ ಯೋಗ್ಯತೆ ಇಲ್ಲ, ಆಚಾರ್ಯನ ನೋಡಿ ನಮಗೆ ಅನುಗ್ರಹ ಮಾಡ್ತಾನೆ ಅನ್ನೋ ವಿಷಯನ ಆಂಡಾಳ್ ತೋರಿಸ್ಕೊಟ್ಟಿದ್ದಾರೆ. ಅದೇ ರೀತಿಲಿ ಈ ನನ್ನ ತಂದೆ ಆಚಾರ್ಯ ಸ್ಥಾನದಲ್ಲಿ ಏನೇನು ಹೇಳ್ಕೊಟ್ಟಿದ್ದಾರೋ ಅದನ್ನ ಗಿಣಿ ರೂಪದಲ್ಲಿ ನಾನು ಅದನ್ನೇ ತಿರ್ಗಾ ರಿಪೀಟ್ ಮಾಡ್ತಿದ್ದೀನಿ ಅನ್ನೋದನ್ನ, ಕಿಳಿಪೋಲ್ ಅಂತ ಹೇಳ್ತಾರೆ ತಮಿಳಲ್ಲಿ, ಅಂದರೆ ಗಿಣಿ ರೂಪದಲ್ಲಿ. ಅದನ್ನ ನಾವು ದೊಡ್ಡವರು ಯಾವ ಮಹಾಜನಾಹ ಏನಗತಾಹ ಅಂತ ಸಂಸ್ಕೃತದಲ್ಲಿದೆ, ದೊಡ್ಡವರು ಯಾವ ಹಾದಿಯನ್ನು ಹಾಕಿಕೊಟ್ಟಿದ್ದಾರೋ ಅದೇ ಹಾದಿಯಲ್ಲಿ ನಾವು ನಡೆಯಬೇಕು. ಅದರಿಂದ ನಮಗೆ ಶ್ರೇಷ್ಠತೆನೂ ಉಂಟಾಗುತ್ತೆ, ಗೌರವನೂ ಜೀವನದಲ್ಲಿ ಶ್ರೇಯಸ್ಸು ಸಿಗುತ್ತೆ ಅನ್ನೋ ಒಂದು ವಿಷಯನ. ಮೂರನೇ ವಿಷಯ ಏನಂದ್ರೆ, ಭಗವಂತನಲ್ಲಿ ಭಕ್ತಿ ಮಾಡೋಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಆ ಅಧಿಕಾರ ಯೋಗ್ಯತೆಯನ್ನು ನಮಗೆ ಪಡೆದುಕೊಳ್ಳಕ್ಕೆ ನಮಗೆ ಅವಕಾಶ ಇದೆ. ನಾವು ಅದಕ್ಕೆ ಪರಿಶ್ರಮ ಮಾಡಬೇಕು ಅನ್ನೋದನ್ನ ಆಂಡಾಳ್ ತೋರಿಸ್ಕೊಡ್ತಾರೆ. ಹೇಗೆ? 30 ದಿನ ವ್ರತ. ಏನು ವ್ರತ? ಭಗವಂತನನ್ನೇ ಧ್ಯಾನ ಮಾಡಬೇಕು, ಅವನ್ ಬಿಟ್ಟರೆ ಗತಿ ಇಲ್ಲ ಅನ್ನೋ ಒಂದು ದೃಢವಾದ ಮನಸ್ಸಿದೆಯಲ್ಲ, ಅದನ್ನು ಡೆವಲಪ್ ಮಾಡ್ಕೋಬೇಕು ಅಂತ ಆಂಡಾಳ್ ತುಂಬ ಚೆನ್ನಾಗಿ ಹೇಳ್ತಾರೆ. ನಾಲ್ಕನೇದಾಗಿ, ಜೀವನದಲ್ಲಿ, ನಾರ್ಮಲ್ ಜೀವನದಲ್ಲಿ ನೀವು ನೋಡಿದ್ರೆ ಈಗಿನ ಕಾಲದಲ್ಲಿ ತುಂಬ ಭಿನ್ನಾಭಿಪ್ರಾಯಗಳು ಜಾಸ್ತಿ. ನಮ್ಮ
ಸುತ್ತಮುತ್ತ ಇರುವಂತಹ ಜನಗಳ ಹೌದು, ಹೌದು. ಮಧ್ಯದಲ್ಲಿ. ಭಿನ್ನಾಭಿಪ್ರಾಯ ಏನಕ್ಕೆ? ಓ ನಾನೇ ಶ್ರೇಷ್ಠ, ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ, ನಾನು ಹೇಳೋದೇ ಸರಿ, ಬೇರೆಯವರೆಲ್ಲ ತಪ್ಪು ಅನ್ನೋ ಒಂದು ಮಾತುಗಳಿದೆಯಲ್ಲ, ಬೇಡದೇ ಇರೋ ಮಾತುಗಳು. ಅದನ್ನ ಆಂಡಾಳು ಹೇಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ, ತಿರುಪ್ಪಾವೈಯಲ್ಲೇ ಬರುತ್ತೆ, ಕೂಡಿ ಇருந்து ಕುಳಿರ್ದು ಅಂತ. ಕೂಡಿ ಇருந்து ಕುಳಿರ್ದು ಅಂದರೆ ಕೂಡಿ ಒಗ್- ಒಗ್ಗಟ್ಟಾಗಿ ನಾವೆಲ್ಲ ಗುಂಪಾಗಿ ಸೇರಿ ಭಗವಂತನನ್ನು ಪ್ರಾರ್ಥಿಸಿ ಸಂತೋಷವಾಗಿ, ಐಹಿಕವಾಗೂ ಸಂತೋಷವಾಗಿದ್ದು ಪಾರಮಾತ್ಮಿಕವಾಗಿಯೂ ಭಗವಂತನನ್ನು ಸೇರೋಣ ಅನ್ನೋ ಮಾತುಗಳನ್ನು ಹೇಳ್ತಾರೆ. ನಾನು ಮೊದಲೇ ಹೇಳಿದೆ, ವೇದದಲ್ಲಿರುವಂತಹ ವಿಷಯ ಅಂತ ವಯಂ ಸ್ಯಾಮ ಪತಯೋರಯೀಣಾಂ ಅಂತ ಮಂತ್ರಗಳಲ್ಲಿ ಬರುತ್ತೆ. ಅಂದರೆ ನಾವು ಅನೇಕ ಐಹಿಕ ಪಾರಮಾತ್ಮಿಕ ಸುಖಗಳ ಭೋಗಿಗಳ ಆಗುವೆವು ಅನ್ನೋ ಒಂದು ಮಾತದು. ಅದನ್ನು ಆಂಡಾಳು ತನ್ನ ಪಾಶುರಗಳಲ್ಲಿ ಅದೇನೇ ತಮಿಳಲ್ಲಿ ಹೇಳಿದ್ದಾರೆ. ನಾವೆಲ್ಲ ಸೇರಿ ಭಗವಂತನಲ್ಲಿ ಸೇರೋಣ, ಭಗವಂತನ ಪ್ರಾರ್ಥನೆ ಮಾಡೋಣ, ಅವಾಗ ಭಗವಂತನಿಗೆ ಸಂತೋಷ ಆಗುತ್ತೆ. ನಾವೆಲ್ಲರೂ ಒಗ್ಗಟ್ಟಿನಿಂದ ಇದ್ದರೆ ಭಗವಂತ ಪ್ರೀತಿ ಆಗ್ತಾನೆ ಅನ್ನೋದು. ನೀವು ನೋಡ್ತಿರಲ್ಲ ದೇವಸ್ಥಾನದಲ್ಲಿ ಗುಂಪಲ್ ಗೋವಿಂದ ಅಂತ ಮಾತು ಬರುತ್ತೆ, ಜನ ಮರಳು ಜಾತ್ರೆ ಮರಳು ಅಂತ. ಇದೆಲ್ಲ ಹೇಗೆ ಬಂದಿದ್ದು? ಆಂಡಾಳು ಅವಾಗಲೇ ಹೇಳಿದ್ರು ತಮಿಳಲ್ಲಿ ಅಂತ. ಸೊ ನೀವು ನೋಡಿದ್ರೆ ಬೇರೆ ಬೇರೆ ಪ್ರಾಂತ್ಯದವರು ಆಗಿರಬಹುದು, ನಾವು ಕನ್ನಡದವರು, ಇನ್ನೊಬ್ರು ತಮಿಳವರು, ಇನ್ನೊಬ್ರು ತೆಲುಗು ಅವರು ಆಗಿರಬಹುದು, ಆದರೆ ಎಲ್ಲ ಹೇಳೋ ಒಂದೇ ಸತ್ಯ ಏನು ಅಂದರೆ, ಭಗವಂತನಲ್ಲಿ ಎಲ್ಲರೂ ಸೇರಿ ಭಕ್ತಿ ಪಂಥದಲ್ಲಿ ಎಲ್ಲರೂ ಜೊತೆಯಾಗಿ ಸೇರಿ ಭಗವಂತನನ್ನ ಆರಾಧಿಸೋಣ ಅನ್ನೋ ವಿಷಯ. ನೀವು ಒಂದು ವಿಷಯ ತುಂಬ ಚೆನ್ನಾಗಿ ಹೇಳಿದ್ರಿ. ಇವತ್ತಿನ ಒಂದು ಜನಜೀವನ ಹೇಗಿದೆ ಅಂದರೆ, ಎಸ್ಪೆಷಲಿ ಜೆನ್ಜಿ ಅಂತ ನಾವೇನು ಹೇಳ್ತೀವಿ, ಇವಾಗೆಲ್ಲ ಜೆನ್ಜಿ ಪ್ರೊಟೆಸ್ಟ್ಗಳು ಶುರು ಮಾಡಿ ಅವರನ್ನು ಉಪಯೋಗಿಸ್ಕೊಂಡು ಬೇರೆ ಬೇರೆ ಏನೋ ಅಂತಹ ವಿದ್ಯಮಾನಗಳೆಲ್ಲ ನಡೀತಾ ಇದೆ. ಹೌದು. ಈ ರಿಲೇಷನ್ಶಿಪ್ಸ್ ಆಗಿರ್ಬೋದು, ಲೋನ್ಲಿನೆಸ್ಸು, ಆಂಗ್ಸೈಟಿ, ಈ ಇನ್ಸ್ಟೆಂಟ್ ಗ್ರ್ಯಾಟಿಫಿಕೇಶನ್. ನನ್ನ ಪೋಸ್ಟ್ ಮಾಡಿರೋ ಒಂದು ಪೋಸ್ಟ್ಗೆ ಒಂದು ಲೈಕ್ ಬರಲಿಲ್ಲ ಅಂದರೆ ಕೆಲವ್ರ ಮೇಲೆ ಕೋಪ ಮಾಡ್ಕೊಳ್ತಾರೆ. ಹೌದು. ನೀನು ನೋಡೇ ಇಲ್ವಾ, ನನಗೆ ಲೈಕ್ ಮಾಡಿಲ್ಲ ನೀನು. ಆದರೆ ಸೋಷಿಯಲ್ ಮೀಡಿಯಾ ವ್ಯಾಲಿಡೇಷನ್, ಹೌದು. ಇದರ ನಡುವೆ ನಮ್ಮ ಯುವಜನರು ಬದುಕ್ತಾ ಇದ್ದಾರೆ. ಹಾಗಾಗಿ ಅವರಿಗೆ, ಜೆನ್ಸಿಗೆ, ಇವರ ಆಂಡಾಳವರ ಜೀವನ ಚರಿತ್ರೆಯಿಂದ, ಅವರ ಗ್ರಂಥಗಳಿಂದ, ಭಗವದ್ ಭಕ್ತಿಯನ್ನ ಏನವರು ಪ್ರಸಾರ ಮಾಡಿದ್ದಾರೆ, ಅವರ ಕೃತಿಗಳ ಮೂಲಕ ಮತ್ತು ಜೀವನದ ಮೂಲಕ, ಅದು ಏನು ಪಾಠ ಕಲಿಬೋದು ನಮ್ಮ ಜೆನ್ಸಿಗೆ ಅನ್ನೋದು ನನ್ನ ಕೊನೆ ಪ್ರಶ್ನೆ. ಖಂಡಿತ ತುಂಬಾ ಒಳ್ಳೆ ಪ್ರಶ್ನೆ. ಈಗಿನ ಕಾಲಕ್ಕೆ ಬೇಕಾಗಿರುವಂತಹ ಉತ್ತರಗಳು ಆಂಡಾಳು ತುಂಬಾ ಚೆನ್ನಾಗಿ ಕೊಡ್ತಾರೆ. ಮೊದಲನೇದಾಗಿ, ತಂದೆ ತಾಯಿಯರನ್ನ ತುಂಬಾ ಗೌರವಪೂರ್ವಕವಾಗಿ ಅವ್ರು ಹೇಳಿದ ಮಾತುಗಳನ್ನ ಕೇಳಿ ಅನ್ನೋದನ್ನ ಆಂಡಾಳ್ ತುಂಬಾ ಚೆನ್ನಾಗಿ ಹೇಳ್ತಾರೆ. ಈ ವೇದ ಮಂತ್ರಗಳಲ್ಲಿ ಬರುತ್ತಲ್ಲ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅನ್ನೋ ಈ 3 ಮಾತುಗಳನ್ನ ಆಂಡಾಳು ತನ್ನ ಸ್ತೋತ್ರಗಳ ಅಷ್ಟೇ ಅಲ್ಲದೆ ತನ್ನ ನಡತೆಯಲ್ಲೂ ತೋರಿಸ್ಕೊಡ್ತಾಳೆ. ನಮ್ಮಪ್ಪ ಹಾಕ್ಕೊಟ್ಟಿದ್ದ ದಾರಿ, ಎಲ್ಲದರಲ್ಲೂ ಅದೇ ಹೇಳ್ತಾರೆ, ನಮ್ಮ ತಂದೆ ಪೆರಿಯಾಳ್ವಾರ್ ಹಾಕ್ಕೊಟ್ಟಿದ್ದ ದಾರಿ ಅಂತ. ಯಾವಾಗಲೂ ತಂದೆ ತಾಯಿಯ ಸ್ಮರಣೆ ಬಿಟ್ಟು ಇರೋದಿಲ್ಲ ಆಂಡಾಳು. ಅದರಿಂದ ಇದರಲ್ಲಿ ತಂದೆ ಅಂದರೆ ತಾಯಿನೂ ಸೇರಿರ್ತಾರೆ. ತಂದೆ ತಾಯಿಯ ಸ್ಮರಣೆಗಳನ್ನು ಯಾವಾಗಲೂ ಮಾಡ್ತಾ ಇರಬೇಕು. ದಿನ ನಮ್ಮ ಆಚಾರ್ಯರೆಲ್ಲ ಹೇಳ್ತಾರಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ತಂದೆ ತಾಯಿಗೆ ನಮಸ್ಕಾರ ಮಾಡಿ, ದಿನ ಮಾಡಿ, ಅದರಿಂದ ಶ್ರೇಯಸ್ ಉಂಟಾಗುತ್ತೆ ಅನ್ನೋದು. ಅದನ್ನು ಆಂಡಾಳು ಪ್ರಾಕ್ಟಿಕಲ್ ಆಗು ತೋರಿಸ್ಕೊಡ್ತಾರೆ ತಮ್ಮ ಜೀವನ ಶೈಲಿಯಲ್ಲಿ. ಎರಡನೇದು, ನೀವು ಹೇಳಿದ್ರಿ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಬಗ್ಗೆ ಇವಾಗ ಪ್ರಾಬ್ಲಮ್ ಬಂದಿದೆ ಸೋಷಿಯಲ್ ಮೀಡಿಯಾಯಿಂದ ನೋಡಿದಾಗ, ಲೈಕ್ಸ್ ಕಮೆಂಟ್ಸ್ದು ಅಂತ. ಆಂಡಾಳು ಎಷ್ಟು ಕೃತಿಗಳು ರಚನೆ ಮಾಡಿದ್ರು? 30 ಪಾಶುರಗಳು ತಿರುಪ್ಪಾವೈ, ಅದು ಬಿಟ್ಟು 143 ಪಾಶುರಗಳು ನಾಚಿಯಾರ್ ತಿರುಮೊഴി. ಇಷ್ಟು ರಚನೆ ಮಾಡಿದ್ರು ಭಗವಂತ ಅಷ್ಟೆಲ್ಲ ಕಂಪ್ಲೀಷನ್ ಆದ್ಮೇಲೆನೆ ಅವ್ರ ಮೇಲೆ ಅನುಗ್ರಹ ಮಾಡಿದ್ದು. ಅದರಲ್ಲಿ ಏನು ಅಂದರೆ ಡಿಟರ್ಮಿನೇಷನ್. ನಾವು ಹೇಳ್ತೀವಲ್ಲ, ಡಿಸಿಪ್ಲಿನ್, ಡೆಡಿಕೇಶನ್ ಆ್ಯಂಡ್ ಡಿಟರ್ಮಿನೇಷನ್, ಆಂಡಾಳು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಹೇಗೆ, ನಾನು ಒಂದು ಪಾಶುರ ಹಾಡಿದೆ, ನಾರಾಯಣನೇ ನಮಕ್ಕೆ ಪರೈತರುವಾನ್. ನಾವೇನು ಅನ್ಕೋತೀವಿ ಈಗಿನ ಕಾಲದಲ್ಲಿ, ನಾನು ದೇವ್ರಿಗೆ ಒಂದು ಮಂತ್ರ ಹೇಳಿದ ತಕ್ಷಣ ಅವ್ನು ಪ್ರತ್ಯಕ್ಷ ಆಗ್ಬಿಡ್ಬೇಕು, ನನಗೆ ವರ ಕೊಟ್ಬಿಡ್ಬೇಕು ಅಂತ. ಅದು ಆಗೋದಿಲ್ಲ. ಯಾಕೆ ಅಂದರೆ, ನನಗೆ ಯೋಗ್ಯತೆ ಇದೆಯಾ ಪ್ರಶ್ನೆ ಮಾಡ್ಕೋಬೇಕು. ನನಗೆ ಯೋಗ್ಯತೆ ಇದೆಯಾ, ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು. ನನ್ನ ಕೈಲಿ ಆಗತ್ತೆ, ನನಗೆ ಅವನು ಭಗವಂತ ಇಟ್ ಇಸ್ ಲೈಕ್ ಅ ಸುಪ್ರೀಂ ಪವರ್, ಸ್ಟೋರ್ ಹೌಸ್ ಆಫ್ ಎಲೆಕ್ಟ್ರಿಸಿಟಿ. ಇವಾಗ ನಾನು ಹೋಗಿ ಡೈರೆಕ್ಟಾಗಿ ಮುಟ್ಟಿದ್ರೆ ಕರೆಂಟ್ ಹೊಡೆದು ಶಾಕ್ ಆಗಿದ್ರೆ ಏನಾಗುತ್ತೆ? ಹೌದು ಅಲ್ವಾ? ಸುಟ್ಟು ಹೋಗ್ತೀವಿ. ಸಾವೇ ಖಂಡಿತ. ಅದರಿಂದ ಆಂಡಾಳು ಏನು ಹೇಳ್ಕೊಡ್ತಾರೆ ಅಂದರೆ, ಸ್ಟೆಪ್ ಬೈ ಸ್ಟೆಪ್ ಭಗವಂತನ ಪ್ರಾಪ್ತಿ ಆಗಬೇಕು. ಇವತ್ತು ಒಂದು ಪಾಶುರ ಹೇಳಿದೆ, ಭಗವಂತ ನೋಡಲಿಲ್ಲ. 2ನೇ ಪಾಶುರ ಹೇಳಿದೆ, ಭಗವಂತ ಸ್ಟೆಪ್ ಬೈ ಸ್ಟೆಪ್ ಕೊನೆಗೆ ಅನುಗ್ರಹ ಮಾಡಿನೇ ಮಾಡ್ದ. ಅಂದರೆ ಅದರಲ್ಲಿ ಪೇಷನ್ಸ್, ಡಿಟರ್ಮಿನೇಷನ್, ಡೆಡಿಕೇಶನ್ ನಾವು ಡೆವಲಪ್ ಮಾಡ್ಕೋಬೇಕು ಜೀವನದಲ್ಲಿ ಅನ್ನೋ ವಿಷಯನ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. 3ನೇದಾಗಿ, ಜೀವನದಲ್ಲಿ ಸಂಗಾತಿ. ಈಗಿನ ಪ್ರಾಬ್ಲಮ್ ಏನು, ಜೆನ್ಸಿಲ್ ನೀವು ನೋಡಿದ್ರೆ ರಿಲೇಷನ್ಶಿಪ್ ಅಂತ ವರ್ಡು ಇಲ್ಲ, ಸಿಚುಯೇಷನ್ಶಿಪ್ ಅಂತ ಹೇಳ್ತಾರೆ ಅಲ್ವಾ? ಹೌದು. ಫುಲ್ ಕನ್ಫ್ಯೂಷನ್ನು.
ಹೌದು. ಅವ್ನು ನಿನಗೆ ಫ್ರೆಂಡಾ? ಹೊಸ ಹೊಸ ವರ್ಡ್ಸ್ಗಳು ತಗೊಂಬರ್ತಾರೆ, ಎಲ್ಲಿಂದ ತರ್ತಾರೆ ಗೊತ್ತಿಲ್ಲ. ಅಂದ್ರೆ ಅದಕ್ಕೆ ಆ ಸಮಯದಲ್ಲಿ ಅವ್ರಿಗೆ ಏನ್ ಸೂಟ್ ಆಗುತ್ತೋ ಅದನ್ನ ಮಾಡೋದಕ್ಕೆ ಅದಕ್ಕೊಂದು ಸಿಸ್ಟಮ್ ತಗೊಂಡ್ ಬರೋದು, ಅದಕ್ಕೊಂದು ಸಿಚುವೇಶನ್ಶಿಪ್. ಈಗ ಅದು ಎಲ್ಲ ಈ ಮೂವಿಗಳು ಮಾಡೋವಂಥದ್ದು ಇದು. ಸ್ವಾತಂತ್ರ್ಯದ ಮಿಸ್ಯೂಸ್ ಆಗ್ತಿದೆ ಅಂತ ಹೇಳ್ಬಹುದು. ಏನಂತ ಹೇಳ್ತಾರೆ, ಇವಾಗ ನನಗೆ ಇವ್ನು ಸರಿ ಹೋಗ್ಲಿಲ್ವಾ ಇವತ್ತು, ದೆನ್ ಐ ಗೆಟ್ ರಿಡ್ ಆಫ್ ಹಿಮ್ ಆರ್ ಐ ಗೆಟ್ ರಿಡ್ ಆಫ್ ಹರ್ ಅನ್ನೋ ಸಿಚುಯೇಷನ್. ಇಲ್ಲಿ ಆಂಡಾಳ್ ಜೀವನ ಚರಿತ್ರೆಯಲ್ಲಿ ನೋಡಿದ್ರೆ ಅವಳು ಯಾರ ಜೊತೆ ಪ್ರೀತಿ ಹೊಂದಿದ್ದು, ಯಾರನ್ನ ಸೆಲೆಕ್ಟ್ ಮಾಡಿದ್ದು ಪರಮಾತ್ಮ. ಹ್ಮ್. ನೋಡಿ, ಒಂದು ಮನುಷ್ಯನ್ ಸೆಲೆಕ್ಟ್ ಮಾಡೋಕೆ ಎಷ್ಟು ಕಷ್ಟ, ಇನ್ನು ಪರಮಾತ್ಮನ್ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಸೆಲೆಕ್ಟ್ ಮಾಡೋದು ಅಷ್ಟೇ ಅಲ್ಲದೆ ಅವನನ್ನು ಒಲಿಸ್ಕೋಬೇಕು ಅಂದ್ರೆ ಎಷ್ಟು ಕಷ್ಟ ಇರಬೇಕು. ಹೌದು. ಆಂಡಾಳ್ ಧೃತಿಗೆಡ್ಲಿಲ್ಲ. ಅವಳದು ಏನು ಒಂದೇ ಫೋಕಸ್ ಗೋಲು, ನನಗೆ ಭಗವಂತ ನನಗೆ ಪ್ರಾಪ್ತಿ ಆಗಬೇಕು, ಭಗವತ್ ಪ್ರಾಪ್ತಿ ಆಗಬೇಕು, ನನ್ನನ್ನು ಅವ್ನು ಮದುವೆ ಆಗಬೇಕು ಅನ್ನೋ. ಈಗಿನ ಕಾಲದಲ್ಲಿ ಸಿಚುಯೇಷನ್ಶಿಪ್, ಡೈವರ್ಸ್, ಈ ಥರ ಎಲ್ಲ ಪ್ರಾಬ್ಲಮ್ಸ್ ನೀವೇ ನೋಡ್ತಿದ್ರಿ. ಡಿವೋರ್ಸ್ ರೇಟ್ ಅಂತೂ ಸಿಕ್ಕಾಪಟ್ಟೆ ಹೈ ಆಗ್ತಿದೆ. ಯಾಕೆಂದರೆ ನಮಗೆ ಹೊಂದಾಣಿಕೆ ಆಗ್ತಿಲ್ಲ. ಹೊಂದಾಣಿಕೆ ಆಗ್ತಿಲ್ವಾ ಬಿಟ್ಬಿಡು, ಹೊಂದಾಣಿಕೆ ಆಗ್ತಿಲ್ವಾ ಬಿಟ್ಬಿಡು ಅಂತ ಹಳೆ ಕಾಲದವ್ರ ಥರ ಹೊಂದ್ಕೊಂಡು ಹೋಗೋ ಅನ್ನೋ ಒಂದು ಮನೋಭಾವ ತುಂಬ ಕಮ್ಮಿ ಆಗ್ತಿದೆ, ಕ್ಷೀಣಿಸ್ತಿದೆ ಅಂತಲೇ ಹೇಳ್ಬಹುದು. ನೋಡಿ, ಕೆಲವೊಂದು ವಿಷಯಗಳಲ್ಲಿ ಹೇಳಬಹುದು ವಿಚ್ಛೇದನ ಅನ್ನೋದು ಅನಿವಾರ್ಯ ಅನ್ನೋದು, ಅದು ಬೇರೆ. ಆದರೆ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಆಗುತ್ತೆ, ಕದನ ಆಗುತ್ತೆ, ಅವ್ನು ಸರಿ ಹೋಗ್ತಿಲ್ಲ, ಇವಳು ಸರಿ ಹೋಗ್ತಿಲ್ಲ ಅನ್ನೋ ಮಾತುಗಳಿದೆಯಲ್ಲ, ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಆಂಡಾಳ್ ಹೇಳಿಕೊಟ್ಟಿರುವಂತಹ ಪಥ ಫಾಲೋ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಹೇಗೆ? ಮನುಷ್ಯರನ್ನೇ ಸತಾಯಿಸ್ತಾರೆ, ಭಗವಂತ ಸತಾಯಿಸದೇ ಇರ್ತಾನ? ಆಂಡಾಳ್ನ ಸತಾಯಿಸಿರ್ತಾನೆ. ಯಾಕೆ ಅಂದರೆ ಅವಳಿಂದ ಇನ್ನೂ ಸ್ತೋತ್ರಗಳು ಬರಲಿ, ಇನ್ನೂ ಸಾಧನೆ ಮಾಡಿಸ್ಬೇಕು. ನೋಡಿ, ಒಂದು ಕಲ್ಲನ್ನ ನಾವು ಚೆನ್ನಾಗಿ ಉಳಿಪೆಟ್ಟು ಬಿದ್ದಷ್ಟು ಅದು ಶಿಲ್ಪ ಆಗುತ್ತೆ, ಶಿಲ್ಪಕಲೆ ಬರುವಂತಹ ಒಂದು ಸ್ಕಲ್ಪ್ಚರ್ ಅಂತ ಹೇಳಿದ ಮೂರ್ತಿ ಆಗುತ್ತೆ. ಅದೇ ಥರ ಒಂದು ಚಿನ್ನನ ಕಾಯಿಸಿ ಇಟ್ಟಷ್ಟು ಅದು ಚೆನ್ನಾಗಿ ಶೈನಿಂಗ್ ಆಗುತ್ತೆ, ಹೊಳಪು ಚೆನ್ನಾಗಿ ಬರುತ್ತೆ ಅಂತ. ಅದೇ ಥರ ಆಂಡಾಳ್ ಅಷ್ಟೇ ಇಲ್ಲ, ಎಲ್ಲ ಆಳ್ವಾರ ಮುಖಾಂತರನೂ ಭಗವಂತ ಏನು ಅಂದರೆ ಸತಾಯಿಸ್ದ. ಆದರೆ ಆಂಡಾಳ್ ಧೃತಿಗೆಡಲಿಲ್ಲ. ಶಿ ವಾಸ್ ನಾಟ್ ಇನ್ ಎ ಸಿಚುಯೇಷನ್ಶಿಪ್, ಶಿ ವಾಸ್ ಇನ್ ಎ ಇಟರ್ನಲ್ ರಿಲೇಷನ್ಶಿಪ್. ಅದನ್ನು ಆಂಡಾಳ್ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಈಗಿನ ಜೆನ್ಸಿಗಳು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನನ್ನ ಜೀವನದಲ್ಲಿ ನನಗೆ ಸಂಗಾತಿ ಮೇಯ್ನು ಅದೊಂದಿರುತ್ತಾ, ಸಂಪಾದನೆ ಮತ್ತು ನನಗೆ ಬೇಕಾಗಿರುವಂತಹ ಸಂಪರ್ಕ, ನೆಟ್ವರ್ಕ್. ಆಂಡಾಳ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸಂಗಾತಿ, ಹೇಗೆ ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕು. ಆಂಡಾಳು ನಿತ್ಯ ಮುಕ್ತೆ, ಆದ್ರಿಂದ ಅವಳು ಏನು ಮಾಡ್ತಾಳೆ, ಭಗವಂತನನ್ನೇ ಸೆಲೆಕ್ಟ್ ಮಾಡ್ಕೋತಾಳೆ, ಅವಳಿಗೆ ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಕ್ಟ್ಲಿ, ಅವಳಿಗೆ ತಕ್ಕಂತಹ ಒಂದು ವರನ ಸೆಲೆಕ್ಟ್ ಮಾಡ್ಕೋತಾಳೆ. ಆದರೆ ಇಲ್ಲಿ ನಾವು ಏನು ಯೋಚನೆ ಮಾಡಬೇಕು, ನಮಗೆ ತಕ್ಕಂತಹ ವರ ಯಾರು, ನನಗೆ ತಕ್ಕಂತಹ ವಧು ಯಾರು ಅನ್ನೋ ಒಂದು ಯೋಚನೆನ ಜೆನ್ಸಿ ಅವ್ರು ಮಾಡಿದ್ರೆ ಅವಾಗ ಅವ್ರಿಗೆ ಸಿಚುಯೇಷನ್ಶಿಪ್ ಕಾಂಪ್ಲಿಕೇಶನ್ಸ್ ಬರೋದಿಲ್ಲ. ಸಂಪಾದನೆ, ರೈಟ್. ಸಂಪಾದನೆ ಅಂತ ನೋಡಿದ್ರೆ ಏನನ್ನು ಸಂಪಾದಿಸ್ಬೇಕು ಜೀವನದಲ್ಲಿ? ಹಣ ಒಂದೇನಾ ಮುಖ್ಯ? ಹಣ ಬೇಕು, ಅದೊಂದೇ ಮುಖ್ಯ ಅಲ್ಲ ಅನ್ನೋದನ್ನ ಆಂಡಾಳ್ ತೋರಿಸ್ತಾಳೆ. ಹೇಗೆ? ಸಖಿಯರನ್ನೆಲ್ಲ ಸಂಪಾದಿಸ್ತಾಳೆ. ಅವಳ ಜೊತೆ ಇರುವಂತಹ ಸಖಿಯರಿಗೆಲ್ಲ ಒಳ್ಳೆ ಮಾತುಗಳನ್ನು ಹೇಳಿ, ನೀವು ಗೋಪಿಕೆಯರಂತೆ ಬನ್ನಿ ಅಂತ ಭಗವಂತನೆಡೆಗೆ ಕರ್ಕೊಂಡು ಹೋಗ್ತಾಳೆ. ಅಂದ್ರೆ ಇನ್ನೊಂದು ವಿಷಯ ಹೇಳಿದ್ರಿ ನೀವು, ಅಂದ್ರೆ ಅವಳು ಶುರು ಮಾಡುವಾಗ್ಲೇನೆ ತಿರುಪ್ಪಾವಲ್ಲಿ ಅವರ ತಂದೆ ತಾಯಿ, ಆ ತಮ್ಮ, ಅಣ್ಣ ತಮ್ಮ, ಯಾಕೆಂದ್ರೆ ಬರೀ ಗಂಡನ್ ಮಾತ್ರ ಪ್ರೀತಿಸ್ತೀನಿ ನಾನು, ಆ ಗಂಡನ್ ತಂದೆ ತಾಯಿನ ಪ್ರೀತಿಸಲ್ಲ, ಅವ್ರನ್ನ ಬೇರೆ ಮಾಡ್ಬಿಡು, ಸಪರೇಟ್ ಆಗಿ ನಾವಿಬ್ಬರೇ ಇರೋಣ. ಬ್ಯೂಟಿಫುಲ್. ಅದೇ ಆ ಥರ ಒಂದು ಜೀವನ ಅಂದ್ರೆ ಬರೀ ಗಂಡ ಅಷ್ಟೇ ಅಲ್ಲ, ಅಥವಾ ಬರೀ ಹೆಂಡತಿ ಅಷ್ಟೇ ಅಲ್ಲ, ಆ ಸಂಸಾರದಲ್ಲಿ ಇರುವಂತಹ ಎಲ್ಲಾ ಸದಸ್ಯರು ಕೂಡ ತುಂಬಾ ಮುಖ್ಯ ಅನ್ನೋದನ್ನ, ಅವರ ಪ್ರೀತಿನೂ ಸಂಪಾದಿಸಬೇಕು ಅನ್ನೋ ಒಂದು ಮಾತನ್ನ ತುಂಬಾ ಚೆನ್ನಾಗಿ ಆಂಡಾಳ್ ಹೇಳ್ಕೊಡ್ತಾರೆ. ಮೂರನೇದು, ಜೀವನದಲ್ಲಿ ಏನು ಮುಖ್ಯ? ಸಂಪರ್ಕ. ಒಂದು ಹೇಳಿದ್ರೆ ಸಂಪರ್ಕ. ಎಂಥವರ ಜೊತೆ ಸಂಪರ್ಕ ಇಟ್ಕೋಬೇಕು? ಯಾರಿಂದ ನಮಗೆ ಶ್ರೇಯಸ್ಸಾಗುತ್ತೆ? ನಮಗೆ ಎಷ್ಟೋ ಜನ ತುಂಬ ಇಷ್ಟ ಆಗ್ತಾರೆ ಜೀವನದಲ್ಲಿ, ಅಯ್ಯೋ ಅವ್ರ ಜೊತೆ ಇರಬೇಕು, ಇವ್ರ ಜೊತೆ ಇರಬೇಕು ಅಂತ. ಅಲ್ಲಿ ಹೋಗಿ ಅವ್ರ ಪಕ್ಕ ಕೂತ್ಕೊಂಡಾಗ ಗೊತ್ತಾಗುತ್ತೆ ಅಲ್ವಾ ಅವ್ರ ನಿಜವಾದ ಬಣ್ಣ ಏನು ಅಂತ. ಒಂದು ಸ್ವಲ್ಪ ದಿನ ಅವ್ರ ಜೊತೆ ಹೋಗಿದ್ರೆ ಗೊತ್ತಾಗುತ್ತೆ. ಇವಾಗ ನಾವು ಹೇಳ್ಕೊತೀವಿ, ಅಯ್ಯೋ ನಮ್ಮ ಸ್ನೇಹ ಅವಿನಾಭಾವ ಸ್ನೇಹ, ಈ ಥರ ದೋಸ್ತ್ ಅಂದರೆ ಈ ಥರ ಇರಬೇಕು ಜೀವನದಲ್ಲಿ, ದೋಸ್ತಿ ಅಂದ್ರೆ ಈ ಥರ ಇರಬೇಕು ಅಂತ. ಮೊದಲನೇ ದಿನ ಇವಾಗ ಅಪ್ಪ ಅಮ್ಮ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ ಅಂತ ಇಟ್ಕೊಳ್ಳಿ, ಯಾವುದೋ ಹುಡುಗನ್ನ, ಅವನು ಅವ್ರ ಫ್ರೆಂಡ್ ಮನೆಗೆ ಹೋಗ್ತಾನೆ. ಮೊದಲನೇ ದಿನ ಇರ್ತಾನೆ, ಮೊದಲನೇ ದಿನ ಅಚ್ಚುಕಟ್ಟಾಗಿ ಪಂಚಭಕ್ಷ ಪರಮಾನ್ನಗಳನ್ನು ಸ್ವೀಕಾರ ಮಾಡ್ತಾನೆ ಫ್ರೆಂಡ್. ಎರಡನೇ ದಿನ ಆದಾಗ ಬರೀ ಅನ್ನ ಸಾರು. ಮೂರನೇ ದಿನ ಆದಾಗ ಹಳಸೋಗಿರೋ ಅನ್ನ. ಇದನ್ನು ನಾನು ಜನರಲೈಸ್ ಮಾಡ್ತಿಲ್ಲ, ಬಟ್ ಲೋಕದ ನಿಯಮದ ಬಗ್ಗೆ ಹೇಳ್ತಿದ್ದೀನಿ. ಒಳ್ಳೆಯವರು ಇರ್ತಾರೆ. ಸಂಪರ್ಕ ಯಾರ ಹತ್ರ ಇಟ್ಕೋಬೇಕು ಅಂದರೆ, ಯಾರಿಂದ ಶ್ರೇಯಸ್ ಉಂಟಾಗುತ್ತೋ ಜೀವನದಲ್ಲಿ ಅವ್ರ ಜೊತೆ ಸಂಪರ್ಕ ಇಟ್ಕೋಬೇಕು. ಆಂಡಾಳು ಏನು ಮಾಡಿದ್ಲು, ಎಲ್ಲ ಭಾಗವತರು,
ಆ ಭಗವತ್ ಚಿಂತನೆಯಲ್ಲಿ ಇರುವಂಥವರ ಜೊತೆನೇ ಸಂಪರ್ಕ ಇಟ್ಕೊಂಡಿದ್ಲು. ಅವ್ರ ತಂದೆ ಆಗಿರಬಹುದು ಅಥವಾ ಸುತ್ತಮುತ್ತಲು ಇರುವಂತಹ ಅವಳ ಸಖಿಯರಾಗಿರಬಹುದು, ಎಲ್ಲರೂ ಅದೇ ಒಂದೇ ವೈಬ್ಸ್ ಅಂತ ಕರಿತೀವಿ ನೋಡಿ, ಅದೇ ವೈಬ್ಸ್ ಅಲ್ಲಿ ಇರುವಂತಹವ್ರ ಜೊತೆ ಅವ್ರ ಸಂಪರ್ಕ ಇಟ್ಕೊಂಡಿರೋದ್ರಿಂದ ಅದು ನಮಗೆ ಒಂದು ಉದಾಹರಣೆಯಾಗಿ ನಾವು ಖಂಡಿತ ತಗೋಬಹುದು ಜೀವನದಲ್ಲಿ. ಇದೆಲ್ಲ ಸೇರಿ ಒಟ್ಟಾರೆ ಏನು ಅಂದ್ರೆ ಆಂಡಾಳ್ ಹೇಳೋದು, ಧರ್ಮ ಅರ್ಥ ಕಾಮ ಇರ್ಲಪ್ಪ ಜೀವನದಲ್ಲಿ, ಆದ್ರೆ ಅದು ಭಗವಂತನೆಡೆಗೆ, ಕೊನೆಗೆ ಮೋಕ್ಷ ಕೊಡೋನು ಅವನೇ. ಆದ್ರಿಂದ ನೀವು ಜೀವನದಲ್ಲಿ ಏನೇ ಕೆಲಸಗಳು ಮಾಡಿದ್ರು ಮೇಕ್ ಭಗವಾನ್ ಆಸ್ ದ ಸೆಂಟರ್, ಅವನ್ನ ಮುಖ್ಯವಾಗಿ ಮಧ್ಯದಲ್ಲಿ ಇಟ್ಟು ನಿಮ್ಮ ಎಲ್ಲಾ ಕೆಲಸಗಳನ್ನು ಮಾಡಿ, ಅವನೇ ಸಂರಕ್ಷಣೆನೂ ಮಾಡ್ತಾನೆ, ಅವನೇ ಪೋಷಣೆನೂ ಮಾಡ್ತಾನೆ, ಅವನೇ ಯಾವ ಯಾವ ಕಾಲಕ್ಕೆ ಏನೇನು ಕೊಡಬೇಕು ಅನ್ನೋದು ಅವನಿಗೆ ಬಿಟ್ಬಿಡಿ, ಶರಣಾಗತಿ ಮಾಡ್ಕೊಳ್ಳಿ ಅನ್ನೋದನ್ನ ಆಂಡಾಳು ತುಂಬಾ ಸುಂದರವಾಗಿ ತಮ್ಮ ಪಾಶುರಗಳ ಮುಖಾಂತರ ಪ್ರಚಾರ ಮಾಡ್ತಾರೆ. ತುಂಬ ಚೆನ್ನಾಗಿ ತಿಳಿಸಿದ್ರಿ ಆದಿತ್ಯರಂಗನವ್ರೆ. ಅಂದರೆ ಸಂಬಂಧ, ಸಂಪಾದನೆ, ಸಂಪರ್ಕ, ಈ ಮೂರು ಜನ್ಸಿ ತಿಳ್ಕೋಬೇಕು. ಅಂದರೆ ಯಾವುದರ ಒಂದು ಸಂಪರ್ಕದಲ್ಲಿ ನಾವಿರಬೇಕು, ಯಾರು ನಮಗೆ ಹಿತವರು, ಆರು ಹಿತವರು ನಿಮಗೆ ಈ ಮೂವರೊಳಗೆ ಅಂತ ಪುರಂದರದಾಸರು. ಸೊ ಯಾರು ಹಿತರು ನಮಗೆ ಅಂತ ತಿಳ್ಕೋಬೇಕು. ಯಾರು ಇಷ್ಟ ಅನ್ನೋದು ಮುಖ್ಯ ಆಗಲ್ಲ, ನಮಗೆ ಯಾರು ಒಳ್ಳೇದು ಮಾಡ್ತಾರೆ ಅವರನ್ನು ತಿಳ್ಕೊಂಡು ಅವರ ಸಂಪರ್ಕದಲ್ಲಿರಿ ಅಂತ ಆಂಡಾಳವರ ಎಲ್ಲ ಕಾವ್ಯಗಳಲ್ಲಿ, ಆ ಭಕ್ತಿ ಸಂಗೀತದಲ್ಲಿ ಇದೆ ಅಂತ ಹೇಳಿದ್ರಿ. ಅದೇ ಥರ ಸಂಪಾದನೆ, ಏನನ್ನು ಸಂಪಾದನೆ ಮಾಡಬೇಕು, ಪ್ರೀತಿನ ಸಂಪಾದನೆ ಮಾಡಬೇಕು, ಎಲ್ಲ ಜನಗಳ, ನಮ್ಮ ಸುತ್ತಮುತ್ತ ಇರೋ ಜನಗಳ ಪ್ರೀತಿ ಸಂಪಾದನೆ ಮಾಡಬೇಕು, ದುಡ್ಡು ಸಂಪಾದನೆನೂ ಮಾಡಬೇಕು, ಅದರ ಜೊತೆಗೆ ಮುಖ್ಯವಾಗಿ ಜನಗಳನ್ನು ಸಂಪಾದನೆ ಮಾಡಬೇಕು. ಹೌದು, ಅದು ಸಜ್ಜನರ ಒಂದು ಪ್ರೀತಿಯನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರಿ. ಅದರ ಜೊತೆಗೆ ಸಂಬಂಧ, ಯಾರನ್ನು ನಾವು ಗಂಡ ಹೆಂಡತಿಯಾಗಿ ಇಟ್ಕೋಬೇಕು, ಯಾರು ನಮಗೆ ತಕ್ಕವರು, ನಮ್ಮ ಜೀವನದಲ್ಲಿ ಕೊನೆಯವರೆಗೂ ದುಡ್ಡಿರಲಿ ಇರದೆ ಹೋಗಲಿ, ಕಷ್ಟ ಬರಲಿ ಸುಖ ಬರಲಿ, ಜೊತೆಯಲ್ಲಿ ಯಾರಿರ್ತಾರೆ ಅದನ್ನು ತಿಳ್ಕೊಂಡು, ಅವರು ಸುಂದರವಾಗಿರಬೇಕಾಗಿಲ್ಲ, ತುಂಬ ಸಂಪಾದನೆ ಮಾಡಿರಬೇಕಾಗಿಲ್ಲ, ಇಷ್ಟೇ ಏಜಲ್ಲಿರಬೇಕು, ಇಷ್ಟೇ ತಂದೆ ತಾಯಿ ಇರಬೇಕು, ಅದು ಯಾವುದೂ ಮುಖ್ಯ ಆಗಲ್ಲ. ನಮ್ಮ ಒಂದು ಹೊಂದಾಣಿಕೆಗೆ, ಅಂದರೆ ನಮ್ಮ ಮನಸ್ಥಿತಿಗೆ ಹೊಂದವರು, ನಮ್ಮದೇ ಥರದ ಅಭಿರುಚಿಗಳಿರುವಂಥವ್ರು, ಅವರ ಒಂದು ಸಂಬಂಧದಲ್ಲಿ ನಾವಿದ್ದರೆ ಜೀವನ ಪೂರ್ತಿ ಚೆನ್ನಾಗಿರುತ್ತೆ, ಅದು ಭಗವತ್ಪರ ಆಗುತ್ತೆ ಅನ್ನೋದು ಈ ಯಂಗ್ ಜನ್ರೇಷನ್. ಮತ್ತು ತಂದೆ ತಾಯಿಗನ್ನ ನಾವು ಅವರ ಮಾತನ್ನ ಕೇಳಬೇಕು, ಹಿರಿಯರ ಮಾತನ್ನ ಕೇಳಬೇಕು. ನಾವೇನೋ 4 ಇಂಗ್ಲಿಷ್ ಮಾತಾಡ್ತೀವಿ ಅಂದ್ರೆ ನಾವೇ ಬುದ್ಧಿವಂತರು ಅಂತ ಅನ್ಕೊಂಡಿದ್ದೀವಿ. ಆಂಡಾಳ್ ನೋಡಿ ನಿತ್ಯ ಮುಕ್ತೆ, ಮಹಾಲಕ್ಷ್ಮಿ ಅವತಾರ, ಆದ್ರೂ ಪೆರಿಯಾಳ್ವಾರು ಗರುಡನ ಅವತಾರ. ಆ ಅವತಾರದಲ್ಲಿ ಅವರು ತಂದೆ, ಅವಳಿಗೆ ತಂದೆ ಸ್ಥಾನ, ಆಚಾರ್ಯರು. ಅವಳು ನಿತ್ಯ ಮುಕ್ತೆ ಆದರೂ ಲೋಕ ಶಿಕ್ಷಣಕ್ಕೋಸ್ಕರ ಆಚಾರ್ಯರ ಮುಖಾಂತರನೇ ನಾನು ಭಗವಂತನನ್ನು ಸೇರ್ತೀನಿ ಅನ್ನೋ ಮಾತನ್ನ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾಳೆ. ಅದ್ರಲ್ಲಿ ಏನಂದ್ರೆ ತಾವು ಹೇಳ್ದಂಗೆ ನೈತ್ಯಾನುಸಂಧಾನ, ನಾನು ಎಷ್ಟೇ ಕಲ್ತಿದ್ರು ಆಚಾರ್ಯರ ಮುಂದೆ ನಾನು ಇಷ್ಟೇ ಅನ್ನೋದನ್ನ ತಿಳ್ಕೊಂಡ್ರೆ ಭಗವಂತನಿಗೂ ಪ್ರೀತಿ ಆಗುತ್ತೆ ಅನ್ನೋದನ್ನ ಆಂಡಾಳ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ತುಂಬ ತುಂಬ ಧನ್ಯವಾದಗಳು ಆದಿತ್ಯರಂಗನವರೇ. ಈ ವಿಶೇಷ ನಾವು ಆಗಸ್ಟ್ 14ನೇ ದಿವಸ ಈ ಒಂದು ತಿರುನಕ್ಷತ್ರ, ಆಂಡಾಳವರ ತಿರುನಕ್ಷತ್ರನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಕನ್ನಡದ ಜನಗಳಿಗೆ ಯಾರು ಈ ಒಂದು ಸಂಪ್ರದಾಯದ ನೆರಳಿನಲ್ಲಿ ಇಲ್ಲ, ಅಂದರೆ ಬೇರೆ ಸಂಪ್ರದಾಯದವರಿಗೆ, ಸಾಮಾನ್ಯ ಹಿಂದೂಗಳಿಗೆ ಅಷ್ಟು ಆಂಡಾಳ ಬಗ್ಗೆ ಗೊತ್ತಿರಲಿಲ್ಲ. ಇಷ್ಟೊಂದು ಡೀಟೇಲ್ಡ್ ಆಗಿ ತಿಳಿಸಿದ್ವಿ. ಆ ಮಹಾಲಕ್ಷ್ಮಿನೇ ತಾಯಿಯವಳು ಅನ್ನೋ, ಯಾಕೆಂದರೆ ವರಮಹಾಲಕ್ಷ್ಮಿ ಹಬ್ಬ ನಾವೆಲ್ಲ ಮಾಡ್ತೀವಿ, ಆದರೆ ಆಂಡಾಳದ ನಾವು ಯಾವುದೋ ಪೂಜೆ ಮಾಡಲ್ಲ, ನಾವೇನೂ ಅಷ್ಟು ತಿಳ್ಕೊಂಡಿಲ್ಲ ಅದ್ರ ಬಗ್ಗೆ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ತುಂಬಾ ಧನ್ಯವಾದಗಳು. ಇದೇ ವಿಷಯ ಏನಂದ್ರೆ, ಈಗ ಶುಕ್ರವಾರದ ದಿನ ಆಗಸ್ಟ್ 14ನೇ ತಾರೀಕು ಎಲ್ಲ ವಿಷ್ಣು ದೇವಾಲಯಗಳು, ವೆಂಕಟೇಶ್ವರನ ದೇವಾಲಯಗಳು ಎಲ್ಲಿ ಹೋದ್ರೂ ಅಲ್ಲಿ ಆಚರಣೆ ನಡೆಯುತ್ತೆ. ಅದರಿಂದ ಎಲ್ಲ ಆಚರಣೆಗಳು ದೇವಸ್ಥಾನಗಳಲ್ಲಿ, ಮಠಮಾನ್ಯಗಳಲ್ಲಿ ನಡೆಯುತ್ತೆ. ಯಾರು ಬೇಕಾದ್ರೂ ಪಾಲ್ಗೊಳ್ಬೋದು. ನೀವು ಅಲ್ಲಿ ಹೋಗಿ ನೋಡಿದಾಗ ನಿಮಗೆ ಸಂತೋಷ ಆಗುತ್ತೆ. ಅಲ್ಲಿ ಆಂಡಾಳ್ನ ವೈಭವ, ಆಂಡಾಳ್ಗೆ ಅಭಿಷೇಕ ಮಾಡ್ತಾರೆ, ಮತ್ತೆ ಇದು ಮಾಡ್ತಾರೆ, ಏನು ಅಲಂಕಾರಾದಿಗಳು ಮಾಡಿ ಆಂಡಾಳನ್ನ ಭಗವಂತನ ಪಕ್ಕ ಇಟ್ಟು ಸೇವೆಗಳನ್ನೆಲ್ಲ ಸಲ್ಲಿಸ್ತಾರೆ. ಅದನ್ನೆಲ್ಲ ನಾನು ಏನು ವಿನಂತಿ ಮಾಡ್ಕೊಳ್ಳೋದಂದ್ರೆ, ಎಲ್ಲರೂ ಹೋಗಿ ಅದನ್ನ ಆಸ್ವಾದನೆ ಮಾಡಬೇಕು, ಅನುಭವಿಸ್ಬೇಕು. ಅದು ಕೃಷ್ಣಾನುಭವಂ ಜೊತೆಗೆ ಗೋದಾನುಭವಂ ಅಂತಾನೂ ಹೇಳಬಹುದು. ಹೇಗೆ ತಂದೆ ತಾಯಿರನ್ನ ಒಂದು ರಿಸೆಪ್ಷನ್ ಅಲ್ಲಿ ಇಟ್ಟು ನಾವು ಸಂತೋಷ ಪಡ್ತೀವಿ, 60ನೇ ವರ್ಷ ಶಾಂತಿ ಅಂತ ಹೇಳ್ತೀವಿ, ಷಷ್ಠಪೂರ್ತಿ ಅಂತ ಹೇಳ್ತೀವಿ, ಬರೀ ಮನುಷ್ಯರಿಗೆ ಆ ಥರ ಇರುವಾಗ ಇವರು ನಿತ್ಯರು, ಪರಮಾತ್ಮ ಮತ್ತೆ ಅಮ್ಮನವರು ನಿತ್ಯರು. ಅದರಿಂದ ಅವರ ಒಂದು ಉತ್ಸವವನ್ನು ಖಂಡಿತ ಎಲ್ಲರೂ ವೀಕ್ಷಣೆ ಮಾಡಬೇಕು ಅನ್ನೋ ವಿನಂತಿ ಇಡ್ತೀನಿ. ಎಲ್ಲಾ ದೇವಾಲಯಗಳಲ್ಲೂ, ವೆಂಕಟೇಶ್ವರನ ದೇವಾಲಯಗಳಲ್ಲಿ ಖಂಡಿತ ನಡೆಯುತ್ತೆ.
ತುಂಬ ತುಂಬ ಧನ್ಯವಾದಗಳು ಸಾಧ್ವಿ ತರಂಗನ್. ಇದೇ ತರಹ ಇನ್ನೂ ಅನೇಕ ವಿಷಯಗಳು ಈ ಒಂದು ವಿಶಿಷ್ಟಾದ್ವೈತ ಸಂಪ್ರದಾಯದಲ್ಲಿ ಇರುವಂತಹ ಮಹಾನ್ ಜ್ಞಾನಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರ ಬಗ್ಗೆ ನಾವು ಮತ್ತೆ ನಿಮ್ಮನ್ನು ಕರೆಸಿ ಈ ಒಂದು ಜ್ಞಾನದ ಧಾರೆಯನ್ನು ಹರಿಸೋಣ ಅಂತ ಹೇಳ್ತಾ, ಅದಕ್ಕೆ ತಮ್ಮ ಎಲ್ಲ ಮುಂದಿನ ದಿನಗಳಲ್ಲಿ ತಮ್ಮ ಸಮಯನ ಕೊಟ್ಟು ನಮ್ಗೆ ಇದೇ ಥರ ಈ ಜ್ಞಾನದ ಒಂದು ದಾರಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ಕೇಳ್ಕೊಳ್ತೀನಿ. ತುಂಬ ತುಂಬ ಧನ್ಯವಾದಗಳು. ಧನ್ಯವಾದಗಳು.